ಹರೇ ಕೃಷ್ಣ. 5 ದಿನಗಳಲ್ಲಿ ಭಗವದ್ಗೀತೆಯ ಕೇಳಿಸ್ತಾ ಇದೆ. 5 ದಿನಗಳಲ್ಲಿ ಗೀತೆಯ ಸಾರವನ್ನ ತಿಳಿಸ್ತಕ್ಕಂಥ ತರಗತಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ತರಗತಿಗಳಲ್ಲಿ ಚರ್ಚಾ ವಿಷಯಗಳು ದೇವರು ಇದ್ದಾನೆಯೇ, ಕರ್ಮ ಮತ್ತು ಕಾಲ ಎಂದರೇನು, ಮಾನವ ಜೀವನದ ಉದ್ದೇಶವೇನು, ನಾವೇಕೆ ಇಲ್ಲಿ ಜನ್ಮ ಪಡೆದಿದ್ದೇವೆ, ಒಳ್ಳೆಯ ಜನರಿಗೆ ಏಕೆ ಕೆಟ್ಟದು ಸಂಭವಿಸುತ್ತದೆ, ಸಾವಿನ ನಂತರ ಏನಾಗಲಿದೆ ಎಂಬ ವಿಷಯವನ್ನು ಈ ತರಗತಿಗಳಲ್ಲಿ ಚರ್ಚಿಸುತ್ತೇವೆ. ತಾವೆಲ್ಲರೂ ಈ 5 ದಿನದ ತರಗತಿಗೆ ತಪ್ಪದೇ ಭಾಗವಹಿಸಬೇಕೆಂದು ಈ ಮೂಲಕ ಕೇಳಿಕೊಳ್ಳುತ್ತಿದ್ದೇವೆ. ಪ್ರವಚನಕಾರರು ಶ್ರೀಮಾನ್ ಸುವರ್ಣ ಗೌರ ಹರಿದಾಸ ಪ್ರಭು, ಆಧ್ಯಾತ್ಮಿಕ ಗುರುಗಳು, ಡೈರೆಕ್ಟರ್ ಆಫ್ ಇಸ್ಕಾನ್ ಯೂತ್ ಫೋರಂ, ಸೌತ್ ಬೆಂಗಳೂರು. ಪ್ರಭುಜಿಯವರು RV ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ವಿಭಾಗದಲ್ಲಿ ಇಂಜಿನಿಯರಿಂಗ್ ಪದವಿಯನ್ನು ಪೂರ್ಣಗೊಳಿಸಿ IBM ಕಂಪನಿಯಲ್ಲಿ 4 ವರ್ಷ ಅಸೋಸಿಯೇಟ್ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸಿದರು. ಕಳೆದ 12 ವರ್ಷಗಳಿಂದ ಬ್ರಹ್ಮಚಾರಿಯಾಗಿ ಇಸ್ಕಾನ್ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರು ಆಧ್ಯಾತ್ಮಿಕ ಮತ್ತು ಪ್ರೇರಣಾದಾಯಕ ತರಗತಿಗಳನ್ನು RVCV, NIT ತಿರುಚಿ, NITK ಸುರತ್ಕಲ್, PICT ಪುಣೆ, BJ ಮೆಡಿಕಲ್ಸ್ ಪುಣೆ ಮುಂತಾದ ಕಾಲೇಜುಗಳಲ್ಲಿ ಪ್ರವಚನವನ್ನು ನೀಡುತ್ತಿದ್ದಾರೆ. ಅವರಿಗೆ ಈ ಪ್ರವಚನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹರೇ ಕೃಷ್ಣ ಪ್ರಭು, ಓವರ್ ಟು ಯು. ಹರೇ ಕೃಷ್ಣ. ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಎಲ್ಲರಿಗೂ? ಎಸ್ ಪ್ರಭು, ಕೇಳಿಸ್ತಾ ಇದೆ. ಕ್ಲಿಯರ್ ಆಗಿದೆಯಾ? ಎಸ್ ಪ್ರಭು, ಕ್ಲಿಯರ್. ಓಕೆ, ಥ್ಯಾಂಕ್ ಯು. ಹರೇ ಕೃಷ್ಣ, ಎಲ್ಲರಿಗೂ ಸ್ವಾಗತ. ಸೊ ಇವತ್ತಿನಿಂದ ನಾವು 5 ದಿನಗಳ ಶ್ರೀಮದ್ ಭಗವದ್ಗೀತೆಯ ಒಂದು ಅಧಿವೇಶನವನ್ನು ಪ್ರಾರಂಭಿಸಲಿದ್ದೇವೆ. ಈ 5 ದಿನಗಳಲ್ಲಿ ನಾವು ಭಗವದ್ಗೀತೆಯ ಮುಖ್ಯ ವಿಷಯಗಳ ಬಗ್ಗೆ ತಿಳಿದುಕೊಳ್ಳಲು ಪ್ರಯತ್ನ ಪಡೋಣ. ಓಕೆ, ಸೊ ಪ್ರಾರ್ಥನೆಗಳಿಂದ ಈ ಕ್ಲಾಸನ್ನು ನಾನು ಸ್ಟಾರ್ಟ್ ಮಾಡ್ತೀನಿ. ಓಂ ಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ, ಎಲ್ಲರಿಗೂ ಸ್ವಾಗತ. ಸೊ ಇವತ್ತಿನ ಕ್ಲಾಸನ್ನ ಸ್ಟಾರ್ಟ್ ಮಾಡೋ ಮುಂಚೆ ನನಗೆ ಒಂದು ಕುತೂಹಲ ಇದೆ. ಅದೇನೆಂದ್ರೆ, ಇಲ್ಲಿ ಸುಮಾರು 300 ಜನ ಅಟೆಂಡ್ ಆಗ್ತಾ ಇದ್ದೀರಾ, 300 ಜನ. ಸೊ ಯಾರು ಪ್ರಥಮ ಬಾರಿಗೆ ಭಗವದ್ಗೀತೆಯನ್ನ ಕೇಳ್ತಾ ಇದ್ದೀರಾ? ಇಲ್ಲಿವರೆಗೂ ಭಗವದ್ಗೀತೆ ಓದಿಲ್ಲ ಮತ್ತೆ ಭಗವದ್ಗೀತೆ ಕೇಳುವ ಇಚ್ಛೆ ಇದೆ. ಸೊ ಅದಕ್ಕೋಸ್ಕರ ತಾವು ಇಲ್ಲಿ ಬಂದಿದ್ದೀರಾ. ಓಕೆ, ತಾವು ಡಿಜಿಟಲಿ ಕೈ ಎತ್ಬೋದು ಕೂಡ. ಕ್ಯಾನ್ ರೇಸ್ ಯುವರ್ ಹ್ಯಾಂಡ್ಸ್. ಅವಾಗ ಗೊತ್ತಾಗುತ್ತೆ ನಮಗೆ ಎಷ್ಟು ಜನ ಇದ್ದೀರಿ ಅಂತ. ಓಕೆ, ಕೆಲವರು ಚಾಟ್ ಅಲ್ಲಿ ಹಾಕ್ತಾ ಇದ್ದಾರೆ ನಾನು ನಾನು ನಾನು. ಸೊ ಭಗವದ್ಗೀತೆ ಬಗ್ಗೆ ಪ್ರಥಮ ಬಾರಿ ಈ ರೀತಿ ಕ್ಲಾಸ್ ಅಟೆಂಡ್ ಆಗ್ತಾ ಇದ್ದೀರಾ, ಮತ್ತೆ ಭಗವದ್ಗೀತೆ ಬಗ್ಗೆ ತಿಳಿದುಕೊಳ್ಳುವ ಕುತೂಹಲ ಇದೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಸೊ ಸುಮಾರು ಜನ ಕೈ ಎತ್ತಾ ಇದ್ದೀರಾ, ಮತ್ತೆ ತುಂಬಾ ಜನ ಚಾಟ್ ಅಲ್ಲಿ ಆಗ್ತಾ ಇದ್ದೀರಾ. ಓಕೆ, ಥ್ಯಾಂಕ್ ಯು ಸೋ ಮಚ್. ಸೊ ಇಷ್ಟೊಂದು ಜನ ಭಗವದ್ಗೀತೆಯನ್ನ ಕೇಳೋದಕ್ಕೆ ಬಂದಿದ್ದೀರಾ, ತುಂಬಾ ಸಂತೋಷದ ವಿಷಯ. ಸೊ ಈ ಕ್ಲಾಸಸ್ ಅಲ್ಲಿ ನಾವು ಫಸ್ಟ್ ಸುಮಾರು 1 ಗಂಟೆ ಕಾಲ 60 ನಿಮಿಷ ನಾನು ಭಗವದ್ಗೀತೆಯ ಕೆಲವೊಂದು ಮುಖ್ಯ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತೀನಿ. ಆ ಚರ್ಚೆ ಮುಗಿದ ನಂತರ ತಮ್ಮಲ್ಲಿ ಯಾವುದಾದ್ರು ಪ್ರಶ್ನೆಗಳಿದ್ರೆ ತಾವು ಲೆಕ್ಚರ್ನ ಎಂಡ್ ಲಾಸ್ಟ್ ಅಲ್ಲಿ ನಾವು ಕೇಳ್ಬೋದು. ಲೆಕ್ಚರ್ ಎಂಡ್ ಆದಾಗ ಇಲ್ಲಿ ಒಂದು ಕ್ವಶನ್ ಆನ್ಸರ್ ಅಂತ ಒಂದು ಝೂಮ್ ಅಲ್ಲಿ ಇದಿರುತ್ತೆ, ಅಲ್ಲಿ ತಾವು ಕ್ವಶನ್ ಕೇಳಬಹುದು.
ಓಕೆ. ಸೊ ಇವತ್ತು ನಾವು ಪ್ರಥಮ ವಿಷಯದ ಬಗ್ಗೆ ಚರ್ಚೆ ಮಾಡೋಣ. ಇವತ್ತು ನಾವು ಭಗವದ್ಗೀತೆ ಅಂದರೆ ಏನು, ಮತ್ತೆ ಭಗವದ್ಗೀತೆಯಲ್ಲಿ ಯಾವ ಯಾವ ವಿಷಯಗಳ ಬಗ್ಗೆ ಚರ್ಚೆ ನಡೆದಿದೆ, ಮತ್ತೆ ಒಂದು ಮುಖ್ಯ ವಿಷಯದ ಬಗ್ಗೆ ಇವತ್ತು ಸ್ವಲ್ಪ ಚರ್ಚೆ ಮಾಡೋಣ. ಓಕೆ, ಭಗವದ್ಗೀತೆ ಅಂದ್ರೆ ಏನು, ಮತ್ತೆ ಭಗವದ್ಗೀತೆಯಲ್ಲಿ ಯಾವ ವಿಷಯಗಳಿವೆ ಅದರ ಬಗ್ಗೆ ಇವತ್ತು ಚರ್ಚೆ, ಮತ್ತೆ ಭಗವದ್ಗೀತೆ ಒಂದು ಮುಖ್ಯ ವಿಷಯದ ಬಗ್ಗೆ ಇವತ್ತು ಸ್ವಲ್ಪ ಸಂಕ್ಷಿಪ್ತವಾಗಿ ಚರ್ಚೆ ಮಾಡೋಣ. ಮತ್ತೆ ಭಗವದ್ಗೀತೆಯನ್ನ ಕೇವಲ 5 ದಿನದಲ್ಲಿ ಒಂದು ಗಂಟೆ ಕೇಳಿದ್ರೆ ಅರ್ಥ ಆಗುವಂತ ಪುಸ್ತಕವಲ್ಲ. ಇದು ಸ್ಟಾರ್ಟರ್ನು ಹೇಗೆ ಹೋಟೆಲ್ಗೆ ಹೋದಾಗ, ಊಟಕ್ಕೆ ಹೋದಾಗ ಸ್ಟಾರ್ಟರ್ ಕೊಡ್ತಾರೆ. ಸ್ಟಾರ್ಟರಿಂದ ಏನಾಗುತ್ತೆ, ಹಸಿವಾಗುತ್ತೆ. ಸ್ಟಾರ್ಟರ್ ತಗೊಂಡಾಗ ಅಲ್ಲಿ ಟೊಮೆಟೊ ಏನಂತಾರೆ ಸೂಪ್ ಕೊಟ್ಟಿರ್ತಾರೆ, ಅದು ಕುಡಿದ್ರೆ ಏನಾಗುತ್ತೆ, ಹೊಟ್ಟೆ ಹಸಿವು ಇನ್ನೂ ಜಾಸ್ತಿ ಆಗುತ್ತೆ. ಆಗ ಊಟ ಮಾಡಿದಾಗ ರುಚಿ ಹತ್ತುತ್ತೆ. ಅದೇ ರೀತಿ ಈ ಒಂದು 5 ದಿನದ ಕೋರ್ಸ್ ಏನಿದೆ ಇದಕ್ಕೆ ಸ್ಟಾರ್ಟರ್. ಈ 5 ದಿವಸದ ಕೋರ್ಸ್ ಅಟೆಂಡ್ ಆದ್ಮೇಲೆ ನಿಮ್ಮ ಒಂದು ಕುತೂಹಲ ಇನ್ನಿಷ್ಟು ಹೆಚ್ಚಾಗಬೇಕು ಭಗವದ್ಗೀತೆಯ ಬಗ್ಗೆ ತಿಳ್ಕೊಳ್ಳೋದಿಕ್ಕೆ. ಭಗವದ್ಗೀತೆಯನ್ನು ಇನ್ನು ಆಳವಾಗಿ ಅರ್ಥ ಮಾಡಿಕೊಳ್ಳುವ ಒಂದು ಇಚ್ಛೆ ಮನಸ್ಸಲ್ಲಿ ಬೆಳಿಬೇಕು. ಅದೇ ಈ ಒಂದು ಕೋರ್ಸಿನ ಉದ್ದೇಶವಾಗಿದೆ. ಓಕೆ, ಈ ಕೋರ್ಸ್ ಅನ್ನ ನಾವು ಗೀತಾ ಕೋರ್ಸ್ ಅಂತ ಕರಿತಾ ಇದೀವಿ, ಗೀತಾ ಸಾರ ಅಂತ ಕರಿತಾ ಇದೀವಿ. ಸೊ ಭಗವದ್ಗೀತೆಯಲ್ಲಿ ಸುಮಾರು 700 ಶ್ಲೋಕಗಳಿವೆ, 18 ಅಧ್ಯಾಯಗಳಿವೆ. ಆದರೆ ಈ ಕೋರ್ಸಲ್ಲಿ ನಾವು ಪ್ರತಿಯೊಂದು ಶ್ಲೋಕವನ್ನ ಚರ್ಚೆ ಮಾಡೋದಿಲ್ಲ. ಕೆಲವೊಂದು ಮುಖ್ಯ ಶ್ಲೋಕಗಳನ್ನ, ಮುಖ್ಯ ವಿಷಯಗಳನ್ನ ಮಾತ್ರ ಚರ್ಚೆ ಮಾಡ್ತಾ ಇದ್ದೀವಿ. ಆದ ಕಾರಣ ಈ ಒಂದು ಕೋರ್ಸ್ಗೆ ಗೀತಾ ಸಾರ ಅಂತ ನಾವು ಹೆಸರು ಕೊಟ್ಟಿದ್ದೀವಿ. ಓಕೆ, ಎಸೆನ್ಸ್ ಆಫ್ ಭಗವದ್ಗೀತಾ ಅಂತ ಕೂಡ ಹೇಳ್ತಾರೆ ಇಂಗ್ಲಿಷಲ್ಲಿ. ಸೊ ದ ಎಸೆನ್ಸ್ ಆಫ್ ಭಗವದ್ಗೀತಾ. ಈ ಒಂದು ಕೋರ್ಸ್ ಇಸ್ಕಾನಿನ ಸಂಸ್ಥಾಪಕಾಚಾರ್ಯರಾದಂತಹ AC ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದರು, ಮಹಾನ್ ಆಚಾರ್ಯರು. ಅವರು ಇಡೀ ವಿಶ್ವದಲ್ಲಿ ಭಗವದ್ಗೀತೆಯನ್ನ ಪ್ರಸಿದ್ಧಗೊಳಿಸಿದ್ದಾರೆ. ಭಗವದ್ಗೀತೆ ಯಥಾರೂಪ ಅನ್ನುವ ಒಂದು ಪುಸ್ತಕವನ್ನ ಬರೆದು, ಭಗವದ್ಗೀತೆಗೆ ಕಮೆಂಟ್ರಿಯನ್ನು ಬರೆದು, ಭಾವಾರ್ಥವನ್ನು ಬರೆದು ಅವರು ಮುದ್ರಣ ಮಾಡಿದ್ದಾರೆ. ಈ ಭಗವದ್ಗೀತೆ ವಿಶ್ವ ಪ್ರಸಿದ್ಧವಾಗಿದೆ. ಸುಮಾರು 60 ಕೋಟಿ ಗ್ರಂಥಗಳು, ಭಗವದ್ಗೀತೆಯ ಗ್ರಂಥಗಳು ವಿತರಣೆ ಇಸ್ಕಾನ್ ಕಡೆಯಿಂದ ಆಗಿದೆ. ಆ ಪ್ರಸಿದ್ಧ ಪುಸ್ತಕವನ್ನು ಆಧರಿಸಿ ಈ ಕೋರ್ಸ್ ಅನ್ನು ನಾವು ಮಾಡಿದ್ದೇವೆ. ಮತ್ತೆ ನಾನು ಕೂಡ ನಮ್ಮ ಗುರು ಹಿರಿಯರಿಂದ ಏನು ಕಲಿತಿದ್ದೇನೆ, ನಮ್ಮ ಪರಂಪರೆಯಲ್ಲಿ ಏನು ಕಲಿತಿದ್ದೇನೆ, ಆ ವಿಷಯಗಳನ್ನ ನಿಮ್ಮ ಮುಂದೆ ಹಂಚಿಕೊಳ್ಳಲು ಬಯಸುತ್ತೇನೆ. ಹರೇ ಕೃಷ್ಣ. ಇವತ್ತಿನ ಒಂದು ಅಧಿವೇಶನ ಪ್ರಥಮ ಅಧಿವೇಶನ. ಸೊ ಕ್ಲಾಸ್ ಸ್ಟಾರ್ಟ್ ಮಾಡುವ ಮುಂಚೆ ತಮಗೆಲ್ಲರಿಗೂ ಒಂದು ಪ್ರಶ್ನೆ. ನಿಮ್ಮ ನೆಚ್ಚಿನ ಮಹಾಭಾರತದ ಪಾತ್ರ ಯಾರು? ಚಾಟ್ ಬಾಕ್ಸ್ ಅಲ್ಲಿ ಹೇಳ್ತೀರಾ? ಓಕೆ, ಕೃಷ್ಣ ಅಂತ ಕೆಲವರು ಹೇಳ್ತಾರೆ. ಕೃಷ್ಣ. ಓಕೆ, ತುಂಬಾ ಜನ ಕೃಷ್ಣ ಅಂತಾರೆ, ಕೆಲವರು ಕರ್ಣ ಅಂತಾರೆ. ಓಕೆ, ಅಭಿಮನ್ಯು ಅಂಡ್ ಕೃಷ್ಣ, ಶ್ರೀಕೃಷ್ಣ, ಕುಂತಿ. ವೆರಿ ನೈಸ್. ತುಂಬಾ ಜನರಿಗೆ ಕೃಷ್ಣ ಇಷ್ಟ ಅಂತ ಅರ್ಥ ಆಗ್ತಾ ಇದೆ. ಅರ್ಜುನ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಓಕೆ, ಅರ್ಜುನ. ಓಕೆ, ಅರ್ಜುನ, ಕೃಷ್ಣ, ವಿದುರ ಒಂದು ಹೊಸ ಹೆಸರು ಬಂತು, ಭೀಮಸೇನ. ವೆರಿ ನೈಸ್. ಇವೆಲ್ಲವೂ ಮಹಾಭಾರತದ ಪಾತ್ರಗಳು. ಅದಕ್ಕೆ ಈ ಪ್ರಶ್ನೆ ಕೇಳ್ತಾ ಇರೋದು. ಮಹಾಭಾರತದ ಪಾತ್ರಗಳಾಗಿಂದ ಆದ ಕಾರಣದಿಂದ ಇವೆಲ್ಲ ಪಾತ್ರಗಳು ಭಗವದ್ಗೀತೆಯಲ್ಲೂ ಕೂಡ ಬಹುಮುಖ್ಯ ಒಂದು ಪಾತ್ರವನ್ನು ವಹಿಸುತ್ತಾರೆ. ವಿಶೇಷವಾಗಿ ಶ್ರೀಕೃಷ್ಣ ಮತ್ತೆ ಅರ್ಜುನ ಭಗವದ್ಗೀತೆಯ ಮುಖ್ಯ ಪಾತ್ರಗಳು. ಕೃಷ್ಣ ಅರ್ಜುನ ಅಲ್ಲದೆ ಸಂಜಯ, ಧೃತರಾಷ್ಟ್ರ ಇವರಿಬ್ಬರು ಕೂಡ ಭಗವದ್ಗೀತೆಯ ಪಾತ್ರಗಳಾಗಿವೆ. ಸೊ ಮುಖ್ಯವಾಗಿ ಕೃಷ್ಣ ಮತ್ತೆ ಅರ್ಜುನ ಭಗವದ್ಗೀತೆಯ ಮುಖ್ಯ ಪಾತ್ರಗಳು. ಭಗವದ್ಗೀತೆಯನ್ನ ಶ್ರೀಕೃಷ್ಣ ಅರ್ಜುನನಿಗೆ ಹೇಳಿದಂತಹ ಗ್ರಂಥ. ಸುಮಾರು 5000 ವರ್ಷಗಳ ಹಿಂದೆ ಕೃಷ್ಣ ಹೇಳಿದಂತಹ ಗ್ರಂಥ. ಸೊ ಭಗವದ್ಗೀತೆಯ ಮಹಿಮೆ ಬಗ್ಗೆ ಕೇಳೋಣ ಸ್ವಲ್ಪ. ಸ್ವತಃ ಭಗವಂತನ ಹಾಡು. ಭಗವತ್ ಅಂದ್ರೆ ಭಗವಂತ, ಗೀತಾ ಅಂದ್ರೆ ಹಾಡು. ಭಗವಂತನು ಹಾಡಿದಂತಹ ಹಾಡಿಗೆ ಭಗವದ್ಗೀತೆ ಅಂತ ಕರೀತಾರೆ. ಅಫ್ಕೋರ್ಸ್ ಭಗವಂತ ಮತ್ತೆ ಅರ್ಜುನ ಮಾತಾಡಿದ್ರು. ಮಾತನ್ನ ಹಾಡಂತ ಯಾಕೆ ಕರೀತಾರೆ? ಸಂಸ್ಕೃತ ಭಾಷೆಯಲ್ಲಿ ಮಾತಾಡಿದ ಕಾರಣ, ಮತ್ತೆ ಅನುಷ್ಠುಪ್ ಛಂದದಲ್ಲಿ ಮಾತಾಡಿದ ಕಾರಣ ಇದು ಒಂದು ಕವಿತೆಯ ರೂಪದಲ್ಲಿದೆ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವ
ಮಾಮಕಾಹ ಪಾಂಡವಾಶ್ಚೈವ ಕಿಮಕೂರ್ವತ ಸಂಜಯ. ಭಗವದ್ಗೀತೆಯನ್ನು ಹಾಡ್ತಾರೆ, ಅದಕ್ಕೆ ಭಗವದ್ಗೀತಾ ಅಂತ ಕರೀತಾರೆ. ಸೊ ಸಾಕ್ಷಾತ್ ಭಗವಂತನೇ ಹಾಡಿದಂತ ಹಾಡು ಇದು. ಇದು ನೇರವಾಗಿ ಶ್ರೀಕೃಷ್ಣನಿಂದ ಬಂದಂತಹ ಒಂದು ನುಡಿ. ಯಾ ಸ್ವಯಂ ಪದ್ಮನಾಭಸ್ಯ ಮುಖ ಪದ್ಮಾದ್ವಿನಿಸೃತಃ. ಸಾಕ್ಷಾತ್ ಭಗವಂತನ ಮುಖ ಕಮಲದಿಂದ ಬಂದಿರೋದು. ಈಗ ತುಂಬಾ ಜನ ಈಗ ಪ್ರಯಾಗಕ್ಕೆ ಹೋಗ್ತಾ ಇದ್ದಾರೆ. ಪ್ರಯಾಗರಾಜ್, ತೀರ್ಥರಾಜ್ ಪ್ರಯಾಗಕ್ಕೆ ಹೋಗಿ ಅಲ್ಲಿ ಸಂಗಮದಲ್ಲಿ ಸ್ನಾನ ಮಾಡಲು ಹೋಗ್ತಾ ಇದ್ದಾರೆ. ಯಾಕೆಂದ್ರೆ ಅಲ್ಲಿ ಗಂಗಾ ನದಿ ಭಗವಂತನ ಕೃಷ್ಣನ ಪಾದ ಕಮಲದಿಂದ ಹರಿದು ಬಂದವಳು ಗಂಗೆ. ಭಗವದ್ಗೀತೆ ಭಗವಂತನ ಮುಖದಿಂದ ಬಂದಿರೋದು. ಸೊ ಎರಡೂ ಪವಿತ್ರವಾದಂತಹ ವಸ್ತುಗಳು, ಭಗವದ್ಗೀತೆ ಮತ್ತೆ ಗಂಗಾ. ಗಂಗೆಯ ಸ್ಪರ್ಶದಿಂದ ನಾವು ಪವಿತ್ರರಾಗ್ತೀವಿ, ಭಗವದ್ಗೀತೆಯ ಶ್ರವಣದಿಂದ ಮಾತ್ರ ನಾವು ಪವಿತ್ರರಾಗ್ತೀವಿ. ಸೊ ದೇವರು ಹಾಗೂ ಮನುಷ್ಯ ಅಂದ್ರೆ ಇಲ್ಲಿ ಅರ್ಜುನನ ನಡುವೆ ನಡೆದಂತಹ ಸಂಭಾಷಣೆ ಇದು. ಸುಮಾರು 18 ಅಧ್ಯಾಯಗಳು, 700 ಶ್ಲೋಕಗಳು, ಸುಮಾರು 40-45 ನಿಮಿಷ ಕಾಲ ಇದು ಚರ್ಚೆ ನಡೆದಿತ್ತು ಕುರುಕ್ಷೇತ್ರದ ರಣಭೂಮಿಯಲ್ಲಿ. ಭೂಮಿ ಮೇಲೆ ಸುಮಾರು 5180 ವರ್ಷಗಳ ಹಿಂದೆ ನುಡಿದಂತಹ ಒಂದು ಮಾತಿದು. ಎಷ್ಟು? 5180 ವರ್ಷಗಳ ಕಾಲ ಭೂಮಿ ಮೇಲೆ ಬಂದಿರೋದು. ಆದ್ರೆ ಕೃಷ್ಣ ಭಗವದ್ಗೀತೆಯ 4ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಈ ಗೀತೆಯನ್ನ, ಜ್ಞಾನವನ್ನ ನಾನು ಸೂರ್ಯದೇವರಾದಂತಹ ಸೂರ್ಯ ದೇವರ ಹೆಸರು ವಿವಸ್ವಾನ್. ಹೇಗೆ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಗಳಿದ್ದಾರೆ, ಅದೇ ರೀತಿ ಸೂರ್ಯ ಗ್ರಹದ ಪ್ರಧಾನಮಂತ್ರಿ ವಿವಸ್ವಾನ್. ಸೊ ಕೃಷ್ಣ ಹೇಳ್ತಾನೆ, ಲಕ್ಷ ವರ್ಷಗಳ ಹಿಂದೆ ನಾನು ಇದೇ ಜ್ಞಾನವನ್ನ ವಿವಸ್ವಾನನಿಗೆ ಕೊಟ್ಟಿದ್ದೆ ಅಂತ. ವಿವಸ್ವಾನ್ ಮನುವೇ ಪ್ರಾಹ ಮನುರಿಕ್ಷ್ವಾ ಕವಿ ಬ್ರವೀತ್. ಸೊ ವಿವಸ್ವಾನ್ ತನ್ನ ಮಗನಾದಂತಹ ವೈವಸ್ವತ ಮನುವಿಗೆ ಕೊಟ್ಟ, ವೈವಸ್ವತ ಮನು ತಮ್ಮ ಮಗನಾದಂತಹ ಇಕ್ಷ್ವಾಕುವಿಗೆ ಕೊಟ್ಟ. ಈ ರೀತಿ ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜರ್ಷಿಯೋ ವಿದುಹು. ಸೊ ಈ ಪರಂಪರೆಯಲ್ಲಿ ಜ್ಞಾನ ಕೆಳಗಡೆ ಬರ್ತಾ ಇತ್ತು. ಅದೇ ಕಾಲಕ್ರಮೇಣವಾಗಿ ಇದು ನಷ್ಟವಾದ ಕಾರಣದಿಂದ ಮತ್ತೆ ಪುನಃಸ್ಥಾಪನೆಗೊಳಿಸಲು, ಧರ್ಮ ಸಂಸ್ಥಾಪನಾರ್ಥಾಯ ಈ ಗೀತೆಯ ಜ್ಞಾನವನ್ನ ಮತ್ತೆ ಸ್ಥಾಪನೆ ಮಾಡಲು ಕೃಷ್ಣ ಅದೇ ಜ್ಞಾನವನ್ನ ಮತ್ತೆ ಅರ್ಜುನನಿಗೆ ಕೊಟ್ಟಿದ್ದಾನೆ. ಸೈವಾಯಂ ಮಯಾ ತೇದ್ಯ ಯೋಗ ಪ್ರೋಕ್ತ ಪುರಾತನಃ ಭಕ್ತೋಸಿ ಮೇ ಸಖಾ ಚೇತಿ ರಹಸ್ಯಂ ಹಿ ತದುತ್ತಮಂ. ಈ ರಹಸ್ಯಮಯವಾದಂತಹ ಜ್ಞಾನವನ್ನ ನಾನು ಮತ್ತೆ ನಿನಗೆ ಕೊಡ್ತಾ ಇದ್ದೀನಿ ಅಂತ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಓಕೆ, ಸೊ ಇದು ಭಗವದ್ಗೀತೆಯ ಒಂದು ಪರಿಚಯ. ಅಷ್ಟೇ ಅಲ್ಲ, ಈ ಭಗವದ್ಗೀತೆ ಚರ್ಚೆ ನಡೆದಿದ್ದು ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ. ಅರ್ಜುನ ಮತ್ತೆ ಕೃಷ್ಣನ ಮಧ್ಯೆ ನಡೆದಂತಹ ಸಂವಾದವಿದು. ಆದ್ರೆ ಸಂಜಯ ಹಸ್ತಿನಾಪುರದಲ್ಲಿ ಕುಳಿತುಕೊಂಡು ಹೇಗೆ ದೂರದರ್ಶನದಲ್ಲಿ, ಹೇಗೆ ಝೂಮ್ ಅಲ್ಲಿ ನೀವು ನೋಡ್ತಾ ಇದ್ದೀರಾ ನನ್ನನ್ನ, ನಾನು ಎಲ್ಲೋ ಕೂತಿದ್ದೀನಿ, ನೀವೆಲ್ಲ ಕೂತಿದ್ದೀರಾ, ಅದೇ ರೀತಿ ಸಂಜಯ ಹಸ್ತಿನಾಪುರದಲ್ಲಿ ಕುಳಿತಿದ್ದ. ಕೃಷ್ಣ ಅರ್ಜುನ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿದ್ರು. ಆದರೆ ಸಂಜಯ ದಿವ್ಯ ದೃಷ್ಟಿಯಿಂದ ಅಲ್ಲಿಯ ಘಟನೆಗಳನ್ನ ನೋಡಿ ನೇರ ಪ್ರಸಾರವನ್ನು ಮಾಡ್ತಾ ಇದ್ದ. ಯಾರಿಗೆ? ಧೃತರಾಷ್ಟ್ರನಿಗೆ. ಧೃತರಾಷ್ಟ್ರ ಕುರುಡನಾದ ಕಾರಣ ಅವನಿಗೆ ಕಣ್ಣು ಕಾಣಿಸ್ತಾ ಇರಲಿಲ್ಲ. ಅದಕ್ಕಾಗಿ ಅವನು ಯುದ್ಧಕ್ಕೆ ಹೋಗಲಿಲ್ಲ. ಅರಮನೆಯಲ್ಲೇ ಕುಳಿತುಕೊಂಡು ಅವನು ಯುದ್ಧದ ಘಟನೆಗಳನ್ನ ಕೇಳ್ತಾ ಇದ್ದ. ಮಹಾಭಾರತದ ಒಂದು ಮುಖ್ಯ ಪ್ರಸಂಗವಾಗಿದೆ. ಮಹಾಭಾರತದ ರಚನೆ ಮಾಡಿದವರು ಯಾರು? ಶಿಲ ವ್ಯಾಸದೇವರು, ವ್ಯಾಸ ಮಹರ್ಷಿಗಳು. ಸೊ ವ್ಯಾಸರು 5000 ವರ್ಷದ ಹಿಂದೆ ಎಲ್ಲ ಗ್ರಂಥಗಳನ್ನ ಬರೆದರು. 5000 ವರ್ಷಗಳ ಮುಂಚೆ ಗ್ರಂಥಗಳನ್ನ ಬರೆದಿರಲಿಲ್ಲ. ಗುರುಗಳು ಶಿಷ್ಯನಿಗೆ ಹೇಳ್ತಾ ಇದ್ರು, ಶಿಷ್ಯ ಅದನ್ನ ಕೇಳಿ ನೆನಪಿಟ್ಕೊಂತ ಇದ್ದ. ಹಿಂದಿನ ಕಾಲದಲ್ಲಿ ನೆನಪಿನ ಶಕ್ತಿ ತುಂಬಾ ತೀಕ್ಷ್ಣವಾಗಿತ್ತು. ಆದ ಕಾರಣದಿಂದ ಜನರು ಶ್ರುತಿಧರರಾಗಿದ್ರು. ಶ್ರುತಿಧರ ಅಂದರೆ ಒಂದು ಬಾರಿ ಕೇಳಿ ಇಡೀ ಜೀವನ ಪರ್ಯಂತ ಅವರು ನೆನ್ಪಿಟ್ಕೊಂತಾರೆ. ಅಂತಹವರಿಗೆ ಶ್ರುತಿಧರ ಅಂತ ಕರೀತಾರೆ. ಆದ್ರೆ 5000 ವರ್ಷದ ಹಿಂದೆ ಕಲಿಯುಗ ಪ್ರಾರಂಭವಾಯಿತು. ಕಲಿಯುಗದಲ್ಲಿ ಮಂದ ಬುದ್ಧಿ. ನಿನ್ನೆ ಓದಿದ್ದು ಇವತ್ತು ನೆನಪಿರಲ್ಲ, ಇವತ್ತು ಕೇಳಿದ್ದು ನಾಳೆ ನೆನಪಿರಲ್ಲ. ಸೊ ಮಂದ ಸುಮಂದ ಮತೆಯೋ ಮಂದವಾಗ್ಯಾ ಉಪದ್ರತ. ಕಲಿಯುಗದಲ್ಲಿ ಮಂದ ಬುದ್ಧಿ ಇರೋ ಕಾರಣದಿಂದ ವ್ಯಾಸರು ಗ್ರಂಥವನ್ನ ಬರೆದರು. ಈ ರೋಟ್ ಇಟ್. ಆ ಬರೆಯೋದಕ್ಕೆ ಸೂಕ್ತವಾದ ರೈಟರ್, ಬರೆಯೋರು ಬೇಕಿತ್ತು, ಸ್ಟೆನೋಗ್ರಾಫರ್ ಬೇಕಿತ್ತು. ಆಗ ಗಣಪತಿ ರೆಡಿ ಆಗ್ತಾರೆ, ನಾನು ಬರಿತೀನಿ ಅಂತ.
ಆ ಗಣಪತಿ ಕಂಡೀಷನ್ ಆಗ್ತಾರೆ, ನೀವು ಸತತವಾಗಿ ಹೇಳಬೇಕು, ನನ್ನ ಲೇಖನಿ ನಿಲ್ಲಬಾರದು, ಇಟ್ ಶುಡ್ ಕಂಟಿನ್ಯೂಸ್ಲಿ ರೈಟ್. ಆಗ ವ್ಯಾಸರು ಹೇಳ್ತಾರೆ, ಆಯ್ತು ನಾನು ಕಂಟಿನ್ಯೂಸ್ ಹೇಳ್ತೀನಿ, ಆದ್ರೆ ನಾನು ಹೇಳಿದ್ದನ್ನ ನೀವು ಅರ್ಥ ಮಾಡಿಕೊಂಡು ಬರಿಬೇಕು, ಸುಮ್ಮನೆ ಕಣ್ಮುಚ್ಚಿ ಬರೀಬಾರ್ದು, ಅರ್ಥ ಮಾಡಿಕೊಂಡು ಸಾಕ್ಷಾತ್ಕಾರಗೊಳಿಸಿಕೊಂಡು ಬರಿಬೇಕು. ಅದಕ್ಕಾಗಿ ವ್ಯಾಸರು ಕೆಲವೊಮ್ಮೆ ಮಧ್ಯದಲ್ಲಿ ಒಂದು ಒಗಟಾದಂತಹ ಶ್ಲೋಕಗಳನ್ನ ರಚನೆ ಮಾಡಿ ಹೇಳ್ತಾ ಇದ್ರು. ಗಣಪತಿ ಸ್ವಲ್ಪ ಸಮಯ ಯೋಚನೆ ಮಾಡ್ತಾ ಕುಳ್ಕೊಳ್ತಾ ಇದ್ರು. ಆಗ ವ್ಯಾಸರು ಇನ್ನಿಷ್ಟು ಹೆಚ್ಚು ಶ್ಲೋಕಗಳನ್ನ ರಚನೆ ಮಾಡ್ತಾ ಇದ್ರು. ಈ ರೀತಿ ಮಹಾಭಾರತದ 1,00,000 ಶ್ಲೋಕಗಳನ್ನ ರಚನೆ ಮಾಡಿದ್ದಾರೆ. ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಬರುವಂತಹ ಒಂದು ಗ್ರಂಥ ಭಗವದ್ಗೀತೆ. ಓಕೆ, ಮಹಾಭಾರತದ ಒಂದು ಭಾಗವಾಗಿದೆ ಭಗವದ್ಗೀತೆ. ಮಹಾಭಾರತದಲ್ಲಿ 1,00,000 ಶ್ಲೋಕಗಳು, ಭಗವದ್ಗೀತೆಯಲ್ಲಿ 700 ಶ್ಲೋಕಗಳಿವೆ. ಓಕೆ, ಸೊ ರಣರಂಗದಲ್ಲಿನ ಶ್ರೇಷ್ಠ ತಾತ್ವಿಕ ಧಾರ್ಮಿಕ ಸಂವಾದ ನೋಡಿ, ನಾವು ಕ್ಲಾಸ್ ಅಟೆಂಡ್ ಆಗ್ಬೇಕಾದಾಗ ಶಾಂತವಾದ ಸ್ಥಳದಲ್ಲಿ ಕುಳಿತುಕೋತೀವಿ, ರೈಟ್, ಯಾವುದು ಡಿಸ್ಟರ್ಬೆನ್ಸ್ ಇರಬಾರ್ದು. ಆದ್ರೆ ಕೃಷ್ಣ ರಣರಂಗದಲ್ಲಿ ಅರ್ಜುನನಿಗೆ ಪಾಠ ಮಾಡ್ತಾ ಇದ್ದಾನೆ ನೋಡಿ. ಕೃಷ್ಣ ಮತ್ತೆ ಅರ್ಜುನ ರಥದ ಮೇಲೆ ಕುಳಿತುಕೊಂಡಿದ್ದಾರೆ, ರಥದ ಮೇಲೆ ಕ್ಲಾಸ್ ನಡೀತಾ ಇದೆ, ಸುತ್ತಮುತ್ತಲೂ ಜನ ಖಡ್ಗ ಅಸ್ತ್ರ ಶಸ್ತ್ರಗಳನ್ನ ಎತ್ತಿಕೊಂಡು ಯುದ್ಧಕ್ಕೆ ರೆಡಿಯಾಗಿದ್ದಾರೆ. ಆನೆಗಳಿವೆ, ಕುದುರೆಗಳಿವೆ, ರಥಗಳಿವೆ, ಇವರೆಲ್ಲರ ಮಧ್ಯದಲ್ಲಿ ಕ್ಲಾಸ್ ನಡೀತಾ ಇದೆ. ಅರ್ಜುನ ತುಂಬಾ ಏಕಾಗ್ರತೆಯಿಂದ ಕೇಳ್ತಾ ಇದ್ದಾನೆ. ಸೊ ನಾವು ಕೂಡ ಭಗವದ್ಗೀತೆ ಅರ್ಥ ಮಾಡಿಕೊಳ್ಳಬೇಕಂದ್ರೆ ನಾವು ಕೂಡ ಅಷ್ಟು ತೀಕ್ಷ್ಣವಾದ ಏಕಾಗ್ರತೆಯನ್ನ ಬೆಳೆಸಿಕೊಳ್ಳಬೇಕು. ಆಗ ಮಾತ್ರ ಭಗವದ್ಗೀತೆಯ ನಿಜವಾಗ್ಲೂ ಅರ್ಥ ಆಗಲು ಸಾಧ್ಯ. ಸೊ ಮಹಾಭಾರತದಲ್ಲಿ ಸಂಖ್ಯೆ 18 ತುಂಬಾ ಮುಖ್ಯವಾದದ್ದು. ಓಕೆ, 18 ನಂಬರ್ ಬಗ್ಗೆ ನೋಡೋಣ. ಮಹಾಭಾರತದಲ್ಲಿ 18 ಪರ್ವಗಳಂದ್ರೆ ಸೆಕ್ಷನ್ಸ್. ಪ್ರಥಮ ಪರ್ವ, ದ್ವಿತೀಯ ಪರ್ವ, ತೃತೀಯ ಪರ್ವ, ಆ ರೀತಿ. ರಾಮಾಯಣದಲ್ಲಿ ಕಾಂಡಗಳಿವೆ, ಬಾಲ್ಯಕಾಂಡ, ಅಯೋಧ್ಯಕಾಂಡ, ರೈಟ್, ಅರಣ್ಯಕಾಂಡ, ಲೈಕ್ ದಟ್. ಮಹಾಭಾರತದಲ್ಲಿ ಪರ್ವಗಳಿವೆ. 18 ಪರ್ವಗಳಲ್ಲಿ ಭೀಷ್ಮ ಪರ್ವದಲ್ಲಿ ಭಗವದ್ಗೀತೆ ಬರುತ್ತೆ. ಭಗವದ್ಗೀತೆಯಲ್ಲಿ 18 ಅಧ್ಯಾಯಗಳಿವೆ. ಮತ್ತೆ ಕುರುಕ್ಷೇತ್ರ ರಣಭೂಮಿಯಲ್ಲಿ ಸೇರಿಕೊಂಡಂತಹ ಸೇನೆಗಳನ್ನ ಗಣನೆ ಮಾಡಿದರೆ 18 ಅಕ್ಷೋಹಿಣಿ ಸೇನೆ ಆಗಿತ್ತು. ರೈಟ್, ಒಂದು ಅಕ್ಷೋಹಿಣಿ ಸೇನೆ ಅಂದ್ರೆ ಸುಮಾರು 16,000 ರಥಗಳು, 16,000 ಕುದುರೆಗಳು, ಸಾಕಷ್ಟು ಏನಂತಾರೆ ಆನೆಗಳು, ಲಕ್ಷ ಪಾದ ಸೈನಿಕರು, ಇವರೆಲ್ಲ ಸೇರಿಸಿದ್ರೆ ಒಂದು ಅಕ್ಷೋಹಿಣಿ ಆಗುತ್ತೆ. ಈ ರೀತಿ 18 ಅಕ್ಷೋಹಿಣಿ. ಪಾಂಡವರ ಹತ್ತಿರ 7 ಅಕ್ಷೋಹಿಣಿ ಸೇನೆ ಇತ್ತು, ಮತ್ತೆ ಕೌರವರ ಹತ್ತಿರ 11 ಅಕ್ಷೋಹಿಣಿ ಸೇನೆ. ಮತ್ತೆ ಕುರುಕ್ಷೇತ್ರ ಯುದ್ಧ 18 ದಿವಸಗಳ ಕಾಲ ನಡೆಯಿತು. ಸೊ ದಟ್ ಇಸ್ ನಂಬರ್ 18. ಸೊ 18 ಮುಖ್ಯವಾದ ಒಂದು ನಂಬರ್ ಆಗಿದೆ. ಸೊ ಕೃಷ್ಣ ಮತ್ತೆ ಅರ್ಜುನ ಒಂದು ರಥದ ಮೇಲೆ, ದಿವ್ಯವಾದ ರಥದ ಮೇಲೆ ಕುಳಿತುಕೊಂಡು ಯುದ್ಧಕ್ಕೆ ತೆರಳಿದ್ದಾರೆ. ಕುರುಕ್ಷೇತ್ರ ರಣಭೂಮಿಗೆ ಬಂದಿದ್ದಾರೆ. ಕುರುಕ್ಷೇತ್ರ ಈಗಿನ ನ್ಯೂ ಡೆಲ್ಲಿ ನಮ್ಮ ರಾಜಧಾನಿ ಏನಿದೆ, ಆ ನ್ಯೂ ಡೆಲ್ಲಿಯಿಂದ ಸುಮಾರು 100 ಕಿಲೋಮೀಟರ್ ಮೇಲೆ ಹರಿಯಾಣದಲ್ಲಿ ಈ ಕುರುಕ್ಷೇತ್ರ ಭೂಮಿ ಇದೆ. ಕುರುಕ್ಷೇತ್ರ ಆಕ್ಚುಲಿ ಧರ್ಮಕ್ಷೇತ್ರ, ಅದು ಪುಣ್ಯಭೂಮಿ. ಅಲ್ಲಿ ಪರಶುರಾಮರು ಪೂಜೆಗಳನ್ನ ಮಾಡಿದ್ರು, ಯಜ್ಞಗಳನ್ನ ಮಾಡಿದ್ರು. ಸೊ ಅಂತಹ ಪುಣ್ಯ ಭೂಮಿಯಲ್ಲಿ ಯುದ್ಧ ಮಾಡಕ್ಕೆ ಹೊರಟಿದ್ದಾರೆ. ಸೊ ಭಗವದ್ಗೀತೆಯ ಪ್ರಥಮ ಶ್ಲೋಕವೇ ಹೀಗೆ ಸ್ಟಾರ್ಟ್ ಆಗುತ್ತೆ: ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾ ಯುಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮ್ಮಕೂರ್ವತ ಸಂಜಯ. ಸಂಜಯ, ಧೃತರಾಷ್ಟ್ರ ಸಂಜಯನಿಗೆ ಪ್ರಶ್ನೆ ಕೇಳ್ತಾ ಇದ್ದಾನೆ, ನನ್ನ ಮಕ್ಕಳು ಕೌರವರು, ಪಾಂಡವನ ಮಕ್ಕಳು ಪಾಂಡವರು ಯುದ್ಧ ಭೂಮಿಯಲ್ಲಿ ಸೇರಿಕೊಂಡು ಏನ್ ಮಾಡ್ತಾ ಇದ್ದಾರೆ? ಕಿಮ್ಮಕೂರ್ವತ ಸಂಜಯ ಅಂತ ಪ್ರಶ್ನೆ ಮಾಡಿದ. ಈ ಪ್ರಶ್ನೆಯಲ್ಲಿ ಸಂಶಯ ಕೂಡ ಇತ್ತು. ಯಾಕಂದ್ರೆ ಕೌರವರು ಪಾಪಿಗಳು, ರೈಟ್, ದುಷ್ಕರ್ಮಿಗಳು. ಪಾಂಡವರು ಸಜ್ಜನರು, ಒಳ್ಳೆ ಮಾರ್ಗದಲ್ಲಿ ನಡೆಯುವಂತವರು. ಯುಧಿಷ್ಠಿರ ಮಹಾರಾಜ ಸಾಕ್ಷಾತ್ ಧರ್ಮರಾಯ, ಅರ್ಜುನ ಸಾಕ್ಷಾತ್ ಇಂದ್ರನ ಮಗ, ರೈಟ್. ಎಲ್ಲರೂ ಪಾಂಡವರಾದ್ರೂ ಕೂಡ ಅವರ ಜನ್ಮ ದಿವ್ಯವಾಗಿತ್ತು. ಆದ್ರೆ ಕೌರವರು ದುಷ್ಕರ್ಮಿಗಳು. ದ್ರೌಪದಿ ವಸ್ತ್ರಹರಣ ಮಾಡಿದ್ರು, ಪಾಂಡವರ ಹಕ್ಕನ್ನ ಕದ್ಕೊಂಡಿದ್ರು,
ಇಡೀ ಹಸ್ತಿನಾಪುರದ ರಾಜರು ಮತ್ತೆ ಇಡೀ ಭಾರತದ ರಾಜರು ಯಾರು? ಯುಧಿಷ್ಠಿರ ಮಹಾರಾಜನಾಗಬೇಕಿತ್ತು. ಆದ್ರೆ ಯುಧಿಷ್ಠಿರ ಮಹಾರಾಜನ ಹಕ್ಕನ್ನ ಕದ್ಕೊಂಡು ಅನ್ಯಾಯವಾಗಿ ಅವರನ್ನ 13 ವರ್ಷ ವನವಾಸಕ್ಕೆ ರೈಟ್ ಕಳಿಸಿದ್ರು. 12 ವರ್ಷ ವನವಾಸ ಮತ್ತೆ 1 ವರ್ಷ ಅಜ್ಞಾತವಾಸಕ್ಕೆ ಕಳಿಸಿದ್ದರು. ಸೊ ಪಾಂಡವರ ಮೇಲೆ ತುಂಬಾ ಅತ್ಯಾಚಾರ, ಅನ್ಯಾಯ ನಡೆದಿತ್ತು. ಪಾಂಡವರನ್ನ ಈ ಭೂಮಿಯಿಂದ ನಿರ್ಮೂಲನೆ ಮಾಡಬೇಕು ಅನ್ನುವ ಒಂದು ಸಂಚು ಯಾರದು? ಕೌರವರದು, ವಿಶೇಷವಾಗಿ ದುರ್ಯೋಧನಂದು. ಸೊ ದುರ್ಯೋಧನ ಹಿ ವಾಸ್ ವೆರಿ ವೆರಿ ಕ್ರೂಯಲ್, ತುಂಬಾ ಕ್ರೂರಿ. ದುರ್ಯೋಧನ ಯುದ್ಧದಲ್ಲಿ ಯಾರ ಜೊತೆ ಯಾರು ಸರಿಯಾಗಿ ಯುದ್ಧ ಮಾಡೋದಿಲ್ವೋ, ರೈಟ್, ನಿಯಮಗಳನ್ನ ಪಾಲಿಸೋದಿಲ್ವೋ ಅವನೇ ದುರ್ಯೋಧನ. ದುಶ್ಶಾಸನ, ಈ ರೀತಿ ದುಷ್ಟರು 100 ಜನ ಕೌರವರು ಒಂದು ಕಡೆ ಮತ್ತೆ 5 ಜನ ಪಾಂಡವರು ಇನ್ನೊಂದು ಕಡೆ. ಸೊ ಪಾಂಡವರು 13 ವರ್ಷ ವನವಾಸವನ್ನ ಮುಗಿಸಿದ ಮೇಲೆ ತಮ್ಮ ಹಕ್ಕನ್ನ ಕೇಳಕ್ಕೆ ಬರ್ತಾರೆ. ನಮ್ಮ ರಾಜ್ಯವನ್ನು ವಾಪಸ್ ಕೊಡಿ. ಇಡೀ ರಾಜ್ಯ ಕೊಡಕ್ಕಾಗದಿದ್ರು ಕೂಡ ಅಟ್ಲೀಸ್ಟ್ ಇಂದ್ರಪ್ರಸ್ಥವನ್ನಾದ್ರೂ ಕೊಡಿ ಅಂತ ಕೇಳೋದಕ್ಕೆ ಬರ್ತಾರೆ. ಅದಕ್ಕೂ ಬೇಡ ಅಂದ್ರು. ಆಗ ಯುಧಿಷ್ಠಿರ ಕೇಳ್ತಾನೆ, ಅಟ್ಲೀಸ್ಟ್ ಒಂದು 5 ಹಳ್ಳಿಗಳನ್ನಾದ್ರೂ ಕೊಡಿ ಅಂತ ಕೇಳ್ತಾನೆ. ಅದಕ್ಕೂ ರೆಡಿ ಆಗೋದಿಲ್ಲ ದುರ್ಯೋಧನ. ನಾನು ಒಂದು ಸೂಜಿ ಮೇಲೆ ತುದಿಯಷ್ಟು ಜಾಗ ಕೂಡ ನಿಮಗೆ ಕೊಡೋದಿಲ್ಲ ಅಂತಾನೆ. ನೋಡಿ ಎಂತ ಅನ್ಯಾಯ ಇದು, ರೈಟ್? ಯಾರ ಹಕ್ಕಿತ್ತು ಅವರಿಗೆ ಕೊಡೋಕೆ ಸಿದ್ಧರಾಗಿಲ್ಲ. ಸೊ ಈ ಒಂದು ಕಷ್ಟವನ್ನ ಪರಿಹರಿಸೋದಕ್ಕೆ ಶ್ರೀಕೃಷ್ಣ ಕೂಡ ಪ್ರಯತ್ನ ಪಡ್ತಾನೆ. ಸ್ವಯಂ ಭಗವಂತನೇ ಹೋಗ್ತಾನೆ ಶಾಂತಿ ದೂತನಾಗಿ, ದುರ್ಯೋಧನನ್ನ ಒಪ್ಪಿಸೋದಕ್ಕೆ ಹೋಗ್ತಾನೆ. ಧೃತರಾಷ್ಟ್ರನಿಗೆ ಬುದ್ಧಿ ಹೇಳೋದಕ್ಕೆ ಹೋಗ್ತಾರೆ. ಆದ್ರೆ ದುರ್ಯೋಧನ ಕೃಷ್ಣನಿಗೆ ಅವಮಾನ ಮಾಡಿ ಕಳಿಸ್ಬಿಟ್ಟ. ಸೊ ಯಾವಾಗ ಈ ಒಂದು ಹಂತಕ್ಕೆ ಬಂತು ಆಗ ಯುದ್ಧ ಅನಿವಾರ್ಯವಾಯಿತು. ಯುದ್ಧವನ್ನ ತಡೆಗಟ್ಟೋದಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿದ್ರು. ಯುಧಿಷ್ಠಿರ ಮಹಾರಾಜ ಮಾಡಿದ, ವಿದುರ ಮಾಡಿದ, ಶ್ರೀಕೃಷ್ಣನೇ ಮಾಡಿದರು. ಆದ್ರೂ ಕೂಡ ಯುದ್ಧವನ್ನ ತಡೆಗಟ್ಟಲು ಸಾಧ್ಯವಾಗಲಿಲ್ಲ. ಆಗ ಯುದ್ಧ ಅನಿವಾರ್ಯವಾಯಿತು. ಅನಿವಾರ್ಯವಾದಾಗ ಕುರುಕ್ಷೇತ್ರದಲ್ಲಿ ಪಾಂಡವರು ಕೌರವರು ಸೇರಿದರು. ಇವರಿಬ್ಬರು ಸೇರಿದ ಮೇಲೆ ಸೇನೆಯೋರುಭಯೋರ್ ಮಧ್ಯೆ ರಥಂ ಸ್ಥಾಪಯಮೇಚ್ಯುತ ಯಾವದೇತಾ ನಿರೀಕ್ಷೇಹಂ ಯೋದ್ಧು ಕಾಮಾನವಸ್ಥಿತಂ. ಸೊ ಯಾರು ಬಂದಿದ್ದಾರೆ ನನ್ನ ಮುಂದೆ, ಯುದ್ಧಕ್ಕೆ ಯಾರು ಬಂದಿದ್ದಾರೆ ನಾನು ನೋಡ್ಬೇಕು ಕೃಷ್ಣ ಅಂತ ಅರ್ಜುನ ಪ್ರಶ್ನೆ ಮಾಡ್ತಾನೆ ಕೃಷ್ಣನಿಗೆ. ಆಗ ಕೃಷ್ಣ ರಥಂ ಸೇನೆಯೋರುಭಯೋರ್ ಮಧ್ಯೆ ರಥಂ ಸ್ಥಾಪಯ, 2 ಸೇನೆಗಳ ಮಧ್ಯದಲ್ಲಿ ರಥವನ್ನ ಸ್ಥಾಪನೆ ಮಾಡಿದಾಗ ಅರ್ಜುನ ನೋಡ್ತಾನೆ ಯಾರ್ಯಾರಿದ್ದಾರೆ. ಭೀಷ್ಮ ದ್ರೋಣ ಪ್ರಮುಖಃ, ರೈಟ್, ಪ್ರಮುಖವಾಗಿ ಭೀಷ್ಮ ದ್ರೋಣ. ಸರ್ವೇಷಾಂ ಚ ಮಹೀಕ್ಷಿತಾಂ ವಾಚ ಪಾರ್ಥ ಪಶ್ಯೈತಾನ್ ಸಮವೇತಾನ್ ಕುರುನಿತಿ. ಅಂಡ್ ಕೃಷ್ಣ ಹೇಳ್ತಾನೆ ನೋಡು ನೋಡು ಪಾರ್ಥ, ನೋಡು ಯಾರ್ಯಾರು ಬಂದಿದ್ದಾರೆ. ಭೀಷ್ಮ ದ್ರೋಣ ಮತ್ತೆ ಇತ್ಯಾದಿ, ಕೃಪಾಚಾರ್ಯ, ಶಕುನಿ, ದುರ್ಯೋಧನ, ದುಶ್ಯಾಸನ, ಇವರೆಲ್ಲರೂ ಬಂದಿದ್ದಾರೆ. ಸೊ ನೋಡು ಯಾರು ಬಂದಿದ್ದಾರೆ. ಸೊ ಇವರೆಲ್ಲರನ್ನ ನೋಡಿದಾಗ ಅರ್ಜುನನಿಗೆ ಹೃದಯ ದೌರ್ಬಲ್ಯ ಉಂಟಾಯಿತು, ಹೃದಯದಲ್ಲಿ ಕಳವಳ ಉಂಟಾಯಿತು, ಶಂಕೆಗಳು ಬಂದವು. ಆಗ ಅರ್ಜುನ ಕೃಷ್ಣನ ಹತ್ರ ತಿರುಗಿ ಹೇಳ್ತಾನೆ, ನಾನು ಯುದ್ಧ ಮಾಡೋಕ್ಕೆ ರೆಡಿ ಇಲ್ಲ, ನಾನು ಯುದ್ಧವನ್ನ ಮಾಡೋದಿಲ್ಲ, ನಾನು ಕಾಡಿಗೆ ಹೋಗ್ತೀನಿ, ನಾನು ಎಲ್ಲವನ್ನ ಬಿಟ್ಟು ಕರ್ತವ್ಯವನ್ನು ಬಿಟ್ಟು ಕಾಡಿಗೆ ಹೋಗ್ತೀನಿ. ಆಗ ಕೃಷ್ಣ ಹೇಳ್ತಾನೆ, ಏನ್ ಯೋಚನೆ ಮಾಡ್ತಾ ಇದೆಯಾ ನೀನು ಕ್ಷತ್ರಿಯ, ನಿನ್ನ ಧರ್ಮ ಕ್ಷತ್ರಿಯ ಧರ್ಮವೇನು? ಕ್ಷತ್ರಾಯತೆ ಇತಿ ಕ್ಷತ್ರಿಯ. ಯಾರು ತನ್ನ ಶಕ್ತಿಯಿಂದ ಬೇರೆಯವರಿಗೆ ರಕ್ಷಣೆಯನ್ನು ಕೊಡ್ತಾನೆ, ತೊಂದರೆಯಿಂದ ರಕ್ಷಣೆಯನ್ನು ಕೊಡ್ತಾನೆ, ಅವನೇ ಕ್ಷತ್ರಿಯ. ಇಡೀ ಜಗತ್ತು ತೊಂದರೆಯಲ್ಲಿದೆ. ಯಾರ ಕಾರಣದಿಂದ? ದುರ್ಯೋಧನ ಅಂಡ್ ಕಂಪನಿ, ಕೌರವರ ಕಾರಣದಿಂದ ಇಡೀ ಜಗತ್ತು ತೊಂದರೆಯಲ್ಲಿದೆ. ಈ ಜಗತ್ತಿನ ತೊಂದರೆಯನ್ನ ನಿರ್ಮೂಲನೆ ಮಾಡುವುದು ನಿನ್ನ ಕೈಯಿಂದ ಸಾಧ್ಯ. ಅರ್ಜುನ, ನೀನು ಸಂಕೋಚ ಪಡಬೇಡ, ಯುದ್ಧ ಮಾಡು ನೀನು ಅಂತ ಹೇಳ್ತಾನೆ. ಸೊ ಭಗವದ್ಗೀತೆಯಲ್ಲಿ ಮುಖ್ಯವಾಗಿ ಅರ್ಜುನನ ಒಂದು ಸಂಶಯ ಏನಿದೆ, ಆ ಸಂಶಯವನ್ನ ನಿರ್ಮೂಲನೆ ಮಾಡೋದಕ್ಕೆ ಕೃಷ್ಣ ದಿವ್ಯ ಜ್ಞಾನವನ್ನ ಕೊಡ್ತಾ ಇದ್ದಾನೆ. ಸೊ ಈ ದಿವ್ಯ ಜ್ಞಾನದಲ್ಲಿ ಏನಿದೆ, ಈ ಭಗವಂತ ಮಾಡಿದಂತ ಎಲ್ಲ ನಿಯಮಗಳು, ತತ್ವಗಳು ಇದರಲ್ಲಿ ಕೊಟ್ಬಿಟ್ಟಿದ್ದಾರೆ, ಸಂಕ್ಷಿಪ್ತ ರೂಪದಲ್ಲಿ ಕೊಟ್ಬಿಟ್ಟಿದ್ದಾರೆ. ಭಗವದ್ಗೀತೆಯಲ್ಲಿ ಎಲ್ಲವೂ ಇದೆ. ಎಲ್ಲ ವೇದಗಳ ಶಾಸ್ತ್ರಗಳ ಸಾರ ಭಗವದ್ಗೀತೆಯಲ್ಲಿದೆ. ಭಗವದ್ಗೀತೆ ಒಂದು ಗ್ರಂಥವನ್ನು ಓದಿದರೆ ಸಾಕು, ಮತ್ತೆ ಯಾವುದು ಗ್ರಂಥವನ್ನು ಓದೋದು ಬೇಕಿಲ್ಲ. ನಥಿಂಗ್ ಇಸ್ ರಿಕ್ವೈರ್ಡ್.
ಅಂತ ಹೇಳ್ತಾರೆ. ಸೊ ಭಗವದ್ಗೀತೆಯಲ್ಲಿ ಅನ್ಯ ಗ್ರಂಥಗಳಲ್ಲಿ ಇರುವುದು ಭಗವದ್ಗೀತೆಯಲ್ಲಿ ಕೂಡ ಇದೆ, ಆದ್ರೆ ಭಗವದ್ಗೀತೆಯಲ್ಲಿ ಇರುವುದು ಅನ್ಯ ಗ್ರಂಥಗಳಲ್ಲಿ ಇರ್ಲಿಕ್ಕಿಲ್ಲ, ಅನ್ಯ ಶಾಸ್ತ್ರಗಳಲ್ಲಿ ಇರ್ಲಿಕ್ಕಿಲ್ಲ ಅಂತ ಒಂದು ಶ್ಲೋಕ ಕೂಡ ಇದೆ. ಸೊ ಅಂತಹ ದಿವ್ಯ ಜ್ಞಾನವನ್ನ ನೀಡಿದ್ದಾನೆ ಕೃಷ್ಣ. ಸೊ ನಾವು ಯಾವಾಗ ಭಗವದ್ಗೀತೆಯನ್ನು ಓದ್ತೀವಲ್ಲ, ಆಗ ನಾವು ಅರ್ಜುನನಾಗಿ ಭಗವದ್ಗೀತೆಯನ್ನು ಓದಬೇಕು. ಕೃಷ್ಣ ನನಗೋಸ್ಕರ ಭಗವದ್ಗೀತೆಯನ್ನು ಹೇಳ್ತಾ ಇದ್ದಾನೆ. ಅರ್ಜುನ ನನ್ನ ಪ್ರಶ್ನೆಯನ್ನ ಕೃಷ್ಣನ ಮುಂದೆ ಇಡ್ತಾ ಇದ್ದಾನೆ. ಕೃಷ್ಣ ಅದಕ್ಕೆ ಉತ್ತರ ಕೊಡ್ತಾ ಇದ್ದಾನೆ, ಆ ಉತ್ತರ ನನಗೋಸ್ಕರ. ಸೊ ನಾವು ಪರ್ಸನಲ್ ಆಗಿ ಓದ್ಬೇಕು, ವೈಯಕ್ತಿಕವಾಗಿ ನನಗೋಸ್ಕರ ಕೃಷ್ಣ ಈ ಭಗವದ್ಗೀತೆಯನ್ನು ಕೊಟ್ಟಿದ್ದಾನೆ ಅನ್ನೋ ರೂಪದಲ್ಲಿ ನಾವು ಓದಬೇಕು. ಆಗ ಭಗವದ್ಗೀತೆ ನಮಗೆ ಇನ್ನಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ, ಪ್ರಾಕ್ಟಿಕಲ್ ಆಗುತ್ತೆ. ಆದಿಶಂಕರಾಚಾರ್ಯರು ತಮ್ಮ ಗೀತಾ ಮಹಾತ್ಮೆಯಲ್ಲಿ ಹೇಳ್ತಾರೆ, ಗೀತಾ ಶಾಸ್ತ್ರಮಿದಂ ಪುಣ್ಯಂ ಯಹ ಪಠೇತ್ ಪ್ರಯತ ಪುಮಾನ್ ವಿಷ್ಣೋ ಪದಂ ಅವಾಪ್ನೋತಿ ಭಯ ಶೋಕಾದಿ ವರ್ಜಿತಃ. ಈ ಪುಣ್ಯವಾದ ಭಗವದ್ಗೀತೆಯನ್ನ ಪ್ರಯತಃ ತುಂಬಾ ಕಟ್ಟುನಿಟ್ಟಾಗಿ, ತುಂಬಾ ಆಸಕ್ತಿಯಿಂದ ಯಾರು ಓದ್ತಾರೋ ಅವರು ವಿಷ್ಣೋಹ ಪದಂ ಅವಾಪ್ನೋತಿ, ವಿಷ್ಣು ಲೋಕಕ್ಕೆ ಹೋಗ್ತಾರೆ, ಅಂದ್ರೆ ವೈಕುಂಠ ಲೋಕ. ಭಯ ಶೋಕ ಆದಿ ವರ್ಜಿತ. ಈ ಜಗತ್ತಿನಲ್ಲಿ ಭಯವಿದೆ, ಶೋಕವಿದೆ. ಭಯ ಯಾವುದರಿಂದ ಭಯ? ಫ್ಯೂಚರ್, ಫಿಯರ್ ಆಫ್ ದ ಫ್ಯೂಚರ್, ಭವಿಷ್ಯದ ಬಗ್ಗೆ ಭಯ. ಮುಂದೇನಾಗುತ್ತೆ, ಜಾಬ್ ಇರುತ್ತೋ ಇಲ್ವೋ, ಎಕನಾಮಿ ಹೇಗಿರುತ್ತೆ, ಯುದ್ಧ ಆಗ್ತಾ ಇದೆ, ಏನಾಗುತ್ತೆ, ಸೊ ತುಂಬ ಭಯ. ಮತ್ತೆ ಭೂತಕಾಲದ ಬಗ್ಗೆ ಶೋಕ. ರೈಟ್, ಓ ಹಾಗಿದ್ರೆ ಚೆನ್ನಾಗಿರ್ತಿತ್ತು, ಹೀಗಿದ್ರೆ ಚೆನ್ನಾಗಿರ್ತಿತ್ತು, ಲೈಕ್ ಶೋಕ ಆಫ್ ದ ಪಾಸ್ಟ್ ಅಂಡ್ ಮೋಹ ಆಫ್ ದ ಪ್ರೆಸೆಂಟ್. ನಾವು ಬರೀ ಶೋಕ ಮತ್ತೆ ಭಯದಲ್ಲಿ ಇರ್ತೀವಿ, ಆದ್ರೆ ನಾವು ವಿ ಆರ್ ನಾಟ್ ಇನ್ ದ ಪ್ರೆಸೆಂಟ್. ಈ ವರ್ತಮಾನ ಕಾಲದಲ್ಲಿ ನಾವಿಲ್ಲ, ಆದ ಕಾರಣ ನಾವು ಮೋಹದಲ್ಲಿದ್ದೀವಿ. ಸೊ ಭಯ ಶೋಕ ಆದಿ ವರ್ಜಿತ, ಒನ್ ಬಿಕಮ್ಸ್ ಫ್ರೀ ಫ್ರಮ್ ಭಯ ಅಂಡ್ ಶೋಕ. ಸೊ ಈ ದಿವ್ಯ ಜ್ಞಾನವನ್ನ ಸಾಕ್ಷಾತ್ ಶ್ರೀಕೃಷ್ಣನೇ ಸೃಷ್ಟಿಯ ಪ್ರಾರಂಭದಲ್ಲಿ ಬ್ರಹ್ಮದೇವರಿಗೆ ಕೊಟ್ಟಿದ್ದು. ರೈಟ್, ಸೊ ಬ್ರಹ್ಮ ನಾರದರಿಗೆ ಕೊಟ್ಟರು, ತಮ್ಮ ಮಗನಾದಂಥ ನಾರದರು ವ್ಯಾಸರಿಗೆ, ವ್ಯಾಸರು ಮಧ್ವಾಚಾರ್ಯರಿಗೆ, ಮಧ್ವಾಚಾರ್ಯರು ತಮ್ಮ ಶಿಷ್ಯರಿಗೆ. ನಂತರ ಇದು ಶ್ರೀ ಚೈತನ್ಯ ಮಹಾಪ್ರಭುಗಳಿಗೆ ಬಂತು. ನಂತರ ನಮ್ಮ ಗೌಡಿಯ ಗುರು ಶಿಷ್ಯ ಪರಂಪರೆಯಲ್ಲಿ ಬಂದು ನಮ್ಮ ಇಸ್ಕಾನಿನ ಸಂಸ್ಥಾಪಕಾಚಾರ್ಯರು ಕೂಡ ಈ ಪರಂಪರೆಯಲ್ಲಿ ಬರ್ತಾರೆ. ಸೊ ಶ್ರೀಲ ಪ್ರಭುಪಾದರು ಈ ಪರಂಪರೆಯಲ್ಲಿ 32ನೇ ನಂಬರ್ನಲ್ಲಿದ್ದಾರೆ. ಈಸ್ 32nd ನಂಬರ್. ಸೊ 32ನೇ ಆಚಾರ್ಯರು. ಸೊ ಸಾಕ್ಷಾತ್ ದೇವೋತ್ತಮ ಪರಮ ಪುರುಷನೇ ನಮಗಾಗಿ ಕೊಟ್ಟಂತಹ ಒಂದು ಸಂದೇಶವಿದು. ಸೊ ಭಗವದ್ಗೀತೆಯನ್ನು ಅಭ್ಯಾಸ ಮಾಡಬೇಕು. ಯಾಕೆ? ಕೆಳಮಟ್ಟದ ಗುಣಗಳಿಂದ ಮುಕ್ತರಾಗಲು. ಕೆಳಮಟ್ಟದ ಗುಣಗಳಂದ್ರೆ ಯಾವುವು? ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಶೋಕ, ಇಲ್ಲಿ ಕಾಮ, ಕ್ರೋಧ, ಲೋಭ. ರೈಟ್, ಲಸ್ಟ್, ಆಂಗರ್ ಅಂಡ್ ಗ್ರೀಡ್. ಕಾಮ, ಕ್ರೋಧ, ಲೋಭಗಳಿಂದ ನಾವು ಮುಕ್ತರಾಗಬೇಕು. ಜೀವನದ ಉದ್ದೇಶವನ್ನ ತಿಳಿದುಕೊಳ್ಳಲು. ಜೀವನದ ಉದ್ದೇಶ ಏನು? ಭಗವತ್ ಪ್ರಾಪ್ತಿ, ಸುಖದ ಪ್ರಾಪ್ತಿ. ಆ ಸುಖವನ್ನು ಹೇಗೆ ಪಡೆದುಕೊಳ್ಳಬೇಕು ಅನ್ನುವುದು ಮುಖ್ಯ. ನಂತರ ಜೀವನದ ಉನ್ನತ ಗುಣಗಳನ್ನು ಅಭ್ಯಸಿಸಲು ಹಾಗೂ ಬೆಳೆಸಿಕೊಳ್ಳಲು. ಸೊ ಇಲ್ಲಿ ನೋಡಿ, ಒಂದು ಏಣಿ ಇದೆ, ಈ ಸ್ಟೇರ್ ಕೇಸು. ಒಬ್ಬರು ಮಧ್ಯದಲ್ಲಿ ನಿಂತಿದ್ದಾರೆ. ಮಧ್ಯದಲ್ಲಿ ನಿಂತುಕೊಂಡು ಅವರಿಗೆ 2 ದಾರಿ, ಒಂದು ಮೇಲೆ ಹೋಗ್ಬಹುದು ಅಥವಾ ಕೆಳಗಡೆ ಬರ್ಬೋದು. ಕೆಳಗಡೆ ಅಟ್ಯಾಚ್ಮೆಂಟ್, ಆಸಕ್ತಿ, ಮದ, ಅಹಂಕಾರ, ರೈಟ್, ದ್ವೇಷ, ಕಾಮ, ಕ್ರೋಧ, ಲೋಭ, ಇವೆಲ್ಲವೂ ಕೆಳಗಿನ ದಾರಿ. ಸೊ ಅಂದ್ರೆ ನರಕಕ್ಕೆ ಹೋಗುವಂತಹ ದಾರಿ. ಮೇಲೆ ಗುರುಗಳ ಆಶ್ರಯವನ್ನು ಪಡೆದುಕೊಳ್ಳುವುದು, ವೇದ ಪಾಠ ಮಾಡುವುದು, ತಪಸ್ಸನ್ನು ಮಾಡುವುದು, ಇಂದ್ರಿಯ ಸಂಯಮವನ್ನು ಬೆಳೆಸಿಕೊಳ್ಳುವುದು, ಆಧ್ಯಾತ್ಮಿಕ ಜ್ಞಾನವನ್ನು ಬೆಳೆಸಿಕೊಳ್ಳುವುದು. ಅದರಿಂದ ನಾವು ಮೇಲೆ ಹೋಗ್ತೀವಿ. ಸೊ ಇವೆಲ್ಲ ಉನ್ನತ ಗುಣಗಳು. ಸ್ವನಿಯಂತ್ರಿತ ಸಂತೃಪ್ತಿ ಹಾಗೂ ಸತ್ವಗುಣದಲ್ಲಿ ಬಾಳುವುದು. ಸೊ ಲಿವಿಂಗ್ ಎ ವೆರಿ ಹ್ಯಾಪಿ ಲೈಫ್, ಸಾತ್ವಿಕ್ ಲೈಫ್. ಉನ್ನತ ಯೋಚನೆಗಳನ್ನು ಬೆಳೆಸಿಕೊಳ್ಳಲು ಭಗವದ್ಗೀತೆಯನ್ನು ನಾವು ಓದಬೇಕು. ಹೈ ಥಿಂಕಿಂಗ್, ರೈಟ್? ಪೀಪಲ್ ಆರ್ ಹಾರ್ಡ್ಲಿ ಥಿಂಕಿಂಗ್ ನೌ ಡೇಸ್. ಜನರು ಯೋಚನೆ ಮಾಡೋದನ್ನೇ ಬಿಟ್ಟುಬಿಟ್ಟಿದ್ದಾರೆ. ನಾನು ಯಾರು, ನನ್ನ ಜೀವನದ ಗುರಿ ಏನು, ನಿಜವಾದ ಸುಖವನ್ನು ಹೇಗೆ ಪಡೆದುಕೊಳ್ಳುವುದು, ಈ ರೀತಿ ಹಲವಾರು ಪ್ರಶ್ನೆಗಳಿವೆ. ಈ ಸೃಷ್ಟಿ ಹೇಗೆ ಆಯಿತು, ಸೃಷ್ಟಿಕರ್ತನ ಯಾರು, ಸೊ ಈ ನಿಯಮಗಳನ್ನು ಯಾರು ಮಾಡಿದ್ದಾರೆ,
ರೈಟ್? ಇವೆಲ್ಲ ಪ್ರಶ್ನೆಗಳು ಬಹುಮುಖ್ಯವಾದ ಪ್ರಶ್ನೆಗಳು. ನಾನು ಯಾರು? ಸಾವಿನ ನಂತರ ನಾನು ಎಲ್ಲಿ ಹೋಗ್ತೇನೆ? ರೈಟ್? ಪುನರ್ಜನ್ಮ ಅನ್ನೋದು ಇದೆಯಾ? ಇವೆಲ್ಲ ಮುಖ್ಯ ಪ್ರಶ್ನೆಗಳು. ಯಾರು ಈ ಪ್ರಶ್ನೆಗಳನ್ನು ಕೇಳ್ತಾರೋ ಅವರಿಗೆ ಉತ್ತರ ಸಿಗುತ್ತೆ. ಅವರು ತಮ್ಮ ಮನುಷ್ಯ ಜನ್ಮವನ್ನ ಸಾರ್ಥಕಗೊಳಿಸಿಕೊಳ್ಳಬಹುದು. ಸೊ ಭಗವದ್ಗೀತೆಯನ್ನ ಒಂದು ಕೈಪಿಡಿಗೆ ಹೋಲಿಸಿದ್ದಾರೆ, ಒಂದು ನಕ್ಷೆಗೆ ಹೋಲಿಸಿದ್ದಾರೆ, ಒಂದು ಔಷಧಿಗೂ ಕೂಡ ಹೋಲಿಸಿದ್ದಾರೆ. ಓಕೆ, ಇದ್ರ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ಚರ್ಚೆ ಮಾಡೋಣ. ಭಗವದ್ಗೀತೆ ಒಂದು ಕೈಪಿಡಿ, ಒಂದು ಮ್ಯಾನ್ಯುವಲ್. ಹೇಗೆ ನಾವು ಏನಾದ್ರೂ ಒಂದು ಮೊಬೈಲ್ ಫೋನ್ ಅಥವಾ ರೆಫ್ರಿಜಿರೇಟರ್ ಅಥವಾ ಟಿವಿ ಖರೀದಿಸಿದಾಗ ಅದ್ರ ಜೊತೆ ಒಂದು ಕೈಪಿಡಿ ಬರುತ್ತೆ, ಹ್ಯಾಂಡ್ ಬುಕ್, ಮ್ಯಾನ್ಯುವಲ್. ಅದನ್ನ ಓದಿದಾಗ ಗೊತ್ತಾಗುತ್ತೆ, ಓಕೆ ಇದನ್ನ ಈ ರೀತಿ ಉಪಯೋಗಿಸ್ಬೇಕು, ಇದನ್ನ ಬಿಸಿಲಲ್ಲಿ ಇಡಬಾರ್ದು, ಇದನ್ನ ನೀರಿನ ಹತ್ತಿರ ಇರಬಾರ್ದು. ಈ ರೀತಿ ಕೈಪಿಡಿಯಲ್ಲಿ ಎಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ. ಅದೇ ರೀತಿ ನಾವು ಭೂಮಿಗೆ ಬಂದಾಗ ನಮಗೋಸ್ಕರ ಭಗವಂತ ಒಂದು ಕೈಪಿಡಿಯನ್ನು ಕೊಟ್ಟಿದ್ದಾನೆ. ಆ ಕೈಪಿಡಿ ಯಾವುದು? ಭಗವದ್ಗೀತೆ. ಇಲ್ಲಿ ಭಕ್ತ ಪ್ರಾರ್ಥನೆ ಮಾಡ್ತೇನೆ, ಓ ಲಾರ್ಡ್ ಪ್ಲೀಸ್ ಟಾಕ್ ಟು ಮೀ, ಭಗವಂತ ನನ್ನ ಜೊತೆ ಮಾತಾಡು. ಭಗವಂತ ಹೇಳ್ತಾನೆ, ಭಗವದ್ಗೀತೆ ತಗೋ. ಭಗವದ್ಗೀತೆಯಲ್ಲಿ ನಾನು ನಿನಗೋಸ್ಕರ ಎಲ್ಲ ಜ್ಞಾನವನ್ನು ಕೊಟ್ಟಿದ್ದೇನೆ, ನಿನ್ನ ಜೊತೆ ಮಾತಾಡುತ್ತೇನೆ ಅಂತ ಕೃಷ್ಣ ಹೇಳ್ತಾನೆ. ಸೊ ಭಗವದ್ಗೀತಾ ಇಸ್ ಎ ಮ್ಯಾನ್ಯುವಲ್ ಫಾರ್ ಅಸ್, ನಮ್ಮ ಮಾನವ ಜೀವನಕ್ಕೆ ಒಂದು ಕೈಪಿಡಿ. ಸೊ ಕೈಪಿಡಿಯನ್ನ ನಾವು ಆ ಉಪಕರಣವನ್ನ ಬಳಸುವ ಮುಂಚೆ ನಾವು ಓದಬೇಕು. ಉಪಕರಣವನ್ನ ಬಳಸಿದ ಮೇಲೆ ಹಾಳಾದ್ಮೇಲೆ ಓದಿದ್ರೆ ಉಪಯೋಗ ಇಲ್ಲ. ಸೊ ಮೊದಲೇ ನಾವು ಓದಬೇಕು. ಅದನ್ನ ಮೊದಲೇ ಓದಿದಾಗ ವಿಲ್ ಬಿ ನೋಯಿಂಗ್, ನಮಗೆ ಗೊತ್ತಾಗುತ್ತೆ ಯಾವುದು ಸರಿಯಾದ ಮಾರ್ಗ, ಯಾವುದು ತಪ್ಪು ಅಂತ. ಅದಕ್ಕೆ ಕೆಲವರು ಭಗವದ್ಗೀತೆ ವಯಸ್ಸಾದ್ಮೇಲೆ ಓದ್ಬೇಕು ಅಂತಾರೆ. 60 ವರ್ಷ ಮುಗಿದ್ಮೇಲೆ, ಎಲ್ಲ ಆಸೆಗಳು ಪೂರೈಸಿಕೊಂಡ ಮೇಲೆ, ಜೀವನ ಮುಗಿಯುವಾಗ, ಏನೋ ಸಾವು ಬಂತು, ಈಗ 10 ವರ್ಷ ಇದೆ ಸಾಯೋದಕ್ಕೆ, ಆಗ ಭಗವದ್ಗೀತೆ ಓದೋಣ ಅಂತಾರೆ. ಇದು ಸರಿನಾ ತಪ್ಪಾ? ಏನ್ ಹೇಳ್ತಾರೆ? ಇಸ್ ಇಟ್ ಕರೆಕ್ಟ್ ಆರ್ ರಾಂಗ್? ಭಗವದ್ಗೀತೆಯನ್ನ 60 ವರ್ಷ ಆದ ನಂತರ ಓದ್ಬೇಕಾ ಅಥವಾ ಯುವಾವಸ್ಥೆಯಲ್ಲಿ ಓದ್ಬೇಕಾ? ರೈಟ್, ಈ ಕೋರ್ಸ್ ಅನ್ನ ನಾವು ಮುಖ್ಯವಾಗಿ ಯುವಕರಿಗೋಸ್ಕರ ಮಾಡ್ತಾ ಇದೀವಿ. ರೈಟ್, ವಿ ಆರ್ ಮೇಕಿಂಗ್ ಇಟ್ ಫಾರ್ ದಿ ಯೂತ್, ಯುವಕರಿಗೋಸ್ಕರ ಅಂತ ಮಾಡಿರೋದು. ಯಾಕಂದ್ರೆ ಯಂಗ್ಸ್ಟರ್ಸ್ ಓದೋದಿಲ್ಲ. ಯಂಗ್ಸ್ಟರ್ಸ್ ಹೇಳ್ತಾರೆ, ನಾವು ಮಸ್ತಿ ಮಾಡೋಣ, ಮಜಾ ಮಾಡೋಣ, ಟೆಲಿವಿಷನ್ ನೋಡಕ್ ಹೋಗೋಣ ಅಥವಾ ಥಿಯೇಟ್ರಿಗೆ ಹೋಗೋಣ. ರೈಟ್, ಸೊ ಆಕ್ಚುಲಿ ಯೂತ್ ಇಸ್ ಆಲ್ಸೋ ಲೇಟ್. ಯುವಾವಸ್ಥೆಯಲ್ಲಿ ಓದೋದಂದ್ರೆ ಅದು ಕೂಡ ಲೇಟ್ ಆಯ್ತು. ಯಾಕಂದ್ರೆ ಆಲ್ರೆಡಿ 15-20 ವರ್ಷ ಮುಗಿದೋಯ್ತು. ಶಾಸ್ತ್ರದ ಪ್ರಕಾರ ನಾವು ಯಾವಾಗ 5 ವರ್ಷದವರಾಗಿರ್ತೀವಿ, 5 years old, ಅಂದ್ರೆ ಫಸ್ಟ್ ಸ್ಟ್ಯಾಂಡರ್ಡ್ ಸ್ಟಾರ್ಟ್ ಮಾಡುವಾಗ, ಆವಾಗಿಂದಾನೆ ಫಸ್ಟ್ ಸ್ಟ್ಯಾಂಡರ್ಡ್ ಸ್ಟಾರ್ಟ್ ಆಗುತ್ತೆ ಭಗವದ್ಗೀತೆಯ ಪಠಣ. ರೈಟ್, ವಿತ್ 5 years of age. ತುಂಬಾ ಜನ ಇಲ್ಲಿ ಹೇಳ್ತಾ ಇದ್ದೀರಾ, ಓಕೆ ಬರೀ ವಯಸ್ಸಾದಾಗ ಓದೋದು ತಪ್ಪು ಅಂತ ತುಂಬಾ ಜನ ಹೇಳಿದ್ದೀರಾ. ಕರೆಕ್ಟ್. ಕೆಲವರು ಹೇಳ್ತಾರೆ 8th ಸ್ಟ್ಯಾಂಡರ್ಡ್ ಅಂತ. ಆಕ್ಚುಲಿ ಫಸ್ಟ್ ಸ್ಟ್ಯಾಂಡರ್ಡ್ ಇಸ್ ಗುಡ್. ಫಸ್ಟ್ ಸ್ಟ್ಯಾಂಡರ್ಡ್ ಇಂದಾನೆ, ಚಿಕ್ಕ ಮಕ್ಕಳಾಗಿರುವಾಗಲೇ ಕೌಮಾರ ಆಚರಿತ್ ಪ್ರಜ್ಞೋ ಧರ್ಮಾನ್ ಭಾಗವತಾನಿಹ, ಯುವಾವಸ್ಥೆಯಲ್ಲಿ ಕೂಡ ಆಕ್ಚುಲಿ ಬಾಲಾವಸ್ಥೆಯಿಂದಾನೆ ಸ್ಟಾರ್ಟ್ ಮಾಡಬೇಕು. ರೈಟ್, ಯುವಾವಸ್ಥೆ ಕೂಡ ಲೇಟ್ ಆದ್ರೆ ಬೆಟರ್ ಲೇಟ್ ದೆನ್ ನೆವರ್ ಅಂತ ಇಂಗ್ಲಿಷಲ್ಲಿ ಒಂದು ಹೇಳ್ತಾರಲ್ಲ, ಬೆಟರ್ ಲೇಟ್ ದೆನ್ ನೆವರ್. ವಿಳಂಬವಾಯ್ತು ಪರವಾಗಿಲ್ಲ, ಆದ್ರೆ ಯಾವಾಗ ಈ ಜ್ಞಾನ ಸಿಕ್ಕಿತು ಆವಾಗಿಂದ ಓದುದು ಉತ್ತಮ, ಸೂಕ್ತವಾದದ್ದು ಅಂತ ಹೇಳ್ತಾರೆ. ಸೊ ಭಗವದ್ಗೀತೆ ಒಂದು ಕೈಪಿಡಿ. ಮತ್ತು ಭಗವದ್ಗೀತೆ ಒಂದು ಮ್ಯಾಪ್ ತರ. ಈಗಿನ ಕಾಲದಲ್ಲಿ ನಾವೆಲ್ಲರೂ ಗೂಗಲ್ ಮ್ಯಾಪ್ ಬಳಸ್ತೀವಿ. ಡೆಸ್ಟಿನೇಷನ್ ಹಾಕ್ತೀವಿ, ಸ್ಟಾರ್ಟ್ ಅಂತ ಓದ್ತೀವಿ, ಆಗ ಮ್ಯಾಪ್ ತೋರಿಸುತ್ತೆ. ಭಗವದ್ಗೀತೆ ನಮಗೆ ಆ ಒಂದು ಲೊಕೇಶನ್, ನಮ್ಮ ಗಮ್ಯ ಸ್ಥಾನ ಏನು ಅನ್ನೋದನ್ನ ಹೇಳ್ಕೊಡುತ್ತೆ. ರೈಟ್, ಈ ಜಗತ್ತಿನೆಲ್ಲ ನಾವು ಮಾರ್ಕೆಟಿಗೆ ಹೋಗ್ತೀವಿ, ಮೆಜೆಸ್ಟಿಕ್ ಹೋಗ್ತೀವಿ, ಬೆಂಗಳೂರಿಗೆ ಹೋಗ್ತೀವಿ, ಆದ್ರೆ ಭಗವದ್ಗೀತೆ ನಮ್ಮನ್ನ ವೈಕುಂಠಕ್ಕೆ ಕರ್ಕೊಂಡು ಹೋಗುತ್ತೆ. ಅಲ್ಲಿ ಹೋಗೋದು ಹೇಗೆ ಅಂತ, ಎಲ್ಲಿಗೆ ಹೋಗ್ಬೇಕು ಅಂತ ಹೇಳುತ್ತೆ, ಅಲ್ಲಿ ಹೋಗುವ ದಾರಿ ಕೂಡ ತೋರಿಸುತ್ತೆ. ಒಂದ್ ವೇಳೆ ದಾರಿ ತಪ್ಪಿದ್ರು ಕೂಡ ಮತ್ತೆ ರೀರೂಟ್ ಮಾಡುತ್ತೆ, ಟರ್ನ್ ಲೆಫ್ಟ್, ಟರ್ನ್ ರೈಟ್ ಅಂತ ಮತ್ತೆ ಸರಿಯಾದ ದಾರಿಗೆ ತಗೊಂಡ್ಬರುತ್ತೆ. ಸೊ ಭಗವದ್ಗೀತೆ ಇಸ್ ಲೈಕ್ ಎ ಮ್ಯಾಪ್. ಮತ್ತೆ ಭಗವದ್ಗೀತೆ ಇಸ್ ಲೈಕ್ ಮೆಡಿಸಿನ್, ಇದೊಂದು ಔಷಧಿಯ ತರ. ಹೇಗೆ ಒಂದು ರೋಗ ಬಂದಾಗ ನಾವು ಡಾಕ್ಟರ್ ಹತ್ರ ಹೋಗಿ ಡಾಕ್ಟರ್ನ ಸಲಹೆ ಕೇಳ್ತೀವಿ, ಡಾಕ್ಟರ್ ನನಗೆ ಇದು ರೋಗ ಬಂದಿದೆ, ದಯವಿಟ್ಟು ಒಂದು ಉಪಾಯ ಕೊಡಿ ಅಂತ, ಮೆಡಿಸಿನ್ ಕೊಡಿ ಅಂತ. ಹಾಗೂ ಡಾಕ್ಟರ್ ಅಂತಾರೆ, ಆಯ್ತು ಮದ್ದು ತಗೋ, ಡೈಲಿ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಊಟದ ನಂತರ ತಗೋ ಅಂತಾರೆ, ಆಗ ರೋಗ ನಿವಾರಣೆ ಆಗುತ್ತೆ. ಸೊ ಅದೇ ರೀತಿ
ಕೆಲವೊಂದು ರೋಗಗಳಿವೆ, ಆ ರೋಗಗಳಿಗೆ ಡಾಕ್ಟರ್ ಔಷಧಿ ಕೊಡೋಕ್ಕಾಗಲ್ಲ. ಡಾಕ್ಟರ್, ನನ್ನ ಹೃದಯದಲ್ಲಿ ತುಂಬಾ ಲೋಭ ಇದೆ, ತುಂಬಾ ಕಾಮ ಇದೆ, ತುಂಬಾ ಕ್ರೋಧ ಉಂಟಾಗ್ತಾ ಇದೆ, ಏನಾದ್ರು ಮೆಡಿಸಿನ್ ಕೊಡಿ ಅಂದ್ರೆ ಮೆಡಿಸಿನ್ ಇಲ್ಲ ಈ ರೋಗಗಳಿಗೆ. ಸೊ ಹೃದ್ ರೋಗಗಳಿಗೆ ಮೆಡಿಸಿನ್ಸ್, ಔಷಧಿಗಳು ಸಿಗೋದಿಲ್ಲ. ಅದಕ್ಕೆ ಔಷಧಿ ಯಾವುದು? ಭಗವದ್ಗೀತೆ ಮತ್ತೆ ಭಗವದ್ಗೀತೆಯಲ್ಲಿ ಕೊಟ್ಟಂತಹ ಮಂತ್ರಗಳು. ಸೊ ಇಫ್ ಆರ್ ಸೀಕಿಂಗ್ ದ ಮೀನಿಂಗ್ ಆಫ್ ಲೈಫ್, ಜೀವನದ ಉದ್ದೇಶ ಹುಡುಕ್ತಾ ಇದ್ರೆ ಭಗವದ್ಗೀತೆ ಓದ್ಬೇಕು. ರೈಟ್? ನಾವು ಒಳ್ಳೆಯವರಾಗ್ಬೇಕಂದ್ರೆ ಭಗವದ್ಗೀತೆ ಓದ್ಬೇಕು. ಜೀವನದಲ್ಲಿ ಏನೋ ಕೊರತೆ ಇದೆ ಅಂತ ಅನ್ಕೊಂಡಿದ್ರೆ ಭಗವದ್ಗೀತೆ ಓದಿ. ನಾನು ಒಂಟಿಯಾಗಿದ್ದೀನಿ, ಒಬ್ಬಂಟಿ, ಐ ಆಮ್ ಫೀಲಿಂಗ್ ಲೋನ್ಲಿ ಅಂತ ಅನ್ಸಿದ್ರೆ ಭಗವದ್ಗೀತೆ ಓದಿ. ಕೃಷ್ಣ ನಿಮ್ಮ ಫ್ರೆಂಡ್ ಆಗ್ತಾನೆ. ನಿಜವಾದ ಸುಖವನ್ನ ಹುಡುಕುತ್ತಿದ್ದರೆ ಭಗವದ್ಗೀತೆ ಓದಿ. ಭಗವದ್ಗೀತೆಯಲ್ಲಿ ಆ ಸುಖ ಹೇಗೆ ಪಡೆಯಬೇಕು ಅನ್ನೋದನ್ನ ಕೊಟ್ಟಿದ್ದಾರೆ. ರೈಟ್? ಸೊ ಈ ರೀತಿ ಭಗವದ್ಗೀತೆ ಎಲ್ಲರಿಗೋಸ್ಕರ. ಭಗವದ್ಗೀತೆಯಲ್ಲಿ ಎಲ್ಲಾ ತೊಂದರೆಗಳಿಗೆ ಒಂದು ಮದ್ದು ಕೊಟ್ಟಿದ್ದಾರೆ, ಒಂದು ಮೆಡಿಸಿನ್ ಕೊಟ್ಟಿದ್ದಾರೆ. ಓಕೆ, ಸೊ ಮತ್ತೆ ನಿಮ್ಮ ಮನಸ್ಸಲ್ಲಿ ಹಲವಾರು ಪ್ರಶ್ನೆಗಳಿರ್ಬೋದು. ಈ ಪ್ರಶ್ನೆಗಳನ್ನ ಒಂದೊಂದಾಗಿ ನಾವು ಈ ಅಧಿವೇಶನಗಳಲ್ಲಿ 5 ಸೆಷನ್ಸ್ ಅಲ್ಲಿ ನಾವು ಚರ್ಚೆ ಮಾಡೋಣ. ಎಂತ ಪ್ರಶ್ನೆಗಳು? ಒಳ್ಳೆಯ ಜನರಿಗೆ ಏಕೆ ಕೆಟ್ಟದ್ದಾಗುತ್ತದೆ? ನಾನು ಯಾರು? ಹಣೆ ಬರಹದಂತೆ ನಾವಾಗುತ್ತೇವೆ ಅಥವಾ ನಾವು ಹಣೆ ಬರಹವನ್ನ ಮಾಡಿಕೊಳ್ಳಬಹುದು? ಕ್ಯಾನ್ ಯು ಕ್ರಿಯೇಟ್ ಅವರ್ ಡೆಸ್ಟಿನಿ ಆರ್ ಡೆಸ್ಟಿನಿ ಮೇಕ್ಸ್ ಅಸ್? ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್, ದೇವರಿದ್ದಾನ? ಡಸ್ ಗಾಡ್ ಎಕ್ಸಿಸ್ಟ್? ನಾವು ಚಿರಸಂತೋಷವನ್ನು ಸಾಧಿಸಲು ಹೇಗೆ ಸಾಧ್ಯ? ಹಲವಾರು ಧರ್ಮಗಳಿವೆ, ಆದರೆ ದೇವರೊಬ್ಬನೇ. ಅಥವಾ ಇನ್ನೊಂದು ರೀತಿ ಕೇಳುವುದು, ದೇವರೊಬ್ಬನೇ ಆಗಿದ್ರೆ ಯಾಕೆ ಹಲವಾರು ಧರ್ಮಗಳು? ಮತ್ತೆ ಈ ರೀತಿ ಹಲವಾರು ಪ್ರಶ್ನೆಗಳು, ನೂರಾರು ಪ್ರಶ್ನೆಗಳು ನಿಮ್ಮ ಮನಸ್ಸಲ್ಲಿ ಇರ್ಬೋದು. ಈ ಪ್ರಶ್ನೆಗಳಿಗೆ ಉತ್ತರವನ್ನ ಭಗವದ್ಗೀತೆಯಲ್ಲಿ ನಾವು ಪಡೆಯಬಹುದು. ಸೊ ಈಗ ನಾವು ಭಗವದ್ಗೀತೆಯ ಮುಖ್ಯ ವಿಷಯಗಳನ್ನ ನೋಡೋಣ, ಮತ್ತೆ ಈ ಒಂದು ವಿಷಯಗಳನ್ನ ನಾವು ಸಂಕ್ಷಿಪ್ತವಾಗಿ ಚರ್ಚೆ ಮಾಡೋಣ. ಓಕೆ, ಸೊ ಭಗವದ್ಗೀತೆಯಲ್ಲಿ 5 ವಿಷಯಗಳಿವೆ. ಪ್ರಪ್ರಥಮವಾಗಿ ಈಶ್ವರ, ನಂತರ ಜೀವ, ನಂತರ ಪ್ರಕೃತಿ, ನಂತರ ಕಾಲ, ನಂತರ ಕರ್ಮ. ಈ 5 ವಿಷಯಗಳಿವೆ. ಈ 5 ವಿಷಯಗಳಲ್ಲಿ ಈಶ್ವರ, ಜೀವ, ಕಾಲ ಇವೆಲ್ಲವೂ ಶಾಶ್ವತವಾದಂತಹ ಶಕ್ತಿಗಳು. ಆದರೆ ಕರ್ಮ ಏನಿದೆ ಇದು ತಾತ್ಕಾಲಿಕ. ಪ್ರಕೃತಿ ಕೂಡ ಶಾಶ್ವತವಾದ ಶಕ್ತಿ, ಆದರೆ ಪ್ರಕೃತಿಯ ಒಂದು ರೂಪ ಬದಲಾಗ್ತಾ ಇರುತ್ತೆ. ಸೊ ಪ್ರಕೃತಿಯ ರೂಪ ಅಶಾಶ್ವತ, ಆದರೆ ಪ್ರಕೃತಿ ಶಕ್ತಿ ಶಾಶ್ವತ. ರೈಟ್? ಮ್ಯಾಟರ್ ಇಸ್ ಎಟರ್ನಲ್, ಬಟ್ ದ ಫಾರ್ಮ್ ಆಫ್ ಮ್ಯಾಟರ್ ಕೀಪ್ಸ್ ಚೇಂಜಿಂಗ್. ಫಾರ್ಮ್ ಆಫ್ ಮ್ಯಾಟರ್ ಇಸ್ ಟೆಂಪರರಿ. ಸೊ ಇದು ಒಂದು ತತ್ವವಾಗಿದೆ. ಸೊ ಈ 5 ತತ್ವಗಳನ್ನು ನಾವು ಈ 5 ದಿನಗಳಲ್ಲಿ ಚರ್ಚೆ ಮಾಡೋಣ. ಓಕೆ, ಕೆಲವೊಂದು ತತ್ವಗಳನ್ನು ಸಂಕ್ಷಿಪ್ತವಾಗಿ, ಕೆಲವೊಂದನ್ನ ವಿವರವಾಗಿ ಚರ್ಚೆ ಮಾಡೋಕ್ಕೆ ಪ್ರಯತ್ನ ಪಡೋಣ. ಓಕೆ, ಸೊ ಎಲ್ಲರೂ ಗಮನ ಕೊಟ್ಟು ಕೇಳಬೇಕು, ಯಾಕಂದ್ರೆ ಈಗ ನಾವು ಭಗವದ್ಗೀತೆಯ ಪ್ರಥಮ ವಿಷಯವನ್ನ ಚರ್ಚೆ ಮಾಡಲು ಹೋಗ್ತಾ ಇದ್ದೇವೆ. ಪ್ರಥಮ ಜ್ಞಾನ ಯಾವುದು? ಆತ್ಮಜ್ಞಾನ. ಓಕೆ, ಆತ್ಮದ ಬಗ್ಗೆ. ಜೀವ, ಆತ್ಮ ಅಂದ್ರೆ ಯಾರು? ಜೀವ. ಎರಡನೇ ವಿಷಯ ಜೀವ. ಸೊ ಜೀವಕ್ಕೆ ಆತ್ಮ ಅಂತ ಕರೀತಾರೆ. ಆಕ್ಚುಲಿ ಆತ್ಮ ಎಲ್ಲಿರುತ್ತೋ ಅಲ್ಲಿ ಜೀವನ ಇರುತ್ತೆ. ಎಲ್ಲಿ ಆತ್ಮವಿಲ್ಲವೋ ಅದು ಜಡ ವಸ್ತು. ಸೊ ಈ ಜಗತ್ತಲ್ಲಿ ಇರುವಂತಹ ಎಲ್ಲ ವಸ್ತುಗಳನ್ನು ನಾವು ಜಡ ಮತ್ತೆ ಚೇತನ ಅಂತ ನಾವು ವಿಭಜನೆಗೊಳಿಸಬಹುದು. ಜಡ ಅಂಡ್ ಚೇತನ. ಜಡ ವಸ್ತು, ಚೇತನ ವಸ್ತು. ಫಾರ್ ಎಕ್ಸಾಂಪಲ್, ನಾನು ಚೇತನ ವಸ್ತು, ಆದರೆ ನನ್ನ ಕೈ ಇರೋ ಮೊಬೈಲ್ ಜಡ ವಸ್ತು, ಅಥವಾ ನನ್ನ ವಾಟರ್ ಬಾಟಲ್, ನನ್ನ ಟೇಬಲ್, ಇವೆಲ್ಲ ಜಡ ವಸ್ತು. ಈ ವಸ್ತುಗಳಲ್ಲಿ ಪ್ರಾಣವಿಲ್ಲ, ಪ್ರಾಣಶಕ್ತಿ ಇಲ್ಲ, ಜೀವನವಿಲ್ಲ. ಈ ಜಗತ್ತಿನಲ್ಲಿರುವ ಎಲ್ಲಾ ವಸ್ತುಗಳನ್ನ ನಾವು ಈ 2 ಕ್ಯಾಟಗರಿಯಲ್ಲಿ ಡಿವೈಡ್ ಮಾಡಬಹುದು, ಜಡ ಅಂಡ್ ಚೇತನ. ಚೇತನ ವಸ್ತು ಅಂತ ಯಾವಾಗ ಅಂತೀವಿ? ಯಾವುದರಲ್ಲಿ ಆತ್ಮ ಇರುತ್ತೋ, ಆತ್ಮಶಕ್ತಿ ಇದೆಯೋ ಅದು ಚೇತನ ವಸ್ತು. ಯಾವುದರಲ್ಲಿ ಆತ್ಮ ಇಲ್ಲ ಅದು ಜಡ ವಸ್ತು. ಸೊ ಈ ನೆಕ್ಸ್ಟ್ ಒಂದು 20 ನಿಮಿಷದಲ್ಲಿ ಈ ಜಡ ವಸ್ತು ಮತ್ತೆ ಚೇತನ ವಸ್ತು ಇದರ ಬಗ್ಗೆ ವ್ಯತ್ಯಾಸವನ್ನ ನೋಡೋಣ. ಬಟ್ ಈ ಚೇತನ ಮತ್ತೆ ಈ ಚೇತನ ಎಲ್ಲಿಂದ ಬರುತ್ತೆ?
ಕೃಷ್ಣ ಭಗವದ್ಗೀತೆಯಲ್ಲಿ ಚೇತನ ವಸ್ತು ಆತ್ಮದ ಬಗ್ಗೆ ಏನು ಹೇಳ್ತಾನೆ, ಮತ್ತೆ ಆತ್ಮವನ್ನ ನಾವು ಹೇಗೆ ಅರಿತುಕೊಳ್ಳಬಹುದು ಅನ್ನೋ ಬಗ್ಗೆ ಸಂಕ್ಷಿಪ್ತವಾಗಿ ನಾವು ಚರ್ಚೆ ಮಾಡೋಣ. ಓಕೆ, ಸೊ ಈ ವಿಷಯವನ್ನು ಚರ್ಚೆ ಮಾಡಿದ ಮೇಲೆ ಈ ವಿಷಯ ಕುರಿತಾಗಿ ತಮ್ಮಲ್ಲಿ ಏನಾದರೂ ಪ್ರಶ್ನೆಗಳಿದ್ರೆ ತಾವು ರೆಡಿ ಇಟ್ಕೋಬಹುದು. ಸೊ ಕೃಷ್ಣ 2ನೇ ಅಧ್ಯಾಯದ 13ನೇ ಶ್ಲೋಕದಲ್ಲಿ ಆತ್ಮದ ಬಗ್ಗೆ ವಿವರಣೆಯನ್ನ ಪ್ರಾರಂಭಿಸ್ತಾರೆ. ಶ್ಲೋಕ ಕ್ರಮಾಂಕ 11ರಿಂದ ಶ್ಲೋಕ ಕ್ರಮಾಂಕ 30ರವರೆಗೆ, 2ನೇ ಅಧ್ಯಾಯದ 11ನೇ ಶ್ಲೋಕದಿಂದ 30ನೇ ಶ್ಲೋಕದವರೆಗೆ ಕೃಷ್ಣ ಆತ್ಮಜ್ಞಾನದ ಬಗ್ಗೆ ಚರ್ಚೆ ಮಾಡ್ತಾನೆ. ಕೃಷ್ಣ ಹೇಳ್ತಾ ಇದ್ದಾನೆ, ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನ ಮುಹ್ಯತಿ. ದೇಹಿ ಮತ್ತೆ ದೇಹಿನಃ ಎರಡು ಶಬ್ದದ ಪ್ರಯೋಗ ಮಾಡಿದ್ದಾರೆ ಇಲ್ಲಿ. ದೇಹಿ, ದೇಹಿ ಅಂದ್ರೆ ಈ ದೇಹ. ಸೊ ದೇಹಿನೋ ಅಸ್ಮಿನ್ ಅಂದ್ರೆ ಈ ದೇಹದಲ್ಲಿ ಒಬ್ಬ ದೇಹಿ ಇದ್ದಾನೆ. ಅಂದ್ರೆ ಹೇಗೆ ಮನೆ ಇದೆ, ಮನೆಯಲ್ಲಿ ಅದು ಗೃಹ, ಮನೆಗೆ ಗೃಹ ಅಂತ ಕರೀತಾರೆ. ಗೃಹದಲ್ಲಿ ಗೃಹಿ, ರೈಟ್. ಇನ್ ಹೋಮ್ ದೇರ್ ಇಸ್ ಎ ಪರ್ಸನ್ ಸ್ಟೇಯಿಂಗ್, ಮಾಲೀಕ ಇರ್ತಾನೆ. ಗೃಹಿಣಿ, ಗೃಹಿ ಗೃಹಿಣಿ ಇಬ್ರು ಇರ್ತಾರೆ. ಸೊ ಅದೇ ರೀತಿ ದೇಹದ ಒಳಗಡೆ ದೇಹಿ ಇದ್ದಾನೆ. ಈ ದೇಹದ ಒಳಗಡೆ ದೇಹಿ ಇದ್ದಾನೆ ಅಂದ್ರೆ ನಾನು ಈ ದೇಹವಲ್ಲ, ನಾನು ಈ ದೇಹದ ಒಳಗಡೆ ಇರುವಂತಹ ಚೇತನ ವಸ್ತು ಅಂತ ಅರ್ಥ. ದೇಹ ಬದಲಾಗ್ತಾ ಇದೆ. ಕೌಮಾರಂ ಯೌವನಂ ಜರ. ಕೌಮಾರ ಅಂದ್ರೆ ಕುಮಾರಾವಸ್ಥೆ, ಬಾಲಕ. ಯೌವನಂ ಯುವಕ. ನಂತರ ಜರ, ದೇಹ ಬದಲಾಗ್ತಾ ಇದೆ, ಆದರೆ ದೇಹದ ಒಳಗಿರುವ ಆತ್ಮ ಬದಲಾಗ್ತಾ ಇಲ್ಲ. ಆತ್ಮ ಶಾಶ್ವತವಾಗಿ ಸೇಮ್ ಇದೆ, ಆಸ್ ಇಟ್ ಈಸ್ ಇದೆ. ಆತ್ಮಕ್ಕೆ ಏನು ಬದಲಾವಣೆ ಇಲ್ಲ, ದೇಹ ಮಾತ್ರ ಬದಲಾಗ್ತಾ ಇದೆ. ಅದೇ ರೀತಿ ಸತ್ತ ಮೇಲೆ ತಥಾ ದೇಹಾಂತರ ಪ್ರಾಪ್ತಿ, ಈ ದೇಹ ಸತ್ತ ಮೇಲೆ ಆತ್ಮ ಈ ದೇಹವನ್ನ ಬಿಟ್ಟು ಇನ್ನೊಂದು ದೇಹಕ್ಕೆ ಹೋಗುತ್ತೆ. ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನ ಮುಹ್ಯತಿ. ಸೊ ಧೀರ, ಯಾರಿಗೆ ಈ ಆತ್ಮಜ್ಞಾನದ ಅರಿವಿದೆ, ಆತ್ಮಜ್ಞಾನವನ್ನು ತಿಳ್ಕೊಂಡಿದ್ದಾರೆ, ನ ಮುಹ್ಯತಿ, ಅವರು ಗೊಂದಲಕ್ಕೆ ಒಳಗಾಗುವುದಿಲ್ಲ. ಈಗ ನಮ್ಮ ಜೀವನದಲ್ಲಿ ಕೂಡ, ನಮ್ಮೆಲ್ಲರ ಜೀವನದಲ್ಲಿ ಮೃತ್ಯು ಒಂದು ಭಯಂಕರವಾದ ಘಟನೆ. ಮೃತ್ಯುವಿನ ಯೋಚನೆಯಿಂದ ತುಂಬಾ ಜನರಿಗೆ ಭಯ ಆಗುತ್ತೆ. ಸಾವು ಬಂದ್ಮೇಲೆ ನಾ ಎಲ್ಲ ಬಿಟ್ಟು ಹೋಗ್ಬೇಕು, ನಾನು ಎಲ್ಲರನ್ನು ಕಳ್ಕೊಂಡ್ಬಿಡ್ತೀನಿ, ರೈಟ್ ಅಂತ ಒಂದು ಭಯ. ನಾನು ಗಳಿಸಿದ್ದೆಲ್ಲ ಬಿಟ್ಟು ಹೋಗ್ಬೇಕಾಗತ್ತೆ ಅನ್ನೋ ಭಯ. ಆದ್ರೆ ನಾವು ಸಾಯೋದಿಲ್ಲ. ಇದರ ಅರ್ಥ ಏನು? ನಾನು, ಈ ದೇಹದಲ್ಲಿರುವ ನಾನು ಈ ದೇಹದಿಂದ ಇನ್ನೊಂದು ದೇಹಕ್ಕೆ ಹೋಗ್ತೇನೆ, ರೈಟ್. ಹೇಗೆ ಮನೆಯನ್ನು ಬದಲಾಯಿಸ್ತಾರೆ ಜನ, ಒಂದ್ ಮನೆ ಹಳೆದಾದ್ರೆ ಹೊಸ ಮನೆ ತಗೊಂಡು ಹೊಸ ಮನೆಗೆ ಹೋಗ್ತಾರೆ, ಎಲ್ಲ ಸಾಮಾನು ತಗೊಂಡು ಅಲ್ಲಿ ಹೋಗ್ತಾರೆ. ಅದೇ ರೀತಿ ದೇಹ ಹಳೆದಾದ್ಮೇಲೆ, ವಯಸ್ಸಾದ್ಮೇಲೆ ಈ ದೇಹದಲ್ಲಿರುವಂತಹ ವ್ಯಕ್ತಿ ನಾನು ಈ ದೇಹವನ್ನು ಬಿಟ್ಟು ಇನ್ನೊಂದು ದೇಹಕ್ಕೆ ಹೋಗ್ತಾನೆ. ಇದೇ ಆತ್ಮಜ್ಞಾನ. ಕೃಷ್ಣ ಎಷ್ಟು ಸರಳವಾಗಿ ಸುಂದರವಾದ ಉದಾಹರಣೆಯಿಂದ ಇದನ್ನ ವರ್ಣನೆ ಮಾಡಿದ್ದಾರೆ, ರೈಟ್. ಸೊ ಯಾರಿಗೆ ಆತ್ಮಜ್ಞಾನ ತಿಳಿದಿದೆಯೋ ಅವರಿಗೆ ಭಯವಿರೋದಿಲ್ಲ. ಆದ್ರೆ ಯಾರಿಗೆ ಆತ್ಮಜ್ಞಾನ ಗೊತ್ತಿಲ್ಲ ಅವರಿಗೆ ಭಯ ಇರುತ್ತೆ. ದಿ ಸೈನ್ಸ್ ಆಫ್ ಸೋಲ್, ಇಂಗ್ಲಿಷ್ ಅಲ್ಲಿ ಆತ್ಮಕ್ಕೆ ಸೋಲ್ ಅಂತ ಕರೀತಾರೆ, ಚೇತನ ವಸ್ತು. ನೋಡಿ, ಇಲ್ಲಿ ಹೃದಯ ಭಾಗದಲ್ಲಿ ಚೇತನ ವಸ್ತು ಇದೆ. ಆ ಚೇತನ ಇಡೀ ಶರೀರದಲ್ಲಿ ಹರಡಿದೆ. ಹೇಗೆ ರೂಮಲ್ಲಿ ಒಂದು ಲೈಟ್ ಇರುತ್ತೆ, ಒಂದು ಲೈಟಿನ ಪ್ರಕಾಶ ಇಡೀ ರೂಮ್ಗೆ ಬೆಳಕು ಕೊಡುತ್ತೆ. ಸೊ ಬಲ್ಬ್ ಇರೋದು ಒಂದು ಕಡೆ, ಒಂದು ಮೂಲೆಯಲ್ಲಿ, ಆದ್ರೆ ಪ್ರಕಾಶ ಎಲ್ಲ ಕಡೆ ಇದೆ. ಅದೇ ರೀತಿ ಆತ್ಮ ಇರೋದು ಒಂದು ಮೂಲೆಯಲ್ಲಿ, ದೇಹದ ಹೃದಯ ಭಾಗದಲ್ಲಿ. ಹೃದ್ದೇಶೇ ಅರ್ಜುನ ತಿಷ್ಠತಿ. ಸೊ ಒಂದು ಭಾಗದಲ್ಲಿ ಇದ್ಕೊಂಡು ಆ ಆತ್ಮದ ಚೇತನ ಇಡೀ ದೇಹದಲ್ಲಿ ಹರಡಿದೆ, ರೈಟ್. ದೇಹದ ಪ್ರತಿಯೊಂದು ಅಂಗದಲ್ಲೂ ಕೂಡ ಚೇತನ ಇದೆ, ಯಾಕಂದ್ರೆ ಆತ್ಮದ ಚೇತನ ಎಲ್ಲ ಕಡೆ ಅದು ಹರಡಿದೆ, ರೈಟ್. ನನ್ನ ಬೆನ್ನ ಮೇಲೆ ಒಂದು ಇರುವೆ ಓಡಾಡ್ತಾ ಇದ್ರೆ ಗೊತ್ತಾಗುತ್ತೆ, ಯಾಕಂದ್ರೆ ಚೇತನ, ಆತ್ಮದ ಚೇತನ ಅಲ್ಲಿದೆ. ಎಲ್ಲಿ ಆತ್ಮದ ಚೇತನ ಇಲ್ವೋ ಅದರ ಅರಿವು ಆತ್ಮಕ್ಕೆ ಇರೋದಿಲ್ಲ. ಓಕೆ, ಸೊ ಆತ್ಮದ ಚೇತನ ಈ ದೇಹಕ್ಕೆ ಮಾತ್ರ ಸೀಮಿತವಾಗಿದೆ. ಸೊ ಇಲ್ಲಿ ನಿಮ್ಮೆಲ್ಲರಿಗೂ ಒಂದು ಪ್ರಶ್ನೆ, ನೀವು ಯಾರು, ರೈಟ್. ಈ ಪ್ರಶ್ನೆ ಕೇಳಿದಾಗ ಸುಮಾರು 350 ಜನ ಇದ್ದೀರಾ. ಸೊ ಎಲ್ಲರೂ ಉತ್ತರ ಕೊಟ್ಟರೆ ನಾವು ಓದಕ್ಕೂ ಆಗೋದಿಲ್ಲ. ಸೊ ನಾನು ಹೇಳ್ಬಿಡ್ತೀನಿ,
ನೀವು ನೀವು ಯಾರು ಅಂತ ಕೇಳಿದಾಗ ಸಾಮಾನ್ಯವಾಗಿ ಉತ್ತರ ಏನ್ ಬರುತ್ತೆ? ನಾನು ಮನುಷ್ಯ ಅಂತ ಹೇಳ್ತಾರೆ ಕೆಲವರು, ನಾನು ಪುರುಷ ಅಂತಾರೆ, ನಾನು ಸ್ತ್ರೀ ಅಂತ ಹೇಳ್ತಾರೆ, ನಾನು ಕನ್ನಡಿಗ, ನಾನು ಮರಾಠಿ, ನಾನು ಭಾರತೀಯ, ನಾನು ಅಮೆರಿಕನ್, ನಾನು ಯುರೋಪಿಯನ್ ಅಂತ ಈ ರೀತಿ ಹಲವಾರು ಉತ್ತರಗಳು ಬರ್ತವೆ. ಆದರೆ ನಾವು ಗಮನ ಕೊಟ್ಟು ಯೋಚನೆ ಮಾಡಿದಾಗ ಆಕ್ಚುಲಿ ಇವೆಲ್ಲ ಶರೀರದ ಗುರುತುಗಳು. ಆತ್ಮ, ಆಕ್ಚುಲಿ ನಾವು ಆತ್ಮ, ತುಂಬಾ ಜನ ಇಲ್ಲಿ ಹೇಳ್ತಾ ಇದಾರೆ ನಾನು ಆತ್ಮ 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 ಅಂತ, ರೈಟ್? ಸೊ ಅದು ಕರೆಕ್ಟು. ಸೊ ನಾವು ಆತ್ಮ, ಆದ್ರೆ ಆತ್ಮ ದೇಹಧಾರಿಯಾಗಿ ಬಂದಿದೆ, ದೇಹವನ್ನ ಸ್ವೀಕರಿಸಿಕೊಂಡು ಬಂದಿದೆ. ಆ ದೇಹ ಭಾರತದಲ್ಲಿ ಹುಟ್ಟಿದ್ರೆ ನಾನು ಭಾರತೀಯ ಅಂತ ಅನ್ಕೊಂತಾನೆ. ಅದೇ ದೇಹ ಬೇರೆ ಗ್ರಹದಲ್ಲಿ ಹುಟ್ಟಿದ್ರೆ ನಾನು ಆ ಗ್ರಹದವನು ಅಂದ್ಕೊಳ್ತಾನೆ, ರೈಟ್? ಸೊ ಈ ಗುರುತುಗಳು ಯಾರೋ ಒಬ್ರು ಒಂದು ಜಾತಿಯಲ್ಲಿ ಹುಟ್ಟಿದ್ದಾರೆ, ನಾನು ಈ ಜಾತಿಯವನೇ. ಆತ್ಮಕ್ಕೆ ಜಾತಿ ಇಲ್ಲ, ಆತ್ಮಕ್ಕೆ ಲಿಂಗವಿಲ್ಲ, ಆತ್ಮಕ್ಕೆ ನ್ಯಾಷನಾಲಿಟಿ ಅನ್ನೋದಿಲ್ಲ. ಆತ್ಮ ಆಕ್ಚುಲಿ ಇದರಿಂದ ಬೇರೆ, ರೈಟ್? ಸೊ ಆತ್ಮವನ್ನು ಯಾರು ಗುರುತಿಸ್ತಾರೋ ಅವರು ಸಮಾನತೆಯನ್ನು ನೋಡಬಹುದು, ಎಲ್ಲದರಲ್ಲಿ ಸಮಾನತೆ ನೋಡಬಹುದು. ಉಚ್ಚ ನೀಚ, ಕೀಳು ಉನ್ನತ ಇದನ್ನೆಲ್ಲ ಬಿಟ್ಟು ಆತ್ಮದ ಸ್ತರದಲ್ಲಿ ಬಂದಾಗ ಅವನು ನಿಜವಾದ ಏಕತ್ವವನ್ನು ನೋಡಬಹುದು. ವಿದ್ಯಾ ವಿನಯ ಸಂಪನ್ನೇ ಬ್ರಾಹ್ಮಣೇ ಗವಿ ಹಸ್ತಿನಿ ಶುನಿ ಚೈವ ಶ್ರಪಾಕೆ ಚ ಪಂಡಿತ ಸಮದರ್ಶಿನಃ. ಸಮದರ್ಶಿ ಹೇಗೆ ನೋಡ್ತಾನೆ ಜಗತ್ತನ್ನ? ಓ, ಆನೆ ಇದೆ, ಆನೆ ಒಳಗಡೆ ಆತ್ಮ ಇದೆ. ಓ, ಜಿಂಕೆಯಲ್ಲೂ ಕೂಡ ಆತ್ಮ ಇದೆ, ಮನುಷ್ಯನಲ್ಲೂ ಕೂಡ ಆತ್ಮ ಇದೆ. ಆದ್ರೆ ಈ ಆತ್ಮ ತನ್ನ ಪೂರ್ವ ಕರ್ಮಗಳ ಅನುಸಾರ ಬೇರೆ ಬೇರೆ ದೇಹವನ್ನು ಸ್ವೀಕರಿಸಿ ಬಂದಿದೆ ಅಂತ ಅವನು ತಿಳ್ಕೊಂತಾನೆ. ಸೊ ನಾವು ಯಾರು ಅಂತ, ನೀವು ಯಾರು ಅಂತ ಕೇಳಿದಾಗ ಆಕ್ಚುಲಿ ನಾವು ಬಹುತೇಕ ಗುರುತಾನೆ ಹೆಸರನ್ನು ಹೇಳ್ತೀವಿ. ಕೆಲವೊಮ್ಮೆ ಹೆಸರು ಬದಲಾಯಿಸ್ತಾರೆ ಜನ, ರೈಟ್? ನ್ಯಾಷನಾಲಿಟಿ ಬದಲಾಯಿಸ್ತಾರೆ. ಇವೆಲ್ಲ ಟೆಂಪರರಿ ಡೆಸಿಗ್ನೇಷನ್ಸ್, ಇವೆಲ್ಲ ತಾತ್ಕಾಲಿಕ ಗುರುತುಗಳು, ಉಪಾಧಿಗಳು. ಒಬ್ಬ ವಿಜ್ಞಾನಿ ಇದ್ದ. ಆ ವಿಜ್ಞಾನಿ ನಮ್ಮ ದೇಹದ ರಸಾಯನಗಳನ್ನ ರಿಸರ್ಚ್ ಮಾಡಿ, ಸಂಶೋಧನೆ ಮಾಡಿ, ನಮ್ಮ ದೇಹದಲ್ಲಿ ಎಷ್ಟು ರಸಾಯನಗಳಿವೆ ಅಂತ ಒಂದು ನಂಬರ್ ತೆಗೆದ್ರು. ಒಬ್ಬ ವ್ಯಕ್ತಿ 60 ಪೌಂಡ್, ಅಂದ್ರೆ ಸುಮಾರು ಅಬೌಟ್ 40-50 kg. ಅವರ ದೇಹದಲ್ಲಿ 5 ಪೌಂಡ್ ಕ್ಯಾಲ್ಸಿಯಂ, 1.5 ಪೌಂಡ್ ಫಾಸ್ಫೇಟ್, 9 ounce ಪೊಟ್ಯಾಷಿಯಂ, ಸಲ್ಫರ್, ಸೋಡಿಯಂ, ಮ್ಯಾಗ್ನೀಷಿಯಂ, ಈ ರೀತಿ ಎಲ್ಲ ರಸಾಯನಗಳಿವೆ. ಸೊ ಇದರ ಬೆಲೆಯನ್ನ ಕಟ್ಟೋದಿಕ್ಕೆ, ಅಂದ್ರೆ ಇದ್ರ ಬೆಲೆ ಎಷ್ಟಿರ್ಬೋದು ಅಂತ ನೋಡೋದಿಕ್ಕೆ ಒಬ್ಬ ರಸಾಯನ ಅಂಗಡಿ ಹೋಗಿ ಕೇಳ್ತಾನೆ. ಅಲ್ಲಿ ಹೇಳ್ತಾರೆ ಅವರು, ಓ, ಈ ಎಲ್ಲ ರಸಾಯನಗಳನ್ನು ಸೇರಿಸಿದ್ರೆ 110 ರೂಪಾಯಿ ಮಾತ್ರ ಆಗತ್ತೆ ಅಂತ. ನಮ್ಮ ದೇಹದಲ್ಲಿ ನಮ್ಮ ದೇಹದ ಒಂದು ಮೌಲ್ಯ ಕೇವಲ 110 ರೂಪಾಯಿ. ಆಶ್ಚರ್ಯ ಆಗೋದಿಲ್ವಾ? ನಮ್ಮ ದೇಹದ ಎಲ್ಲ ರಸಾಯನಗಳನ್ನು ಬೇರೆ ಬೇರೆ ಪಡಿಸಿ ನಮ್ಮ ಮೌಲ್ಯವನ್ನ ನೋಡಿದಾಗ ಇಟ್ಸ್ 110 ರೂಪೀಸ್. ಬಟ್ ಜೀವನ ಅಮೂಲ್ಯವಾದದ್ದು, ಮೌಲ್ಯ ಕಟ್ಟಕ್ ಆಗೋದಿಲ್ಲ. ಸೊ ಈ ದೇಹವನ್ನ ಅಮೂಲ್ಯಗೊಳಿಸುವಂತದ್ದು ವಸ್ತು ಯಾವುದು? ಆತ್ಮ. ಈ ದೇಹದಲ್ಲಿ ಆತ್ಮ ಇದ್ದಾಗ ದೇಹ ಅಮೂಲ್ಯ. ಸಪೋಸ್ ಯು ವಾಂಟ್ ಕಿಡ್ನಿ ಟ್ರಾನ್ಸ್ಪ್ಲಾಂಟ್, ಮಾಡ್ಕೊಳ್ಳೋದಕ್ಕೆ ಎಷ್ಟು ಲಕ್ಷ ರೂಪಾಯಿ, ರೈಟ್? 110 ರೂಪಾಯಿ ಈ ದೇಹದ ಮೌಲ್ಯ. ಸೊ ಕಿಡ್ನಿದು ಒಂದು 5 ರೂಪಾಯಿ ಇರ್ಬೋದು. ಸೊ 5 ರೂಪಾಯಿ ಕೊಡ್ತೀನಿ, ಒಂದು ಕಿಡ್ನಿ ಕೊಡ್ತಾರೆ ಯಾರಾದ್ರೂ? ಇಲ್ಲ. ಯಾಕಂದ್ರೆ ಎಲ್ಲರಿಗೂ ದೇಹದಲ್ಲಿ ಆತ್ಮ ಇದೆ, ಅಲ್ಲಿವರೆಗೂ ದೇಹ ಅಮೂಲ್ಯವಾಗಿದೆ. ಸೊ ಆತ್ಮ ಮೇಕ್ಸ್ ಇಟ್ ಅಮೂಲ್ಯ, ಇನ್ವ್ಯಾಲ್ಯೂಬಲ್. ಸೊ ಇಲ್ಲಿ ನೋಡಿ ಹೇಗೆ ಆತ್ಮ ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಪ್ರಯಾಣ ಮಾಡ್ತಾ ಇದೆ. ಫಸ್ಟ್ ಮಗುವಿನ ದೇಹದಲ್ಲಿ ಹುಟ್ಟಿ ಬರುತ್ತೆ, ನಂತರ ಅದು ಟ್ರಾವೆಲ್ ಮಾಡುತ್ತೆ, ಮಗುವಿನ ದೇಹ ದೊಡ್ಡದಾಗುತ್ತೆ, ಗ್ರೋಸ್, ಯುವಾವಸ್ಥೆ, ದೊಡ್ಡವನಾಗ್ತಾನೆ, ಮುದುಕನಾಗಿ ಸತ್ತು ಬಿಡ್ತಾನೆ. ಸತ್ತ ಮೇಲೆ ಏನಾಗುತ್ತೆ? ಮತ್ತೆ ಹುಟ್ಟಿ ಬರ್ತಾನೆ ಬೇರೆ ಯೋನಿಯಲ್ಲಿ. ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂತು ಈ ಶರೀರ, ರೈಟ್? ತಾವೆಲ್ಲರೂ ಈ ಪ್ರಸಿದ್ಧ ಹಾಡನ್ನು ಕೇಳಿರ್ಬೋದು. ಎಷ್ಟು 84 ಲಕ್ಷ ಯೋನಿಗಳಲ್ಲಿ ಭ್ರಮಣ ಮಾಡ್ಬೋದು. ಜಲಜ 9 ಲಕ್ಷಾಣಿ, 9 ಲಕ್ಷ ಜಲಚರರು, ಮೀನುಗಳು. ಸ್ಥಾವರ 1,20,000, 20 ಲಕ್ಷ ಗಿಡಮರಗಳು. ಕ್ರಿಮಿಶ ರುದ್ರ ಸಂಖ್ಯಾ 11 ಲಕ್ಷ ಕ್ರಿಮಿಕೀಟಗಳು.
ರೈಟ್. ದಶಲಕ್ಷಾಣಿ ಪಕ್ಷಿಣಂ, 10 ಲಕ್ಷ ಪಕ್ಷಿಗಳು. ತ್ರಿಂಶಲ್ಲಕ್ಷಾಣಿ ಪಶವಃ, 30 ಲಕ್ಷ ಪ್ರಾಣಿ ಯೋನಿಗಳು. ಮತ್ತೆ ಚತುರ್ಲಕ್ಷಾಣಿ ಮಾನವ. ಸೊ ಎಲ್ಲ ಯೋನಿಗಳಲ್ಲಿ ಮನುಷ್ಯ ಯೋನಿ ಶ್ರೇಷ್ಠವಾದದ್ದು. ಸೊ ಮಾನವ ಜನ್ಮ ದೊಡ್ಡದು, ಇದನ್ನ ನಾವು ಹಾಳು ಮಾಡಬಾರ್ದು. ಇದು ಹಾಳು ಮಾಡಲು ಬೇಡಿ ಹುಚ್ಚಪ್ಪಗಳಿರ. ರೈಟ್. ಪುರಂದರದಾಸರು ನಮಗೆಲ್ಲ ಹೇಳ್ತಾ ಇದ್ದಾರೆ, ನಾವು ಮನುಷ್ಯ ಜನ್ಮ ಪಡೆದಿದ್ದೀವಿ. ರೈಟ್. ಸೊ ಮನುಷ್ಯ ಜನ್ಮ ಬಂದಾಗ ನಾವು ಭಗವಂತನ ನಾಮಸ್ಮರಣೆ ಮಾಡಬೇಕು, ಭಗವಂತನ ಬಗ್ಗೆ ತಿಳ್ಕೋಬೇಕು, ಗೀತೆಯನ್ನು ಓದಬೇಕು. ಅದು ಬಿಟ್ಟು ನಾವು ಜೀವನವನ್ನ ವ್ಯರ್ಥಗೊಳಿಸಬಾರದು ಅಂತ ಹೇಳ್ತಾರೆ. ಕರೆಕ್ಟ್. ಅಂತವಂತ ಇಮೇ ದೇಹ ನಿತ್ಯಸ್ಯುಕ್ತಃ ಶರೀರಿಣಃ ಅನಾಶಿನೋ ಪ್ರಮೇಯಸ್ಯ ತಸ್ಮಾದ್ಯುಧ್ಯಸ್ವ ಭಾರತ. ರೈಟ್. ದೇಹ, ಈ ಒಂದು ದೇಹ ಏನಿದೆ ಅಂತವಂತಹ, ದೇಹಕ್ಕೆ ಅಂತವಿದೆ. ಬರ್ತ್ ಡೇಟ್, ಡೆತ್ ಡೇಟ್. ಹೇಗೆ ಪ್ರತಿಯೊಂದು ಔಷಧಿಯೂ ಕೂಡ ಮ್ಯಾನುಫ್ಯಾಕ್ಚರಿಂಗ್ ಡೇಟ್, ಎಕ್ಸ್ಪೈರಿ ಡೇಟ್. ಇದನ್ನ ಸೃಷ್ಟಿ ಮಾಡಿದ್ರು ಇದು ಎಕ್ಸ್ಪೈರ್ ಆಗುತ್ತೆ ಈ ಡೇಟ್ಗೆ. ಅದೇ ರೀತಿ ದೇಹಕ್ಕೂ ಕೂಡ ಮ್ಯಾನುಫ್ಯಾಕ್ಚರಿಂಗ್ ಡೇಟ್, ಎಕ್ಸ್ಪೈರಿ ಡೇಟ್ ಬ್ರಹ್ಮದೇವರು ಬರ್ದಿದ್ದಾರೆ, ಆದ್ರೆ ನಮ್ಗೆ ಓದಕ್ಕಾಗಲ್ಲ ಯಾವಾಗ ಸಾಯ್ತೀವಿ ಅಂತ. ಇಟ್ಸ್ ಫಿಕ್ಸ್ಡ್. ಸೊ ಅಂತವಂತ ಇಮೇ ದೇಹ, ದೇಹಕ್ಕೆ ಅಂತವಿದೆ, ಆದ್ರೆ ನಿತ್ಯಸ್ಯ ಉಕ್ತಃ ಶರೀರಿಣಃ, ಶರೀರ ಶರೀರಿಣಃ. ಶರೀರ ಅಂದ್ರೆ ದೇಹ, ಶರೀರಿಣ ಅಂದ್ರೆ ದೇಹದ ಒಳಗಿರುವವನು ಯಾರು? ಆತ್ಮ. ಸೊ ಆತ್ಮ ಇಸ್ ನಿತ್ಯ, ಆತ್ಮ ಶಾಶ್ವತವಾದದ್ದು. ಅನಾಶಿ, ಅದನ್ನ ನಾಶ ಮಾಡೋಕ್ಕಾಗೋದಿಲ್ಲ. ಅಪ್ರಮೇಯಸ್ಯ, ಅದರ ಅಳತೆ ಗಣನೆ ಮಾಡೋಕ್ಕಾಗೋದಿಲ್ಲ. ಅಳೆಯಲು ಸಾಧ್ಯವಿಲ್ಲ. ತಸ್ಮಾತ್ ಯುದ್ಧಸ್ಯ ಭಾರತ, ಅದಕ್ಕೆ ಎದ್ದೇಳು ಅರ್ಜುನ, ನಿನ್ನ ಕರ್ತವ್ಯವನ್ನು ಮಾಡು ಅಂತ ಹೇಳ್ತಾರೆ. ಸೊ ಕರ್ತವ್ಯದ ಬಗ್ಗೆ ಮುಂದಿನ ಅಧಿವೇಶನಗಳಲ್ಲಿ ನಾವು ನೋಡೋಣ. ಇವತ್ತು ಮುಖ್ಯವಾಗಿ ನಾವು ಆತ್ಮದ ಬಗ್ಗೆ ಚಿಂತನೆ ಮಾಡೋಣ. ಸೊ ದೇಹ ಮತ್ತೆ ಆತ್ಮದ ಮಧ್ಯೆ ವ್ಯತ್ಯಾಸ ನೋಡಿ. ದೇಹ ಜಡ, ರೈಟ್. ದೇಹ ಜಡ. ದೇಹದ ಒಳಗಡೆ ಆತ್ಮ ಇದ್ದಾಗ ಅದು ಚೇತನವಾಗುತ್ತೆ. ಚೇತನ ಇರೋ ಹಾಗೆ ಅದು ವರ್ತನೆ ಮಾಡುತ್ತೆ. ಈಗ ನಾನು ಮಾತಾಡ್ತಾ ಇದ್ದೀನಿ ಯಾಕಂದ್ರೆ ನನ್ನಲ್ಲಿ ಚೇತನ ಇದೆ, ಐ ಆಮ್ ಆತ್ಮ. ರೈಟ್. ದೇಹದ ಒಳಗಡೆ ನಾನಿರೋ ಕಾರಣ ದೇಹ ಮಾತಾಡ್ತಾ ಇದೆ. ಸಪೋಸ್ ಕಾರ್ ಓಡಿಸ್ತಾ ಇದ್ದಾರೆ, ಅವರು ಕಾರಲ್ಲಿ ಕೂತ್ಕೊಂಡು ಪಾಮ್ ಪಾಮ್ ಅಂತ ಹಾರ್ನ್ ಬಾರಿಸಿದಾಗ ಹಾರ್ನ್, ರೈಟ್, ಕಾರ್ ಮಾತಾಡ್ತಾ ಇದೆ. ರೈಟ್. ಹಾರ್ನ್ ಮುಖಾಂತರ ಮಾತಾಡ್ತಾ ಇದ್ದಾರೆ. ಯಾರು ಮಾತಾಡ್ತಾ ಇದ್ದಾರೆ? ಡ್ರೈವರ್ ಮಾತಾಡ್ತಾ ಇದ್ದಾನೆ ಕಾರಿನ ಮುಖಾಂತರ. ಅದೇ ರೀತಿ ನಾನು ಈ ದೇಹದ ಒಳಗಡೆಯಿಂದ ನಾನು ಮಾತಾಡ್ತಾ ಇದ್ದೀನಿ. ನೀವು ದೇಹದ ಒಳಗಡೆ ಇದ್ಕೊಂಡು ನೀವು ಕೇಳ್ತಾ ಇದ್ದೀರಾ. ಕಿವಿಯಿಂದ ಕೇವಲ ಶಬ್ದ ಒಳಗೆ ಬರುತ್ತೆ, ಆದ್ರೆ ಅದ ಶಬ್ದವನ್ನ ಅರಿತವರು ಯಾರು? ಶಬ್ದವನ್ನು ಕೇಳುವವರು ಯಾರು? ಅದು ನೀವು, ಆತ್ಮ. ರೈಟ್. ಕಿವಿಗೆ ಕೇಳೋದಿಲ್ಲ, ಕಿವಿ ಮುಖಾಂತರ ನಾವು ಕೇಳ್ತಾ ಇದೀವಿ. ಕಣ್ಣು ನೋಡೋದಿಲ್ಲ, ಕಣ್ಣಿನ ಮುಖಾಂತರ ನಾವು ನೋಡ್ತಾ ಇದೀವಿ. ಕರೆಕ್ಟ್. ನಾಲಿಗೆಯಿಂದ ನಾವು ಟೇಸ್ಟ್ ಮಾಡ್ತಾ ಇದೀವಿ. ಯಾರು? ನಾನಂದ್ರೆ ಯಾರು? ಆತ್ಮ. ರೈಟ್. ಈ ಕಣ್ಣು, ಕಿವಿ, ನಾಲಿಗೆ, ಇಂದ್ರಿಯಗಳೆಲ್ಲ ಉಪಕರಣಗಳು ಮಾತ್ರ. ಓಕೆ. ದೇಹದಲ್ಲಿ ಪ್ರಜ್ಞೆ ಇಲ್ಲ, ಆತ್ಮಕ್ಕೆ ಪ್ರಜ್ಞೆ ಇದೆ. ದೇಹದಲ್ಲಿ ಬದಲಾವಣೆಗಳಿವೆ, ಆತ್ಮಕ್ಕೆ ಬದಲಾವಣೆ ಇಲ್ಲ. ಬದಲಾವಣೆ ಅಂದ್ರೆ ಹುಟ್ಟು, ಸಾವು, ಬದಲಾವಣೆಗಳು. ಆ ದೇಹ ತಾತ್ಕಾಲಿಕ, ಆತ್ಮ ಶಾಶ್ವತ. ದೇಹಕ್ಕೆ ಮೃತ್ಯು ಉಂಟು, ಆತ್ಮಕ್ಕೆ ಮೃತ್ಯು ಇಲ್ಲ. ಅದು ಜೀವಂತವಾಗಿರುತ್ತೆ, ಯಾವಾಗ್ಲೂ ಶಾಶ್ವತವಾಗಿ ಜೀವಂತವಾಗಿರುತ್ತೆ. ಈ ಆತ್ಮವನ್ನ ನಾಶ ಮಾಡಲು ಸಾಧ್ಯವಿಲ್ಲ. ಸುಂದರವಾದ ಒಂದು ಚಿತ್ರ ಇದು. ಇದರಲ್ಲಿ ನೀವು ನೋಡಬಹುದು ಹೇಗೆ ಇದು ದೇಹ ಒಂದು ಯಂತ್ರ. ರೈಟ್. ಕಣ್ಣು, ಕಿವಿ, ನಾಲಿಗೆ, ಕಾಲು ಇವೆಲ್ಲ ಯಂತ್ರದ ಭಾಗಗಳು. ಒಂದು ಮಷಿನ್ ತರ ಇದೆ. ಮನುಷ್ಯ ದೇಹ ಒಂದು ಕಾಂಪ್ಲೆಕ್ಸ್ ಮಷಿನ್, ಭಗವಂತ ರಚನೆ ಮಾಡಿದಂತ ಒಂದು ಅದ್ಭುತವಾದ ಸೃಷ್ಟಿ ಇದು. ಆದ್ರೆ ಈ ಯಂತ್ರವನ್ನ ಚಲಿಸುವವನು ಯಾರು? ಆತ್ಮ. ನೋಡಿ, ಹೃದಯದ ಭಾಗದಲ್ಲಿ ಕುಳಿತುಕೊಂಡು ಇಡೀ ದೇಹವನ್ನು ನಿಯಂತ್ರಿಸ್ತಾ ಇದ್ದಾನೆ. ಸೊ ಇದು ತುಂಬಾ ಸರಳವಾಗಿ ನಾವು ಈ ಚಿತ್ರದಲ್ಲಿ ತೋರಿಸಿದ್ದಾರೆ, ಬಟ್ ಆಕ್ಚುಲಿ ಈ ರೀತಿ ಇಟ್ ಇಸ್ ಸಮಥಿಂಗ್ ಲೈಕ್ ದಿಸ್, ಬಟ್ ನಾಟ್ ಎಕ್ಸಾಕ್ಟ್ಲಿ ಲೈಕ್ ದಿಸ್. ಸೊ ತುಂಬಾ ವೈಜ್ಞಾನಿಕವಾದ ಒಂದು ಕನೆಕ್ಷನ್ ಇದೆ. ಆತ್ಮದಿಂದ ಅಹಂಕಾರ, ರೈಟ್. ಅಹಂಕಾರದ ಮುಖಾಂತರ ಆತ್ಮ ಈ ದೇಹದ ಜೊತೆ ಇಂಟ್ರಾಕ್ಟ್ ಮಾಡುತ್ತೆ. ನಂತರ ಬುದ್ಧಿ, ನಂತರ ಮನಸ್ಸು, ನಂತರ ಪಂಚ ಕರ್ಮೇಂದ್ರಿಯ, ಪಂಚ ಜ್ಞಾನೇಂದ್ರಿಯಗಳು. ಫುಲ್ ಸೀಕ್ವೆನ್ಸ್ ಇದೆ, ಫುಲ್ ಸಿಸ್ಟಮ್ ಇದೆ. ಸೊ ಆದ್ರೆ ನಾವು ಇಲ್ಲಿ ತಿಳಿಯುವಂತ ವಿಷಯ ಏನು? ತಿಳಿಬೇಕಾದಂತ ವಿಷಯ ಏನು? ಆತ್ಮ ಈ ದೇಹದ ಚಾಲಕ, ಹೃದಯ ಭಾಗದಲ್ಲಿ ಕುಳಿತುಕೊಂಡು ದೇಹವನ್ನ ನಿಯಂತ್ರಿಸ್ತಾ ಇದ್ದಾನೆ. ಸೊ ನಾವು ಯಾರು? ನಾವು ಈ ದೇಹದ ಚಾಲಕರು. ನಾನು ಈ ದೇಹವಲ್ಲ, ನಾನು ಈ ದೇಹದ ಚಾಲಕ.
ಸಾಮಾನ್ಯ ದೃಷ್ಟಿಯಿಂದ ನಾವು ಜಗತ್ತನ್ನು ನೋಡಿದಾಗ ಒಂದು ಹಸು ನೋಡ್ಬೋದು, ಮನುಷ್ಯ ನೋಡ್ತೀವಿ, ಆನೆಯನ್ನ ನೋಡ್ತೀವಿ, ಜಿಂಕೆ, ನಾಯಿ, ಹಾವು, ಪಕ್ಷಿಯನ್ನ ನೋಡ್ತೀವಿ. ಆದ್ರೆ ಆಧ್ಯಾತ್ಮಿಕ ದೃಷ್ಟಿಯಿಂದ ನೋಡಿದಾಗ ಎಲ್ಲ ದೇಹಗಳಲ್ಲಿ ಆತ್ಮವಿದೆ. ಈ ಆತ್ಮ ತನ್ನ ಕರ್ಮದ ಅನುಸಾರ ಈ ದೇಹದಲ್ಲಿ ಸಿಕ್ಕಿಬಿದ್ದಿದೆ. ಸೊ ಈ ದೇಹದಿಂದ ಅದಕ್ಕೆ ಪರಿಹಾರ ಮಾರ್ಗ ಏನು ಅನ್ನೋದನ್ನ ನಾವು ಯೋಚನೆ ಮಾಡಬೇಕು. ಕರೆಕ್ಟ್. ಸೊ ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ನೋಡಿದಾಗ ನಾವು ದೇಹವನ್ನು ನೋಡೋದಿಲ್ಲ, ದೇಹದ ಒಳಗಿರೋ ಆತ್ಮನ ನೋಡ್ತೀವಿ, ಮತ್ತೆ ಆತ್ಮಕ್ಕೆ ಹಿತವನ್ನ ಬಯಸುತ್ತೇವೆ. ರೈಟ್. ದೇಹ ಸಾಯುತ್ತೆ, ಅದರ ಆತ್ಮ ಸಾಯುವುದಿಲ್ಲ. ಅದು ಮುಖ್ಯ ವಿಷಯ. ಈ ಭೌತಿಕ ಜಗತ್ತಿನಲ್ಲಿ, ವಿಶೇಷವಾಗಿ ಆಧುನಿಕ ಜಗತ್ತಿನಲ್ಲಿ ಜನರು ದೇಹಾತ್ಮ ಬುದ್ಧಿಯಲ್ಲಿದ್ದಾರೆ. ಅಂದ್ರೆ ದೇಹವನ್ನೇ ಆತ್ಮ ಅಂತ ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಅದಕ್ಕಾಗಿ ಕೇವಲ ದೇಹದ ಆರೈಕೆಯನ್ನು ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಒಂದು ಫೋಟೋ ನೋಡ್ತಾ ಇದ್ದೀರಾ, ಒಬ್ಬ ಮುದುಕಿ ಮಹಿಳೆ ಒಂದು ಪಿಂಜರದಲ್ಲಿ ಒಂದು ಗಿಳಿಯನ್ನ ಸಾಕ್ತಾ ಇದ್ದಾಳೆ. ಅದ್ರ ಪ್ರತಿದಿನ ಪಿಂಜರವನ್ನ ಸ್ವಚ್ಛಗೊಳಿಸ್ತಾ ಇದ್ದಾಳೆ. ಪಿಂಜರ ಹೊಳಿತಾ ಇದೆ, ಚಿನ್ನದ ಪಿಂಜರ. ರೈಟ್. ಸೊ ಒಂದು ದಿನ ಗಿಳಿ ಮಾತಾಡೋದು ನಿಲ್ಲಿಸ್ಬಿಡ್ತು. ಯಾಕೆ ಅಂತ ಯೋಚನೆ ಮಾಡಿದಾಗ ಅವಳಿಗೆ ಆಗ ಹೊಳೆಯುತ್ತೆ, ನಾನು ಪಿಂಜರವನ್ನ ಚೆನ್ನಾಗಿ ನೋಡ್ಕೊತಾ ಇದ್ದೆ, ಸ್ವಚ್ಛಗೊಳಿಸ್ತಾ ಇದ್ದೆ, ಆದ್ರೆ ಹಕ್ಕಿಗೆ ಹಣ್ಣು ಕೊಡ್ಲಿಲ್ಲ, ಅದಕ್ಕೆ ಹಕ್ಕಿ ಸತ್ತೋಗಿದೆ. ಅದೇ ರೀತಿ ನಾವು ಕೂಡ ಈ ದೇಹದ ಪಿಂಜರವನ್ನು ಎಷ್ಟು ಆರೈಕೆ ಮಾಡ್ತಾ ಇದೀವಿ. ರೈಟ್. ದೇಹಕ್ಕೋಸ್ಕರ ನಾವು ಏನೇನ್ ಮಾಡ್ತಾ ಇಲ್ಲ. ರೈಟ್. ನಮ್ಗೆಲ್ಲರಿಗೂ ಗೊತ್ತು. ರೈಟ್. ನಾವು ಊಟ ಮಾಡ್ತೀವಿ, ನಿದ್ರೆ ಮಾಡ್ತೀವಿ, ವ್ಯಾಯಾಮ ಮಾಡ್ತೀವಿ, ಮತ್ತೆ ಸ್ನಾನ ಮಾಡ್ತೀವಿ, ಯೋಗಾಭ್ಯಾಸವನ್ನು ಮಾಡ್ತೀವಿ. ಯಾವುದಕ್ಕೋಸ್ಕರ? ದೇಹಕ್ಕೋಸ್ಕರ. ಸೊ ದೇಹದ ಆರೈಕೆ ಎಷ್ಟೊಂದು ಮಾಡ್ತಾ ಇದೀವಿ, ಆದ್ರೆ ಆತ್ಮಗೋಸ್ಕರ ಏನ್ ಮಾಡ್ತಾ ಇದೀವಿ ನಾವು? ಈ ಪ್ರಶ್ನೆ ನಾವೆಲ್ಲ ಕೇಳ್ಬೇಕು. ಆತ್ಮಗೋಸ್ಕರ ಏನಾದ್ರು ಮಾಡ್ತಾ ಇದೀವಾ? ಇಡೀ ದಿನ ಕೇವಲ ದೇಹದ ಆರೈಕೆ ಮಾಡ್ತಾ ಇದೀವ? ಈಗ ನೋಡಿ, ದೊಡ್ಡ ದೊಡ್ಡ ಸಿಟಿಯಲ್ಲಿ, ಇವನ್ ಹಳ್ಳಿಗಳಲ್ಲೂ ಬಂದಿರಬೇಕು, ಎಷ್ಟೊಂದು ಸಲೂನ್ಸ್ ಇವೆ. ಕೂದಲು ಕತ್ತರಿಸೋದಕ್ಕೆ 500 ರೂಪಾಯಿ ಚಾರ್ಜ್ ಮಾಡ್ತಾರೆ. ರೈಟ್. ಮತ್ತೆ ಜನರು ಕಾಸ್ಮೆಟಿಕ್ ಶಾಪಿಗೆ ಹೋಗ್ತಾರೆ, ಮೇಕಪ್ ಮಾಡ್ಕೊಳಕ್ ಹೋಗ್ತಾರೆ. ದೇಹದ ಬಗ್ಗೆ ಎಷ್ಟು ಕಾಳಜಿ. ದೊಡ್ಡ ದೊಡ್ಡ ಜಿಮ್ ಇದೆ, ಜಿಮ್ ಅಲ್ಲಿ ಹೋಗಿ ಎಕ್ಸರ್ಸೈಸ್ ಮಾಡ್ತಾರೆ, ಮಸಲ್ ಬೆಳೆಸ್ಕೊಂತಾರೆ. ರೈಟ್. ಆದ್ರೆ ಸತ್ತ ಮೇಲೆ ಬೆಂಕಿ ಹಚ್ಚಿದಾಗ ಎಲ್ಲ ಮಸಲ್ಸು, ಎಲ್ಲ ಮಾಂಸಗಳು, ಕೂದಲು, ಆರೈಕೆ ಮಾಡಿದಂತ ಕೂದಲು ಎಲ್ಲ ಸುಟ್ಟೋಗುತ್ತೆ. ಸೊ ಇದೆಲ್ಲ ಒಂದು ದೇಹದ ಬಗ್ಗೆ ವ್ಯಾಮೋಹ. ಆಕ್ಚುಲಿ ಅದು ಒಳ್ಳೇದಲ್ಲ. ಅಷ್ಟು ವ್ಯಾಮೋಹ ಇರಬಾರ್ದು. ದೇಹದ ಆರೈಕೆ ಮಾಡ್ಬೇಕು, ಬಟ್ ಬರೀ ದೇಹದ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ನಾವು ನಮ್ಮ ಗುರಿಯನ್ನ ಸಾಧಿಸಲು ಸಾಧ್ಯವಿಲ್ಲ. ಆತ್ಮದ ಬಗ್ಗೆ ಕೂಡ ಯೋಚನೆ ಮಾಡ್ಬೇಕು. ಅದಕ್ಕೆ ಆತ್ಮಜ್ಞಾನವನ್ನ ತಿಳ್ಕೋಬೇಕು. ನಂತರ ಆತ್ಮದ ಪಯಣ ನಾವು ಮಾಡಬೇಕು. ಸೊ ವಿ ಶುಡ್ ವಾಕ್ ಆನ್ ದ ಪಾತ್ ಆಫ್ ಆತ್ಮ, ಸ್ಪಿರಿಚುಯಾಲಿಟಿ. ಸೊ ಈ ಜಗತ್ತಿನಲ್ಲಿ ಜನರು ಆತ್ಮದ ಆರೈಕೆ ಮಾಡದೇ ಇರೋ ಕಾರಣದಿಂದ ಬಳಲುತ್ತಿದ್ದಾರೆ. ಮಾನಸಿಕ ರೋಗಗಳು, ಸೂಸೈಡಲ್ ಟೆಂಡೆನ್ಸೀಸ್, ಕೆಟ್ಟ ಚಟಗಳು, ವ್ಯಸನಗಳು, ಕೆಟ್ಟ ಮಾತುಗಳು, ಕೆಟ್ಟ ನಡವಳಿಕೆ, ಇವೆಲ್ಲ ಯಾಕೆ ಆಗ್ತಾ ಇದೆ? ಯಾಕಂದ್ರೆ ಆತ್ಮದ ಆರೈಕೆ ಮಾಡ್ತಾ ಇಲ್ಲ, ಆತ್ಮದ ಬಗ್ಗೆ ಕಾಳಜಿ ಇಲ್ಲ. ರೈಟ್. ಆತ್ಮದ ಆರೈಕೆ ಹೇಗೆ ಗಿಳಿಗೆ ಹಣ್ಣು ಬೇಕು, ಕಾರಿಗೆ ಪೆಟ್ರೋಲ್ ಬೇಕು, ಅದೇ ರೀತಿ ಆತ್ಮಕ್ಕೆ ಭಗವಂತನ ದಿವ್ಯ ಜ್ಞಾನ, ಭಗವಂತನ ಭಕ್ತಿ ಬೇಕು. ಯಾವಾಗ ಭಗವಂತನ ಭಕ್ತಿ ಮಾಡ್ತಾನೆ ಆತ್ಮ, ಆಗ ಸಂತುಷ್ಟನಾಗ್ತಾನೆ, ಪರಿಪೂರ್ಣನಾಗ್ತಾನೆ. ಸೊ ಅದೇ ಜೀವನದ ಒಂದು ಗುರಿ. ಸೊ ಆತ್ಮ ಇದೆ ಅನ್ನೋದಕ್ಕೆ ಪ್ರಮಾಣಗಳೇನು? ಇವತ್ತು ಕೇವಲ 2 ಪ್ರಮಾಣಗಳನ್ನ ನೋಡೋಣ. ನಾಳೆಯ ಸೆಷನ್ ಅಲ್ಲಿ ಇನ್ನು 4 ಪ್ರಮಾಣಗಳನ್ನ ನಾನು ಹೇಳ್ತೇನೆ, ವೈಜ್ಞಾನಿಕವಾದ ಪ್ರಮಾಣಗಳು. ಇವತ್ತು ಕಾಮನ್ ಸೆನ್ಸ್, ಸಾಮಾನ್ಯ ಪ್ರಮಾಣಗಳನ್ನು ಹೇಳ್ತೀನಿ. ನಾಳೆ ವೈಜ್ಞಾನಿಕವಾದ ಪ್ರಮಾಣಗಳನ್ನು ಹೇಳಿ ಕೆಲವೊಂದು ನಿಜವಾದ ಕಥೆಗಳನ್ನು ಕೂಡ ಹೇಳ್ತೀನಿ. ಸಾಮಾನ್ಯ ತಿಳುವಳಿಕೆ ಅಂದ್ರೆ, ಸೊ ಯಾರೋ ತೀರ್ಕೊಂಡಾಗ ಅವರು ತೀರ್ಕೊಂಡ್ರು, ಅವರು ಸತ್ ಹೋದ್ರು. ಸತ್ ಅಂದ್ರೆ ಆತ್ಮ, ಶಾಶ್ವತವಾದದ್ದು. ಹೋಯ್ತು, ಸತ್ ಹೋಯ್ತು ಅಂತ ಹೇಳ್ತೀವಿ. ಸತ್ ಹೋಯ್ತು. ಸತ್ ಅಂದ್ರೆ ಆತ್ಮ. ದೇಹ ಅಸತ್, ಅಸತ್ ಇಲ್ಲೇ ಉಳಿತು, ಆತ್ಮ ಸತ್ ಹೋಯ್ತು ಅಂತ ಹೇಳ್ತೀವಿ. ಏನ್ ಹೋಯ್ತು? ಆತ್ಮ ಹೋಯ್ತು. ಎಲ್ಲಿಗೆ ಹೋಯ್ತು?
ಇನ್ನೊಂದು ಜನ್ಮಕ್ಕೆ ಹೋಯಿತು. ರೈಟ್, ದಟ್ ಇಸ್ ಸಾಮಾನ್ಯ ತಿಳುವಳಿಕೆ, ಎಲ್ಲರೂ ಅರ್ಥ ಆಗುತ್ತೆ ಇದು, ಅಷ್ಟು ಸಾಮಾನ್ಯವಾಗಿದೆ ಇದು. ಮತ್ತೆ ಇನ್ನೊಂದು ಆತ್ಮದ ಪರಿಚಯ ಏನು? ಪ್ರಜ್ಞೆ. ಪ್ರಜ್ಞೆ, ಕಾನ್ಶಿಯಸ್ನೆಸ್. ಎಲ್ಲಿ ಪ್ರಜ್ಞೆ ಇದೆ ಅಲ್ಲಿ ಆತ್ಮವಿದೆ ಅಂತ ಅರ್ಥ. ಎಲ್ಲಿ ಪ್ರಜ್ಞೆ ಇಲ್ವೋ ಅಲ್ಲಿ ಆತ್ಮವಿಲ್ಲ. ಉದಾಹರಣೆಗೆ ಮೊಬೈಲ್ ಫೋನ್ ಕೂಡ ಫೋಟೋ ತಗೊಳ್ತೇವೆ, ಫೋಟೋ ತಗೋತೀವಿ, ಕ್ಯಾಮ್ರಾ ಯೂಸ್ ಮಾಡ್ತೀವಿ. ಕ್ಯಾಮ್ರಾ ಫೋಟೋ ತಗೊಂಡಾಗ ಕ್ಯಾಮ್ರಾ ಇದು ರೆಡ್ ಕಲರ್ ಜಾಸ್ತಿ ಇದೆ, ಬ್ಲೂ ಕಲರ್ ಇದೆ ಅಂತ ಹೇಳ್ಬೋದು, ಆದ್ರೆ ಅದು ಚೆನ್ನಾಗಿದೆ, ಸುಂದರವಾಗಿದೆ, ಅದ್ಭುತವಾಗಿದೆ ಅಂತ ಹೇಳಕ್ಕಾಗಲ್ಲ. ಆದ್ರೆ ನಾವು ಆ ಚಿತ್ರವನ್ನು ನೋಡಿದೆವು, ಎಷ್ಟು ಚೆನ್ನಾಗಿದೆ, ಎಷ್ಟು ಅದ್ಭುತವಾಗಿದೆ ಅಂತ ಹೇಳ್ತೀವಿ, ಯಾಕಂದ್ರೆ ನಮ್ಮಲ್ಲಿ ಪ್ರಜ್ಞೆ ಇದೆ. ಆದ್ರೆ ಕ್ಯಾಮರಾದಲ್ಲಿ ಪ್ರಜ್ಞೆ ಇಲ್ಲ, ಜಡ ವಸ್ತುವಿನಲ್ಲಿ ಪ್ರಜ್ಞೆ ಇಲ್ಲ, ಆದ್ರೆ ಆತ್ಮದಲ್ಲಿ ಪ್ರಜ್ಞೆ ಇದೆ. ಇದೇ ಬಹುಮುಖ್ಯವಾದ ಒಂದು ವ್ಯತ್ಯಾಸವಾಗಿದೆ. ಓಕೆ, ಸೊ ಇವತ್ತು ನಾವು ಇಲ್ಲಿನ ಪ್ರವಚನ ನಿಲ್ಲಿಸೋಣ. ಸಂಕ್ಷಿಪ್ತವಾಗಿ ನಾನು ಇವತ್ತು ಏನ್ ಚರ್ಚೆ ಮಾಡಿದೆ ಅಂದ್ರೆ, ಪ್ರಪ್ರಥಮವಾಗಿ ಭಗವದ್ಗೀತೆ ಏನು, ಸೊ ಭಗವದ್ಗೀತೆನ ಯಾಕೆ ಓದಬೇಕು ಅನ್ನೋದನ್ನ ಹೇಳಿದೆ. ಮಹಾಭಾರತದ ಪ್ರಸಂಗವನ್ನ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳಿದೆ. ನಂತರ ನಾವು ಭಗವದ್ಗೀತೆಯ ಒಂದು ಮ್ಯಾಪ್ ಇದ್ದ ಹಾಗೆ, ಒಂದು ಮ್ಯಾನ್ಯುಯಲ್ ಇದ್ದಂಗೆ, ಮತ್ತೆ ಒಂದು ಮೆಡಿಸಿನ್ ಇದ್ದಂಗೆ, ರೈಟ್. ಸೊ ಒಂದು ನಕ್ಷೆ, ಅದು ಒಂದು ಕೈಪಿಡಿ, ಮತ್ತೆ ಅದೊಂದು ಔಷಧಿ. ಸೊ ಭಗವದ್ಗೀತೆ ಮಹಾಭಾರತದ ಒಂದು ಪ್ರಸಂಗವಾಗಿದೆ. ಸೊ ಅರ್ಜುನ ಯುದ್ಧ ಭೂಮಿಗೆ ಯಾಕೆ ಬಂದ ಅನ್ನೋದ್ರ ಬಗ್ಗೆ ಹೇಳಿದೆ. ಮತ್ತೆ ಅರ್ಜುನನ ಗೊಂದಲಕ್ಕೆ ಪರಿಹಾರವನ್ನು ತಿಳಿಸಲು ಕೃಷ್ಣ ಗೀತೆಯನ್ನು ಹೇಳಿದ. ಸೊ ಗೀತೆಯಲ್ಲಿ 5 ಮುಖ್ಯ ವಿಷಯಗಳಿವೆ: ಈಶ್ವರ, ಜೀವ, ಪ್ರಕೃತಿ, ಕಾಲ, ಕರ್ಮ. ಇವತ್ತು ನಾವು ಜೀವ ಅನ್ನುವ ಪ್ರಥಮ ವಿಷಯದ ಬಗ್ಗೆ ಚರ್ಚೆಯನ್ನು ಪ್ರಾರಂಭಿಸಿದ್ದೇವೆ. ನಾವು ನಾಳೆ ಈ ಜೀವ ತತ್ವದ ಬಗ್ಗೆ ಇನ್ನಿಷ್ಟು ಚರ್ಚೆ ಮಾಡೋಣ ನಾಳೆ. ಅದರ ಜೊತೆ ಕರ್ಮ ಸಿದ್ಧಾಂತವನ್ನು ಕೂಡ ಚರ್ಚೆ ಮಾಡೋಣ. ಕರ್ಮ ಅಂದ್ರೆ ಏನು, ಎಷ್ಟು ಪ್ರಕಾರದ ಕರ್ಮಗಳಿವೆ, ಮತ್ತೆ ಈ ಕರ್ಮ ಬಂಧನದಿಂದ ಹೇಗೆ ಮುಕ್ತಿಯನ್ನು ಪಡೆಯಬೇಕು ಅನ್ನೋದ್ರ ಬಗ್ಗೆ ನಾವು ನಾಳೆ ಚರ್ಚೆ ಮಾಡೋಣ. ಓಕೆ, ಹರೇ ಕೃಷ್ಣ. ಈಗ ಸೊ ಪ್ರಶ್ನೋತ್ತರಕ್ಕೆ ಸಮಯವಿದೆ. ಸೊ ತಮಗೆ ಪ್ರಶ್ನೆಗಳಿದ್ರೆ ದಯವಿಟ್ಟು ತಾವು ಇಲ್ಲಿ ಕೇಳಬಹುದು. ಸೊ ಇಲ್ಲಿ 4-5 ಪ್ರಶ್ನೆಗಳು ಬಂದಿವೆ. ಈ ಪ್ರಶ್ನೆಗಳನ್ನ ನಾವು ಕೇಳ್ತೀನಿ. ಎಸ್ ಮಂಜುನಾಥ್ ಅವರು, ಪ್ರಶ್ನೆ ತಗೋಬೋದಾ? ಎಸ್ ಪ್ರಭು, ತಗೋಬಹುದು. ಹ್ಯಾಂಡ್ ರೈಸ್ ಮಾಡಿದ್ರೆ ನಾನು ಅನ್ಮ್ಯೂಟ್ ಮಾಡ್ತೀನಿ ಪ್ರಭು. ಅಚ್ಚಾ, ಓಕೆ. ಇಲ್ಲಿ 5-6 ಪ್ರಶ್ನೆಗಳು ಜನರು ಆಲ್ರೆಡಿ ಕೇಳ್ತಾ ಇದ್ದಾರೆ. ಅಲ್ಲೊಂದು ಕ್ವಶನ್ ಆನ್ಸರ್ ಅಂತ ಒಂದು ಟ್ಯಾಬ್ ಇರುತ್ತೆ, ಅಲ್ಲಿ ಆಲ್ರೆಡಿ ಕ್ವಶನ್ಸ್ ಬಂದಿದೆ. ಫಸ್ಟ್ ಅದನ್ನ ತಗೊಂತೀನಿ, ನಂತರ ಬೇರೆ ಪ್ರಶ್ನೆಗಳನ್ನು ತಗೊಳ್ಳೋಣ. ಓಕೆ ಮಂಜುನಾಥ್. ಸೊ ಲೋಹಿತ್ ಎನ್ ಅಂತ ಕೇಳ್ತಾರೆ, ಸ್ವಾಮೀಜಿ ನನಗೆ ತುಂಬಾ ದಿನದಿಂದ ಒಂದು ಬಯಕೆ ಇದೆ. ನಾನು ದೇವರನ್ನು ನೋಡಬೇಕು ಹೇಳಿ, ಇದನ್ನೇ ಹೇಗೆ ಮಾಡ್ತೇನೆ? ಮತ್ತೆ ನೀವು ದೇವರನ್ನು ನೋಡಿದಿರ ಅದು ನನಗೂ ತೋರಿಸಿ. ಓಕೆ, ದೇವರನ್ನು ನೋಡೋ ಬಯಕೆ ತುಂಬಾ ಉತ್ತಮವಾದಂತಹ ಬಯಕೆ. ಸೊ ಆದರೆ ದೇವರನ್ನ ನೋಡೋಕ್ಕಿಂತ ಮುಂಚೆ ನಾವು ದೇವರನ್ನ ನೋಡುವ ಅಧಿಕಾರವನ್ನು ಬೆಳೆಸಿಕೊಳ್ಳಬೇಕು. ಸೊ ದೇವರನ್ನ ನಾವು ಈ ಚರ್ಮಚಕ್ಷುವಿನಿಂದ ನೋಡೋಕ್ಕೆ ಆಗೋದಿಲ್ಲ. ಈಗ ಚರ್ಮಚಕ್ಷುವಿನಿಂದ ನೋಡಿದ್ರೆ ಕೆಲವೊಮ್ಮೆ ಬರೀ ಭೌತಿಕ ವಸ್ತುಗಳು ಮಾತ್ರ ಕಾಣ್ತವೆ. ಹೀಗೆ ನಾವು ಕಣ್ಣಿನಿಂದ ಕೀಟಾಣುಗಳನ್ನ ನೋಡಲು ಸಾಧ್ಯವಿಲ್ಲ, ಮೈಕ್ರೋಸ್ಕೋಪ್ ಇಂದ ನೋಡ್ಬೋದು. ದೂರದ ವಸ್ತುವನ್ನ ಟೆಲಿಸ್ಕೋಪ್ ಇಂದ ನೋಡಬಹುದು. ಅದೇ ರೀತಿ ಭಗವಂತನನ್ನ ಭಾವನೆಗಳಿಂದ ನೋಡಬಹುದು, ಮನಸ್ಸಿನಿಂದ ನೋಡಬಹುದು, ಭಕ್ತಿಯಿಂದ ನೋಡಬಹುದು. ಈ ಚರ್ಮಚಕ್ಷುವಿನಿಂದ ನೋಡಲು ಸಾಧ್ಯವಿಲ್ಲ. ಆ ಕಣ್ಣನ್ನ ನಾವು ಬೆಳೆಸ್ಕೋಬೇಕು. ಭಗವಂತನನ್ನ ನೋಡುವುದಕ್ಕೆ ಸೂಕ್ತವಾದ ಕಣ್ಣನ್ನ ನಾವು ಬೆಳೆಸ್ಕೋಬೇಕು. ಆ ಕಣ್ಣು ಪ್ರೇಮಾಂಜನ ಚುರಿತ ಭಕ್ತಿ ವಿಲೋಚನೆಯನ್ನ, ಯಾವಾಗ ನಮಗೆ ಪ್ರೀತಿಯ ಕಣ್ಣುಗಳು ದೊರಕುತ್ತೆ, ಆ ಪ್ರೀತಿಯ ಕಣ್ಣಿನಿಂದ ಭಗವಂತನನ್ನ ನೋಡಬಹುದು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಓಕೆ, ಭಗವದ್ಗೀತೆಯನ್ನು ಮಾನ ಎಂಬ ಭಾರತದ ಕೊನೆಯ ಒಂದು ಹಳ್ಳಿಯಲ್ಲಿ ಸರಸ್ವತಿ ನದಿಯ ಉಗಮ ಸ್ಥಳದಲ್ಲಿ ಬರುತ್ತಿದ್ದು ಒಂದು ಇದು ಹೌದೇ? ಆಕ್ಚುಲಿ ಭಗವದ್ಗೀತೆ ಚರ್ಚೆ ನಡೆದಿದ್ದು ಕುರುಕ್ಷೇತ್ರದಲ್ಲಿ.
ಆದರೆ ಭಗವದ್ಗೀತೆಯನ್ನು ಬರೆದದ್ದು ವ್ಯಾಸದೇವರು ಬದರಿಕಾಶ್ರಮದಲ್ಲಿ, ಸರಸ್ವತಿ ನದಿಯ ತಟದಲ್ಲಿ ಬದರಿಕಾಶ್ರಮ, ಬದರಿ ಷಣ್ಣ ಮಂಡಿತೇ ಭಾಗವತದಲ್ಲಿ ಹೇಳ್ತಾರೆ. ಆ ಬದರಿಕಾಶ್ರಮದಲ್ಲಿ ಅದು ಕಾಶ್ಮೀರಲ್ಲಿ ಬರುತ್ತೆ, ಅಲ್ಲಿ ಬರೆಯಲಾಗಿದೆ. ಓಕೆ. ಸೊ MT ಯಾರು ಕೇಳ್ತಾ ಇದ್ದಾರೆ, ಹೌ ಟು ಕಂಟ್ರೋಲ್ ದ ಮೈಂಡ್. ಈ ವಿಷಯ ನಾಳೆ ಬರುತ್ತೆ. ಓಕೆ, ನಾಳೆವರೆಗೂ ಸ್ವಲ್ಪ ತಾಳ್ಮೆ ಇರಲಿ. ನಾಳೆ ಮನಸ್ಸಿನ ಬಗ್ಗೆ ಚರ್ಚೆ. ಇವತ್ತು ಆತ್ಮದ ಬಗ್ಗೆ ಚರ್ಚೆ ಮಾಡಿದ್ವಿ, ಆತ್ಮದ ಜೊತೆ ಮನಸ್ಸು ಇದೆ. ಸೊ ಮನಸ್ಸಿನ ಬಗ್ಗೆ ವಿಚಾರ ನಾಳೆ. ಸೊ ನಾಳೆ ಚರ್ಚೆ ಮಾಡೋಣ. ನಾಳೆ ನಿಮ್ಮ ಸಂಶಯ ದೂರವಾಗದೇ ಇದ್ರೆ ನೀವು ಮತ್ತೆ ಪ್ರಶ್ನೆ ಕೇಳ್ಬೋದು. ಓಕೆ, ಹೌ ಟು ಕಂಟ್ರೋಲ್ ದ ಮೈಂಡ್. ಪ್ರಭು, ಕಂಠಿ ಮಾಲೆ ಯಾಕೆ ಹಾಕಿಕೋಬೇಕು? ಕಂಠಿ ಮಾಲೆ ತುಳಸಿ ಮಾಲೆ ತುಂಬಾ ಪವಿತ್ರವಾದದ್ದು. ಸೊ ಪವಿತ್ರವಾದ ತುಳಸಿಯ ಸ್ಪರ್ಶದಿಂದ ಪಾಪಗಳು ನಾಶ ಆಗ್ತವೆ, ಮತ್ತೆ ಯಮದೂತರು ಹತ್ತಿರ ಬರೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ತುಳಸಿ ಮಾಲೆಯನ್ನು ಧರಿಸ್ತಾರೆ. ಹೌ ಟು ಸ್ಟಾಪ್ ಓವರ್ ಥಿಂಕಿಂಗ್ ಅಂತ ಅನುಶ್ರೀ ಕೇಳ್ತಾರೆ. ಅನುಶ್ರೀ ಅವರೇ, ಓವರ್ ಥಿಂಕಿಂಗ್ ಅಂದ್ರೆ ಜಾಸ್ತಿ ಯೋಚನೆ ಮಾಡೋದು. ಜಾಸ್ತಿ ಯಾಕೆ ಯೋಚನೆ ಮಾಡ್ತೀವಿ? ಯಾಕಂದ್ರೆ ನಾವು ಸರಿಯಾಗಿ ಯೋಚನೆ ಮಾಡ್ತಾ ಇಲ್ಲ, ಯಾವುದೋ ದಿಕ್ಕಿನಲ್ಲಿ ಯೋಚನೆ ಮಾಡ್ತಾ ಇದೀವಿ. ವಿ ಆರ್ ಥಿಂಕಿಂಗ್ ಡಿಫರೆಂಟ್ಲಿ. ಸೊ ವಾಟ್ ವಿ ಶುಡ್ ಡೂ? ನಾವು ಓವರ್ ಥಿಂಕಿಂಗ್ ಮಾಡೋದು ರೈಟ್ ಥಿಂಕಿಂಗ್ ಮಾಡಬೇಕು. ರೈಟ್ ಥಿಂಕಿಂಗ್ ಹೇಗೆ? ಟೇಕ್ ಸಮ್ ಗೈಡೆನ್ಸ್. ಸೂಕ್ತವಾದ ಒಂದು ಮಾರ್ಗದರ್ಶನವನ್ನ ತಗೋಬೇಕು. ಯಾರಿಗೆ ಅನುಭವ ಇದೆ, ಅನುಭವಸ್ಥರಿಂದ ನಾವು ಮಾರ್ಗದರ್ಶನವನ್ನ ಪಡೆದಾಗ ಓವರ್ ಥಿಂಕಿಂಗ್ ಕಮ್ಮಿ ಆಗುತ್ತೆ, ಕರೆಕ್ಟ್ ಥಿಂಕಿಂಗ್ ಸ್ಟಾರ್ಟ್ ಆಗುತ್ತೆ. So there's an anonymous participant who is asking, Hare Krishna, so we say each one of us are part of Paramatma himself. Atma is part of him. Most of us working towards attaining moksha, to escape the cycle of birth and death. Is a possibility of animals attaining salvation directly? And once a human being attains moksha, the Atma becomes one with Paramatma, or do they attain better position in life like the Gandharvas? ಈ ಪ್ರಶ್ನೆ ಏನಂದ್ರೆ, ಆತ್ಮ ಪರಮಾತ್ಮನ ಅಂಶ. ಸೊ ಆತ್ಮ ಪ್ರಾಣಿಗಳಲ್ಲೂ ಇದೆ. ಸೊ ಪ್ರಾಣಿಗಳಿಗೂ ಕೂಡ ನೇರವಾಗಿ ಮೋಕ್ಷ ಸಿಗಬಹುದೇ ಅನ್ನೋದು ಪ್ರಶ್ನೆ. ಸಾಮಾನ್ಯವಾಗಿ ಮನುಷ್ಯ ಯೋನಿಯಿಂದ ಮೋಕ್ಷ ಪಡೆಯುವುದು ಸರಳ, ಪ್ರಾಣಿ ಯೋನಿಯಿಂದ ಮೋಕ್ಷವನ್ನು ಪಡೆಯುವುದು ಕಷ್ಟ. ಆದರೆ ಕೆಲವೊಂದು ಉದಾಹರಣೆಗಳಿವೆ. ಉದಾಹರಣೆಗೆ ಗಜೇಂದ್ರ, ಆನೆ ದೇಹದಲ್ಲಿದ್ದು ಕೂಡ ಗಜೇಂದ್ರನಿಗೆ ಮೋಕ್ಷ ದೊರಕಿತು. ಅದು ಭಗವಂತನ ಅನುಗ್ರಹದಿಂದ. ಸೊ ಭಗವಂತನ ಕೃಪೆಯಿಂದ ನೇರವಾಗಿ ಪ್ರಾಣಿಗಳು ಕೂಡ ಮೋಕ್ಷವನ್ನು ಪಡೆಯಬಹುದು. ಆದರೆ ಒಂದು ರೆಗ್ಯುಲರ್ ಪಾತ್, ಸಾಮಾನ್ಯವಾದ ಮಾರ್ಗ ಏನಂದ್ರೆ ಅದು ಮನುಷ್ಯ ಜೀವನದಿಂದ ಮೋಕ್ಷವನ್ನು ಪಡೆಯುವುದು ಸರಳ. ಮತ್ತೆ ನಾವು ಇನ್ನೊಂದು ಪ್ರಶ್ನೆ, ಆತ್ಮ ಪರಮಾತ್ಮನ ಜೊತೆ ವಿಲೀನವಾಗುತ್ತೋ ಅಥವಾ ಉನ್ನತ ಸ್ತರವನ್ನು ಪಡೆಯುತ್ತೋ ಅಂತ. ಓಕೆ, ಸೊ 5 ಪ್ರಕಾರದ ಮೋಕ್ಷ ಇದೆ. ಸಾಯುಜ್ಯ, ಸಾಲೋಕ್ಯ, ಸಾರ್ಷ್ಟಿ, ಸಾಮೀಪ್ಯ, ಸಾರೂಪ್ಯ. ಈ ರೀತಿ 5 ಪ್ರಕಾರದ ಮೋಕ್ಷಗಳಿವೆ. ಸಾಯುಜ್ಯ ಮೋಕ್ಷದಲ್ಲಿ ಆತ್ಮ ಭಗವಂತನ ಜೊತೆ, ಭಗವಂತನ ದೇಹದಲ್ಲಿ ಅದು ವಿಲೀನವಾಗುತ್ತೆ. ಆದರೆ ತನ್ನ ಏನಂತಾರೆ, ತನ್ನ ಒಂದು ಈ ಮೇಂಟೈನ್ಸ್ ಹಿಸ್ ಪರ್ಸನಾಲಿಟಿ. ಅವನು ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳೋದಿಲ್ಲ, ಅಸ್ತಿತ್ವವನ್ನು ಮೇಂಟೈನ್ ಮಾಡ್ಕೊಂಡಿರ್ತಾನೆ. ಸೊ ಇನ್ನು 4 ಪ್ರಕಾರದ ಮೋಕ್ಷದಲ್ಲಿ ಭಗವಂತನ ಸಾನ್ನಿಧ್ಯವನ್ನು ಪಡೆದು ಭಗವಂತನ ಸೇವೆಯಲ್ಲಿ ತೊಡಗುತ್ತಾನೆ. ಭವಾನಿ ಅಮ್ಮವ್ರು ಕೇಳ್ತಾರೆ, ಭಗವದ್ಗೀತೆ ಅದು ಭಾಷೆಯಲ್ಲಿ ಸಿಗುತ್ತಾ? ಆಡು ಭಾಷೆಯಲ್ಲಿ. ಓಕೆ, ಭಗವತ್ ಕನ್ನಡದಲ್ಲಿ ಸಿಗುತ್ತೆ. ಮತ್ತೆ 70 ಭಾಷೆಗಳಲ್ಲಿ ಅನುವಾದವಾಗಿದೆ. ಮತ್ತೆ ತುಳು ಭಾಷೆಯಲ್ಲಿ ಕೂಡ ಬರ್ತಾ ಇದೆ, ರೆಡಿ ಆಗ್ತಾ ಇದೆ. ಓಕೆ, ಸೊ ಮಾನಸ ಮಾತಾಜಿ ಹೇಳ್ತಾರೆ, ಗುರುಜಿ ತುಳಸಿ ಆಹಾರದ ಬಗ್ಗೆ ತಿಳಿಸಿ. ಓಕೆ, ಇವತ್ತಿನ ವಿಷಯ ಆತ್ಮದ ಬಗ್ಗೆ ಇತ್ತು. ತುಳಸಿ ಆಹಾರದ ಬಗ್ಗೆ ಮತ್ತೆ ಬೇರೆ ಯಾವಾಗಾದ್ರೂ ಚರ್ಚೆ ಮಾಡೋಣ. ರಾಚೋಟಿ ಹಿರೇಮಠರು ಕೇಳ್ತಾರೆ, ಡಿಪ್ರೆಷನ್ ಇಂದ ಹೊರಗಡೆ ಬರೋದು ಹೇಗೆ? ಡಿಪ್ರೆಷನ್ ಯಾವ ಕಾರಣದಿಂದ ಬರುತ್ತೆ? ಯಾವಾಗ ಆತ್ಮ ಸಂತುಷ್ಟವಾಗಿಲ್ವೋ, ತುಂಬಾ ಕೊರಗಿದೆ, ಮನಸ್ಸಿನಲ್ಲಿ ಹಲವಾರು ಚಿಂತನೆಗಳಿವೆ, ಆಗ ಡಿಪ್ರೆಷನ್ಗೆ ಹೋಗ್ತಾನೆ. ಯಾವಾಗ ನಮಗೆ ದಾರಿ ಕಾಣೋದಿಲ್ವೋ ಆಗ ಡಿಪ್ರೆಷನ್ಗೆ ಹೋಗ್ತಾರೆ ಜನ. ಆಗ ನಾವು ಆಧ್ಯಾತ್ಮಿಕದ ಕಡೆಗೆ ತಿರುಗಬೇಕು. ಯಾವಾಗ ಭಗವಂತನ ಕಡೆ ತಿರುಗ್ತೀವಿ, ಭಗವಂತ ದಾರಿ ತೋರಿಸ್ತಾನೆ. ತೇಷಾಂ ಏವಾನು ಕಂಪಾರ್ಥಂ ಅಹಂ ಅಜ್ಞಾನ ಜಂತಮಃ ನಾಶಯಾಮಿ ಆತ್ಮ ಭಾವಸ್ಥೋ ಜ್ಞಾನದೀಪೇನ ಭಾಸ್ವತ. ನಾವು ಭಗವಂತನ ಕಡೆ ತಿರುಗಿದಾಗ ಭಗವಂತ ನಮ್ಮ ಹೃದಯದಲ್ಲಿ ಜ್ಞಾನದ ದೀಪವನ್ನು ಬೆಳಗಿಸಿ ಆ ಅಂಧಕಾರವನ್ನು ನಾಶ ಮಾಡ್ತಾನೆ. ಆಗ ಡಿಪ್ರೆಷನ್
ಹೋಗ್ಬಿಡುತ್ತೆ. ದೇರ್ ಇಸ್ ನೋ ಮೋರ್ ಡಿಪ್ರೆಷನ್, ಎವ್ರಿಥಿಂಗ್ ಇಸ್ ರಿಮೂವ್ಡ್. ಸೊ ಅದಕ್ಕೆ ಅಂಧಕಾರದಲ್ಲಿದ್ದಾಗ ಭಯ ಆಗುತ್ತೆ, ಬೆಳಕಿನಲ್ಲಿದ್ದಾಗ ಭಯ ಆಗೋದಿಲ್ಲ. ಸೊ ಅಂಧಕಾರದಿಂದ ಬೆಳಕಿಗೆ ಬರಬೇಕು. ಅಸತೋಮ ಸದ್ಗಮಯ, ತಮಸೋರ್ಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂಗಮಯ. ಸೊ ತಮಸ್ಸಿನಿಂದ ನಾವು ಜ್ಯೋತಿಯ ಕಡೆ ಬರಬೇಕು, ಜ್ಞಾನದ ಬೆಳಕಿನ ಕಡೆ ಬರಬೇಕು. ಆಗ ನಾವು ಡಿಪ್ರೆಷನ್ ಇಂದ ಹೊರಬರಲು ಸಾಧ್ಯ. ಸೊ ದಯವಿಟ್ಟು ಭಗವದ್ಗೀತೆ ಕ್ಲಾಸ್ ಅಟೆಂಡ್ ಆಗಿ, ರೈಟ್, ಗುರುಗಳ ಮಾರ್ಗದರ್ಶನವನ್ನು ಪಡೆದುಕೊಳ್ಳಿ. ಸೊ ಈ ಜ್ಞಾನದಿಂದ ಖಚಿತವಾಗಿ ಡಿಪ್ರೆಷನ್ ಇಂದ ಹಲವಾರು ಜನ ಹೊರಬಂದಿದ್ದಾರೆ, ತಾವು ಕೂಡ ಹೊರಬರುವುದು. ಸೊ ಭಗವದ್ಗೀತೆ ರೀಡ್ ಮಾಡಿ ಕೃಷ್ಣನ ಸೇರೋಕೆ ಆಗಲ್ವಾ? ಆಗುತ್ತಾ ಅಂದ್ರೆ ಯಾವ ವಯಸ್ಸಿದೆ? ಓಕೆ, ರೈಟ್. ಕೃಷ್ಣ ಭಗವದ್ಗೀತೆ ಕೊಟ್ಟಿರೋದೇ ಕೃಷ್ಣನನ್ನ ಸೇರೋದಿಕ್ಕೆ, ರೈಟ್. ಹೌ ಟು ರೀಚ್ ಟು ಕೃಷ್ಣ, ರೈಟ್. ಮತ್ ಕರ್ಮಕರನ್ ಮತ್ ಪರಮೋ ಮದ್ಭಕ್ತ ಸಂಘವರ್ಜಿತ. ಸೊ ಭಗವಂತನ ದಾಸನಾಗಬೇಕು, ಭಗವಂತನಿಗೆ ಎಲ್ಲ ಕರ್ಮವನ್ನು ಸಮರ್ಪಣೆ ಮಾಡಬೇಕು. ಮನ್ಮನಾಭವ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕರು ಮಾಮೇ ವೈಶ್ಯಸಿ ಸತ್ಯಂ ತೇ ಪ್ರತಿಜಾನೆ ಪ್ರಿಯೋಸಿಮೆ. ಮಾಮ್ ಏ ವೈಶ್ಯಸಿ, ಖಚಿತವಾಗೂ ನೀನು ನನ್ನ ಹತ್ರ ಬರ್ತೀಯ ಅಂತ ಕೃಷ್ಣ ಹೇಳ್ತಾನೆ. ಸೊ ಭಗವದ್ಗೀತೆಯಲ್ಲಿ ಕೃಷ್ಣನನ್ನ ಸೇರುವ ಒಂದು ಕೃಷ್ಣನನ್ನ ತಲುಪುವ ಮಾರ್ಗವೇ ಕೊಟ್ಟಿದೆ. ಗಾಯತ್ರಿ ಅವ್ರ ಪ್ರಶ್ನೆ ಕೇಳ್ತಾರೆ, ಇಫ್ ಆತ್ಮ ಚೇಂಜಸ್ ದ ಬಾಡಿ ದೆನ್ ವಿಲ್ ಇಟ್ ವೆನ್ ಇಟ್ ವಿಲ್ ಗೆಟ್ ಮುಕ್ತಿ? ಯಾ ಒಳ್ಳೆ ಪ್ರಶ್ನೆ ಇದು. ಸೊ ಆತ್ಮ ತನ್ನ ಕರ್ಮಾನುಸಾರ ದೇಹ ಬದಲಾಯಿಸ್ತಾ ಇದೆ. ಮುಕ್ತಿ ಯಾವಾಗ ಸಿಗುತ್ತೆ? ಯಾವಾಗ ಭಕ್ತಿ ಸೇವೆಯಿಂದ ಕರ್ಮಗಳೆಲ್ಲ ನಾಶ ಆಗ್ತವೆ, ಹಾಗಾಗಿ ಭಕ್ತಿ ಉದಯವಾದಾಗ ನಾವು ಭಗವಂತನನ್ನ ಸೇರಬಹುದು, ಮುಕ್ತಿಯನ್ನ ಪಡೆದುಕೊಳ್ಳಬಹುದು. ಕರ್ಮವನ್ನು ಹೇಗೆ ನಾಶ ಮಾಡಬೇಕು ಭಗವದ್ಗೀತೆಯಲ್ಲಿ ಕೊಟ್ಟಿದ್ದಾರೆ. ಸೊ ಜ್ಞಾನಾಗ್ನಿ ದಗ್ಧ ಕರ್ಮಾಣಂ ತಮಾಹು ಪಂಡಿತಂ ಬುಧಃ. ಹೇಗೆ ಒಂದು ಬೆಂಕಿಯಿಂದ ಒಂದು ಕಟ್ಟಿಗೆಯನ್ನು ಸುಡಬಹುದು, ಅದೇ ರೀತಿ ಆತ್ಮಜ್ಞಾನದ ಬೆಂಕಿಯಿಂದ ಇಡೀ ಕರ್ಮವನ್ನ ಸುಡಬಹುದು. ಸೊ ವಿ ಶುಡ್ ಡೆವಲಪ್ ಜ್ಞಾನ. ಮತ್ತೆ ಅಷ್ಟೇ ಅಲ್ಲ, ಭಗವಂತನ ಭಜನೆಯಿಂದಲೂ ಕೂಡ, ರೈಟ್. ಕ್ಲಾಸ್ ಪ್ರಾರಂಭದಲ್ಲಿ ಭಜನೆ ಹಾಕಿದ್ವಿ, ಹರೇ ಕೃಷ್ಣ 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 ಹರಿ ಹರಿ, ಹರೇ ರಾಮ್ ರಾಮ ರಾಮ ಹರೇ. ದಿವ್ಯ ನಾಮದ ಸ್ಮರಣೆಯಿಂದಲೂ ಕೂಡ ಕರ್ಮವನ್ನು ನಾವು ನಾಶ ಮಾಡಬಹುದು. ಅದು ಕ್ರಮೇಣವಾಗಿ ಮುಕ್ತಿಗೆ ಕೂಡ ಕಾರಣವಾಗುತ್ತೆ. ಸೊ ಲೋಹಿತ್ ಅವ್ರು ಕೇಳ್ತಾರೆ, ಜೀವನ ಅಂದ್ರೆ ಏನು ಅಂತಾನೆ ತಿಳಿತಿಲ್ಲ, ನೆಮ್ಮದಿ ಅನ್ನುವುದೇ ಇಲ್ಲ, ಜೀವನದಲ್ಲಿ ಯಾಕೆ ಹಿಂಗಾಗುತ್ತೆ? ಯಾಕೆ ಜೀವನ ಏನು ಅಂತ ತಿಳಿಬೇಕು. ನಾವು ಇವತ್ತು ಅದೇ ತಿಳ್ಕೊಂಡ್ವಿ ತಾನೆ. ಜೀವನ ಎಲ್ಲಿಂದ ಬರುತ್ತೆ? ಆತ್ಮದಿಂದ. ಆತ್ಮ ಆ ಒಂದು ಜೀವನಕ್ಕೆ ಕಾರಣ, ರೈಟ್. ಸೊ ಆತ್ಮವೇ ಜೀವನಕ್ಕೆ ಕಾರಣ. ಸೊ ಆತ್ಮವನ್ನ ತಿಳ್ಕೊಳ್ಳಿ. ಆತ್ಮವನ್ನು ತಿಳ್ಕೊಂಡಾಗ ಆತ್ಮದ ಗುರಿ ಏನಂತ ಗೊತ್ತಾಗುತ್ತೆ, ಜೀವನದ ಗುರಿ ಏನಂತ ತಿಳ್ಕೊಳ್ಳುತ್ತೆ. ಅವಾಗ ನಿಮ್ಮ ಮನಸ್ಸಿಗೆ ನೆಮ್ಮದಿ ಕೂಡ ಸಿಗುತ್ತೆ. ಸಂಜಯ್ ಅವ್ರು ಕೇಳ್ತಾರೆ, ಆತ್ಮವನ್ನು ಹೇಗೆ ತೃಪ್ತಿಗೊಳಿಸಬಹುದು? ಸೇಮ್ ಕ್ವಶನ್. ಆತ್ಮ ಯಾವಾಗ ಪರಮಾತ್ಮನ ಸಂಪರ್ಕದಲ್ಲಿ ಬರ್ತಾನೆ, ಯೋಗ ಮಾಧ್ಯಮದಿಂದ, ಯೋಗ ಸಾಧನೆಯಿಂದ, ಆಗ ಸಂತೃಪ್ತಿ ಉಂಟಾಗುತ್ತೆ. ಯಾವಾಗ ಆತ್ಮ ಪರಮಾತ್ಮನಿಂದ ದೂರ ಆಗ್ತಾನೆ, ಆಗ ದುಃಖಕ್ಕೆ ಕಾರಣವಾಗ್ತಾನೆ, ದುಃಖಕ್ಕೆ ಈಡಾಗ್ತಾನೆ. ಹೇಗೆ ಒಂದು ಚಿಕ್ಕ ಮಗು ಮನೆ ಬಿಟ್ಟು ಹೋದಾಗ ತಂದೆ ತಾಯಿಯ ರಕ್ಷಣೆ ಇಲ್ಲದೆ ತುಂಬಾ ಅಳ್ತಾ ಇರುತ್ತೆ, ಆದರೆ ತಂದೆ ತಾಯಿ ಮತ್ತೆ ಸಿಕ್ಕಾಗ ಸಂತೋಷವಾಗುತ್ತೆ, ಸುಖಮಯ ಜೀವನ ನಡೆಸ್ತಾನೆ. ಅದೇ ರೀತಿ ನಮ್ಮ ತಂದೆ ಭಗವಂತನಿಂದ ದೂರವಾದಾಗ ದುಃಖಕ್ಕೆ ಈಡಾಗ್ತೀವಿ, ಭಗವಂತನ ಸಂಪರ್ಕಕ್ಕೆ ಬಂದಾಗ ಮತ್ತೆ ಸುಖಮಯವಾಗ್ತೀವಿ. ಸೊ ವಿ ಶುಡ್ ಕಾಂಟ್ಯಾಕ್ಟ್ ಗಾಡ್, ಕಾಂಟ್ಯಾಕ್ಟ್ ಕೃಷ್ಣ ಥ್ರೂ ಭಗವದ್ಗೀತಾ. ಸೊ ಭಗವದ್ಗೀತೆ ಓದೋದನ್ನ ಸ್ಟಾರ್ಟ್ ಮಾಡಿ. ಸೊ ನಿಮ್ಮ ಪ್ರಯಾಣ ಸ್ಟಾರ್ಟ್ ಆಗುತ್ತೆ ಈಗ. ಕೀರ್ತಿ ಯಾದವ್ ಅವ್ರು ಕೇಳ್ತಾರೆ, ಗುರುಜಿ ತುಳಸಿ ಮಾಲೆ ಎಲ್ಲರೂ ಧರಿಸಬಹುದಾ? ಕೆಲವೊಂದು ನಿಯಮಗಳಿವೆ, ಆ ನಿಯಮಗಳನ್ನು ಪಾಲಿಸಿದವರು ತುಳಸಿ ಮಾಲೆ ಧರಿಸಿ ಪಾಪ ಕರ್ಮ ಮಾಡಬಾರ್ದು. ಕೆಲವರು ಯೋಚನೆ ಮಾಡ್ತಾರೆ, ಒಂದು ಪಾಪ ಕರ್ಮ ಮಾಡ್ತಾ ಇದ್ದೀನಿ, ತುಳಸಿ ಹಾಕೊಳ್ಳೋಣ, ಪಾಪ ಎಲ್ಲ ಜೀರೋ ಆಗ್ಬಿಡುತ್ತೆ. ಇಲ್ಲ, ಫಸ್ಟ್ ಪಾಪ ಮಾಡೋದನ್ನ ಬಿಡ್ಬೇಕು. ಪಾಪ ಕೆಲಸ ಬಿಟ್ಟು ಕುಡಿಯೋದು, ಸಿಗರೆಟ್ ಸೇದೋದು, ಇದೆಲ್ಲ ಮಾಡ್ತಾ ಮಾಡ್ತಾ ತುಳಸಿ ಧರಿಸಬಾರ್ದು, ಅದು ಅಪರಾಧವಾಗುತ್ತೆ, ರೈಟ್. ಸೊ ಪಾಪ ಕರ್ಮಗಳನ್ನು ಬಿಟ್ಟಾಗ ತುಳಸಿ ಮಾಲೆಯನ್ನ ಧರಿಸಬೇಕು. ಮಹಂತ ಶ್ರೀಧರ್, ಗುರುಗಳೇ, ನನ್ನ ಒಳ್ಳೆ ತನಕ್ಕೆ ಕೆಟ್ಟದ್ದೇ ಆಗ್ತಿದೆ, ನಾನು ಬದಲಾಗುವುದು ಒಳ್ಳೇದಾ ಅಥವಾ
ಮುಂದಕ್ಕೆ ನನ್ನ ಸಮಯ ಬರುತ್ತೆ ಎಂದು ಸುಮ್ಮನೆ ಆಗುವುದು ಒಳ್ಳೇದಾ? ಇದಕ್ಕೆ ಉತ್ತರ ನಾಳೆ. ರೈಟ್, ನಾನು ಒಳ್ಳೇದ್ ಮಾಡ್ತಾ ಇದ್ದೀನಿ, ಒಳ್ಳೆತನ ನನ್ನಲ್ಲಿದೆ, ಆದ್ರೆ ನನ್ಗೂ ಕೆಟ್ಟದಾಗ್ತಾ ಇದೆ. ಯಾಕೆ? ಸೊ ನಾನು ಒಳ್ಳೆಯವನಾಗ್ಲಿ ಇರ್ಬೇಕಾ ಅಥವಾ ನಾನು ಬದಲಾಗ್ಬೇಕಾ ಅನ್ನೋ ಒಂದು ಪ್ರಶ್ನೆ. ಇಲ್ಲ, ನೀವು ಒಳ್ಳೆದನ್ನೇ ಮಾಡ್ತಾ ಇರಿ. ನೀವು ಮಾಡುವ ಒಳ್ಳೆ ಕಾರ್ಯಕ್ಕೆ ಒಳ್ಳೆ ಫಲ ಮುಂದೆ ಬರುತ್ತೆ. ರೈಟ್. ಸೊ ಯಾವ ರೀತಿ ಕರ್ಮ ಮಾಡ್ತೀವಿ ಆ ರೀತಿ ಕರ್ಮದ ಪ್ರತಿಫಲ ಕೂಡ ಬರುತ್ತೆ. ಹಿಂದೆ ಮಾಡಿದಂತ ಯಾವುದೋ ಕೆಟ್ಟ ಕಾರ್ಯದಿಂದ ಈ ಕೆಟ್ಟದಾಗ್ತಾ ಇದೆ. ಈಗ ನೀವು ಮಾಡ್ತಾ ಇರೋ ಒಳ್ಳೆ ಕಾರ್ಯಕ್ಕೆ ಒಳ್ಳೆ ಫಲ ಮುಂದೆ ಬರುತ್ತೆ. ಸೊ ಚಿಂತೆ ಬೇಡ. ಸೊ ಜಸ್ಟ್ ಕಂಟಿನ್ಯೂ ಯುವರ್ ಡಿವೋಷನಲ್ ಸರ್ವಿಸ್. ನಿಮ್ಮ ಒಳ್ಳೆತನವನ್ನ ಮತ್ತೆ ವಿಶೇಷವಾಗಿ ಭಕ್ತಿ ಸೇವೆಯನ್ನ ಕಂಟಿನ್ಯೂ ಮಾಡಿ. ಸೊ ಹರೇ ಕೃಷ್ಣ. ಓಕೆ, ಅವರು ಹರೇ ಕೃಷ್ಣ ಅವ್ರು ಕೇಳ್ತಾರೆ, ಈ ಹುಟ್ಟು ಅಂಡ್ ಸಾವು ಚಕ್ರ ದಿನ ಹೊರ ಬರುವುದು ಹೇಗೆ? ಎಸ್, ಮುಕ್ತಿ. ಅದೇ ಮುಕ್ತಿ ಬಗ್ಗೆ ನಾನು ಹೇಳಿದೆ. ಕರ್ಮವನ್ನ ನಾಶ ಮಾಡಬೇಕು ಭಕ್ತಿ ಸೇವೆಯಿಂದ. ಸೊ ಕರ್ಮಗಳು ನಾಶವಾದಾಗ ಭಗವದ್ಭಕ್ತಿ ಬೆಳೆದಾಗ ಮುಕ್ತಿ ಸಿಗುತ್ತೆ, ಮತ್ತೆ ಹುಟ್ಟಿ ಬರುವುದಿಲ್ಲ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೀ ಜಠರೇ ಶಯನಂ ಇಹ ಸಂಸಾರೇ ಬಹುದುಸ್ತಾರೆ ಕೃಪಯಾ ಪಾರೆ ಪಾಹೆ ಮುರಾರೆ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಕೃಷ್ಣನ ಭಜನೆ ಮಾಡುವುದರಿಂದ, ಗೋವಿಂದನ ಭಜನೆ ಮಾಡುವುದರಿಂದ ಈ ಸಂಸಾರ ಚಕ್ರದಿಂದ ಮುಕ್ತಿ ಸಿಗುತ್ತೆ. ಓಕೆ, ಸೇಮ್ ಕ್ವಶನ್ ರಿಪೀಟ್ ಆಗ್ತಾ ಇದೆ. ಸುಮಂಗಳವ್ರು ಕೇಳಿದ್ರೆ, ಭಗವದ್ಗೀತೆ ಓದ್ತಾ ಇದ್ದೀನಿ, ಅರ್ಥ ಆಗ್ತಾ ಇಲ್ಲ. ಮತ್ತೆ ಅವ್ರಿಗೆ ಪದೇ ಪದೇ ಓದ್ತಾ ಇರಿ, ಅರ್ಥ ಆಗೋವರೆಗೂ ಓದ್ತಾ ಇರಿ. ಸೊ ಈ ಒಂದು ಧ್ಯೇಯವನ್ನ ಬಿಡಬಾರ್ದು. ಪದೇ ಪದೇ ಓದ್ತಾ ಇರಬೇಕು. ಹೇಗೆ ಕಾಲೇಜ್ ಸಬ್ಜೆಕ್ಟ್ಸ್ ಕೂಡ ಒಂದ್ಸಲ ಓದಾಗ ಅರ್ಥ ಆಗಲಿ, ಇನ್ನೊಂದ್ಸಲ ಓದ್ತಾರೆ. ರೈಟ್. ಸೊ ಮತ್ತೆ ಗುರುಗಳಿಂದ ಕೇಳಬೇಕು, ಈ ರೀತಿ ಕೋರ್ಸ್ ಅಟೆಂಡ್ ಆಗ್ತಾ ಇದಾರೆ, ಈ ಕೋರ್ಸ್ ಅಲ್ಲಿ ತುಂಬಾ ಸರಳವಾಗಿ ನಿಮ್ಗೆ ಅರ್ಥ ಆಗುತ್ತೆ. ರೈಟ್. ಏನಾದ್ರು ಅರ್ಥ ಆಗದೆ ಇದ್ರೆ ಪ್ರಶ್ನೆ ಕೇಳಿ, ಡಿಸ್ಕಸ್ ಮಾಡಿ. ಸೊ ಸ್ವಾತಿ ಬನ್ಕರ್ ಅವ್ರು ಕೇಳ್ತಾರೆ, ಹರಿಕೃಷ್ಣ ಗುರುಜಿ, ನನ್ನ ಪ್ರಶ್ನೆ, ಕೃಷ್ಣ ನಮ್ಮ ಪ್ರೇಯರ್ಸ್ ಕೇಳಿಸ್ಕೊಂತಾನ, ಮತ್ತೆ ನಮ್ಮ ಪ್ರೇಯರ್ಸ್ ಇಂದ ಡೆಸ್ಟಿನಿನ ಚೇಂಜ್ ಮಾಡೋಕೆ ಆಗುತ್ತಾ? ಓಕೆ, ಕೃಷ್ಣ ಕೇಳಿಸ್ಕೊಂತಾನೆ, ಆದ್ರೆ ಉತ್ತರ ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ. ಯಾಕಂದ್ರೆ ಕೃಷ್ಣ ನಮ್ಮ ಪ್ರೇಯರ್ಸ್ನ ಉತ್ತರ ಹೇಗೆ ಕೊಡ್ತಾನೆ, ಯಾರ ಮುಖಾಂತರ ಕೊಡ್ತಾನೆ ಅಂತ ಹೇಳೋಕ್ಕಾಗೋದಿಲ್ಲ. ಬಟ್ ನಮ್ಮ ಕೆಲಸ ಏನು? ಪ್ರಾರ್ಥನೆ ಮಾಡೋದು. ಭಗವಂತ ಯಾವ ರೀತಿ ನಮಗೆ ಅನುಗ್ರಹ ಕೊಡ್ತಾನೆ ಅದು ಹೇಳಕ್ಕಾಗಲ್ಲ. ಸೊ ವಿ ಶುಡ್ ವೇಟ್ ಫಾರ್ ಇಟ್. ಭಗವಂತನ ಅನುಗ್ರಹ ಬರೋರು ವೇಟ್ ಮಾಡಬೇಕು, ಪ್ರತೀಕ್ಷೆ ಮಾಡಬೇಕು. ಸೊ ಯೋಗೇಶ್ ಮೈಸೂರು, ನಾನು ಭಗವದ್ಗೀತೆಯನ್ನ 1 ತಿಂಗಳ ಇಂದ ಓದುತ್ತಿದ್ದೇನೆ. ನಾನು ಸಸ್ಯಾಹಾರಿ ಹಾಗೂ ಮಾಂಸಾಹಾರಿ. ಮಾಂಸಾಹಾರ ತಿಂದ ಭಗವದ್ಗೀತೆ ಓದಬಹುದಾ ಅಂತ ಪ್ರಶ್ನೆ. ರೈಟ್. ಸೊ ಭಗವದ್ಗೀತೆ ಎಲ್ಲರೂ ಓದಲೇಬೇಕು, ಆದ್ರೆ ಭಗವದ್ಗೀತೆ ಓದುವವರು ಮಾಂಸ ತಿನ್ನೋದು ಬಿಟ್ರೆ ಒಳ್ಳೇದು. ಯಾಕಂದ್ರೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಅಹಿಂಸಾ, ಹಿಂಸೆ ಮಾಡಬೇಡ, ಇತರ ಪ್ರಾಣಿಗಳನ್ನ ಸುಮ್ಮನೆ ಕೊಲ್ಲಬೇಡ. ಯಾಕಂದ್ರೆ ಬೇರೆ ಪ್ರಾಣಿಗಳಲ್ಲೂ ಕೂಡ ಜೀವ ಇದೆ. ಬೇರೆಯವರ ಜೀವನವನ್ನ ಹಾಳು ಮಾಡಿ ನಾವು ಸುಖವಾಗಿರೋದು ಬೇಡ. ಸೊ ಸಸ್ಯಾಹಾರಿ ಆಗುವಂತ ಕೃಷ್ಣ ಹೇಳ್ತಾನೆ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತಿ ಉಪಹರ್ತಂ ಅಶ್ನಾಮಿ ಪ್ರಯತಾತ್ಮನಃ. ಕೃಷ್ಣ ಹೇಳ್ತಾನೆ, ಸಸ್ಯಾಹಾರಿಲಿ ಎಷ್ಟೊಂದು ವೆರೈಟಿ ಇದೆ. ಈ ವೆರೈಟಿ ಆಹಾರವನ್ನು ನೀವು ತಿಂದು ಆರಾಮಾಗಿರಿ. ರೈಟ್. ಮಾಂಸ ತಿನ್ನುವ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಓಕೆ. ಇನ್ನೊಂದು ಪ್ರಶ್ನೆ, ನಂದ ವಿಜಯ್ ಅವ್ರು ಕೇಳ್ತಾರೆ, ಗುರುಜಿ, ನಂಗೆ ಇರೋ ಒಂದೇ ಕೊರಗು, ನನ್ನ ಮಕ್ಕಳು ದೇವರಲ್ಲಿ ಭಕ್ತಿ ಇದ್ದಾರೆ, ಆದರೆ ಅವರಿಗೆ ವಿದ್ಯಾ ಮಾತೆ ಒಲಿಯುತ್ತಿಲ್ಲ. ಇದರ ಬಗ್ಗೆ ನನಗೇನಾದ್ರೂ ತಿಳಿಸಿ. ನಿಮ್ಮ ಒಳ್ಳೆ ಇಚ್ಛೆ, ನಿಮ್ಮ ಮಕ್ಕಳು ಕೂಡ ಅವರು ದೇವರಲ್ಲಿ ಭಕ್ತಿ ಮೂಡಿಸಬೇಕು ಅಂತ ಆದ್ರೆ, ಸೊ ನೀವು ಪ್ರಾರ್ಥನೆ ಮಾಡಿ ಅವ್ರಿಗೋಸ್ಕರ. ನಾವು ಕೂಡ ಪ್ರಾರ್ಥನೆ ಮಾಡ್ತೀವಿ. ಸೊ ಭಗವಂತನ ಅನುಗ್ರಹದಿಂದ ಅವರಿಗೆ ದೇವಿಯ ಕೃಷ್ಣನ ಕೃಪೆ ಆಗ್ಲಿ ಅಂತ. ರೈಟ್. ಸೊ ಮತ್ತೆ ನಿಮ್ಮ ಮನೆಯಲ್ಲಿ ಅಂತ ವಾತಾವರಣ ಕೂಡ ಬೆಳೆಸ್ಕೋಬೇಕು. ರೈಟ್. ಸೊ ಯಾವಾಗ ನೀವು ಭಕ್ತಿ ಸೇವೆಯನ್ನು ಮಾಡ್ತೀರಿ ಚೆನ್ನಾಗಿ, ಅದೊಂದು ಮಾದರಿ ಆಗುತ್ತೆ ಮಕ್ಕಳಿಗೆ, ಮಕ್ಕಳು ಕೂಡ ಅದನ್ನ ಅನುಸರಿಸ್ತಾರೆ. ರೈಟ್.
ಮಕ್ಕಳೇನ್ ಮಾಡ್ತಾರೆ, ಹಿರಿಯರು ಮಾಡಿದ್ದನ್ನ ಅನುಸರಿಸ್ತಾರೆ. ಸೊ ಮನೆಯಲ್ಲಿ ಈ ರೀತಿ ಭಕ್ತಿ ಸೇವೆ ಮಾಡಬೇಕು. ಮತ್ತೆ ಅಂತ ವಾತಾವರಣ ಕೂಡ, ಅವರ ಫ್ರೆಂಡ್ಸ್ ಯಾವ ರೀತಿ ಇದ್ದಾರೆ, ರೈಟ್, ಫ್ರೆಂಡ್ಸ್ ಕೆಲವೊಬ್ರು ತಪ್ಪು ಕಾರ್ಯವನ್ನು ಮಾಡ್ತಾರೆ. ಆ ದುಸ್ಸಂಗದ ಪ್ರಭಾವದಿಂದ ಕೆಲವೊಮ್ಮೆ ಅವರು ಪಥಭ್ರಷ್ಟರಾಗುವ ಚಾನ್ಸ್ ಇರುತ್ತೆ. ಅದಕ್ಕೆ ನಾವು ಅವರನ್ನ ಒಳ್ಳೆ ಸಂಘದಲ್ಲಿ ಇಡಬೇಕು, ಮಕ್ಕಳನ್ನ. ಇನ್ನೊಂದು ಪಾರ್ಟಿಸಿಪೆಂಟ್ ಕೇಳ್ತಾರೆ, ಇಫ್ ಆತ್ಮ ಚೇಂಜಸ್ ದ ಬಾಡಿ ದೆನ್ ವೆನ್ ಇಟ್ ವಿಲ್ ಗೆಟ್ ಮುಕ್ತಿ. ಅದೇ ಹೇಳಿದೆ ಆಲ್ರೆಡಿ, ಕರ್ಮ ನಾಶವಾದಾಗ ಸಿಗುತ್ತೆ. ಭಗವದ್ಗೀತೆ ಆಡು ಭಾಷೆಯಲ್ಲಿ ಸಿಗುತ್ತಾ ಸರ್? ಆಡು ಭಾಷೆ ಅಂದ್ರೆ ಯಾವ ಭಾಷೆ? ಹಲವಾರು ಭಾಷೆಗಳಿವೆ, ರೈಟ್. ಸೊ ಕನ್ನಡದಲ್ಲಂತೂ ಸಿಗುತ್ತೆ, ರೈಟ್. ಮತ್ತು ತುಳು ಭಾಷೆಯಲ್ಲಿ ಕೂಡ ಸಿಗ್ತಾ ಇದೆ. ಸೊ ಈ ಆಡು ಭಾಷೆಯಲ್ಲಿ ಅಂದ್ರೆ ಸಾಮಾನ್ಯ ಮಾತಾಡೋ ಭಾಷೆಯಲ್ಲಿ, ಕನ್ನಡ ಭಾಷೆಯಲ್ಲಿ ಸಿಗುತ್ತೆ. ಬಟ್ ಅದಕ್ಕೂ ಸಿಂಪಲ್ ಬೇಕಂದ್ರೆ ನೀವು ಯಾರಾದ್ರೂ ಭಗವದ್ಗೀತೆ ಓದಿದವರ ಹತ್ರ ಹೋಗಿ ತಿಳ್ಕೊಬೇಕಾಗುತ್ತೆ. ಓಕೆ, ಎನಿವೆ, ಭಗವದ್ಗೀತಾ ಅರ್ಜುನನ ಮೂಲಕ ನಮಗೆ ತಿಳಿಸಲಾಗಿದೆ. ಆದರೆ ಅರ್ಜುನನಿಗೆ ಸ್ವರ್ಗ ಅವರು ಭಗವಂತನ ಧಾಮಕ್ಕೆ ಪ್ರವೇಶ ಆಯ್ತಾ? ಹೌದಾಯ್ತು. ಶಿವಪೌರಿ ಪ್ರಶ್ನೆ ಕೇಳ್ತಾರೆ, ಅರ್ಜುನನ ಮೂಲಕ ಭಗವದ್ಗೀತೆ ನಮಗೆ ತಿಳಿಸಿದ್ದಾರೆ, ಅರ್ಜುನನಿಗೆ ಯಾವ ಗತಿ ಸಿಕ್ಕಿತು? ಅರ್ಜುನ ಮುಂದೆ ಮಹಾಭಾರತದ ಅಂತಿಮದಲ್ಲಿ ನೀವು ನೋಡ್ತೀರಾ, ಮಹಾಪ್ರಸ್ಥಾನಿಕ ಪರ್ವ, ಅವರು ಸ್ವರ್ಗಕ್ಕೆ ಹೋಗ್ತಾರೆ, ಸ್ವರ್ಗದಿಂದ ಅವರು ವೈಕುಂಠಕ್ಕೆ ಹೋಗ್ತಾರೆ, ರೈಟ್. ಸೊ ಲಿಖಿತ್ ಕುಮಾರ್ ಇಸ್ ಆಸ್ಕಿಂಗ್, ವಾಟ್ ಇಸ್ ದ ಪರ್ಪಸ್ ಆಫ್ ಲೈಫ್? ಜೀವನದ ಉದ್ದೇಶ ಏನು ಅಂತ ಕೇಳ್ತಾರೆ. ಜೀವನದ ಉದ್ದೇಶ, ನಾವು ಸುಖವನ್ನು ಬಯಸ್ತಾ ಇದೀವಿ. ಆನಂದಮಯೋಭ್ಯಾಸ ವೇದಾಂತ ಸೂತ್ರದ ಹೇಳಿದೆ, ಪ್ರತಿಯೊಂದು ಜೀವ ಸುಖವನ್ನ ಹುಡುಕ್ತಾ ಇದ್ದಾನೆ. ಆ ಸುಖ ಹೇಗೆ ಸಿಗುತ್ತೆ? ಭಗವಂತನ ಸಂಪರ್ಕದಲ್ಲಿ. ಯಾವಾಗ ನಾವು ಭಗವಂತನ ಸಂಪರ್ಕದಲ್ಲಿ ಇರ್ತೀವೋ ಅವಾಗ ಸುಖವನ್ನ ಅನುಭವಿಸಬಹುದು. ಸೊ ಗೋಲ್ ಆಫ್ ಲೈಫ್, ಪರ್ಪಸ್ ಆಫ್ ಲೈಫ್ ಇಸ್ ಟು ಅಟೈನ್ ಗಾಡ್, ದೇವರ ಸಾಕ್ಷಾತ್ಕಾರ. ಲೋಹಿತ್ ಅವ್ರು ಕೇಳ್ತಾರೆ, ಭಗವದ್ಗೀತೆ ಯಥಾರೂಪ ಹಾಗೂ ಭಗವದ್ಗೀತೆ ಸಾಧಕ ಸಂಜೀವನಿಗೂ ವ್ಯತ್ಯಾಸವೇನು? ಸೊ ನನಗೆ ಗೊತ್ತಿಲ್ಲ, ಸಾಧಕ ಸಂಜೀವನಿ. ಆಕ್ಚುಲಿ ಎಲ್ಲಾ ಭಗವದ್ಗೀತೆಗಳಲ್ಲಿ ಶ್ಲೋಕ ಸೇಮ್ ಇರುತ್ತೆ. ಸುಮಾರು ಮಾರ್ಕೆಟ್ ಅಲ್ಲಿ ನಿಮಗೆ 600 ವೆರೈಟಿ ಭಗವದ್ಗೀತೆ ಸಿಗುತ್ತೆ, ಎಲ್ಲದರಲ್ಲೂ ಶ್ಲೋಕ ಸೇಮ್, ಆದ್ರೆ ಅನುವಾದ ಬೇರೆ ಬೇರೆ ತರ ಮಾಡ್ತಾರೆ. ಕೆಲವೊಬ್ರು ತಮ್ಮ ಅನಿಸಿಕೆಗಳನ್ನು ಹೇಳ್ತಾರೆ, ಕೆಲವರು ತಮ್ಮದೇ ಆದ ಯೋಚನೆಗಳನ್ನು ಬರೀತಾರೆ, ಕೆಲವರು ತಪ್ಪಾಗಿ ಅನುವಾದ ಮಾಡ್ತಾರೆ. ಆದ್ರೆ ಭಗವದ್ಗೀತೆ ಯಥಾರೂಪ ಹೇಗೆ ಅಂದ್ರೆ ಪರಂಪರೆಯಲ್ಲಿ, ರೈಟ್, ಬ್ರಹ್ಮ ಸಂಪ್ರದಾಯದಲ್ಲಿ ಬರುವಂತಹ ಒಂದು ಗ್ರಂಥವಿದು. ಇದರಲ್ಲಿ ಯಾವುದೇ ಒಂದು ದೋಷವಿಲ್ಲ, ಲೈಕ್ ಪರ್ಫೆಕ್ಟ್ ನಾಲೆಡ್ಜ್. ಗುರುಜಿ, ನಮ್ಮ ಹಾರ್ಮೋನ್ಸ್ಗಳನ್ನು ಹೇಗೆ ಕಂಟ್ರೋಲ್ ಮಾಡಬೇಕು? ಅತಿಯಾದ ಲೈಂಗಿಕ ಭಾವನೆಗಳು ನೆಗೆಸುವುದು, ಶಾಂತಿಗೊಳಿಸಿ ನೀಗಿಸುವುದು, ಶಾಂತಿಗೊಳಿಸಿ ನಮ್ಮ ಕಂಟ್ರೋಲ್ಗೆ ತರುವುದು. ಪ್ಲೀಸ್ ಉತ್ತರಿಸಿ. ಎಸ್, ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ, ಇಸ್ಕಾನ್ ಕನ್ನಡ ಚಾನಲ್ ಅಲ್ಲಿ ಒಂದು ಲೆಕ್ಚರ್ ಕೊಟ್ಟಿದ್ದೀನಿ, ಹೌ ಟು ಕಂಟ್ರೋಲ್ ಲಸ್ಟ್ ಅಂತ. ಕೃಷ್ಣ 3ನೇ ಅಧ್ಯಾಯದಲ್ಲಿ ಇದ್ರ ಬಗ್ಗೆ ಹೇಳ್ತಾನೆ, ಹೇಗೆ ಹಾರ್ಮೋನ್ಸ್ ಅನ್ನು ಕಂಟ್ರೋಲ್ ಮಾಡಬೇಕು ಅಂತ. ಅತಿಯಾದ ಲೈಂಗಿಕ ಆಲೋಚನೆಗಳು, ಸೆಕ್ಸ್ ಡಿಸೈರ್, ಮತ್ತು ಕೆಲವರು ಅಶ್ಲೀಲ ಚಿತ್ರಗಳನ್ನ ನೋಡ್ತಾರೆ, ಕೆಲವರು ಸ್ತ್ರೀಯರನ್ನ ಕೆಟ್ಟ ದೃಷ್ಟಿಯಿಂದ ನೋಡ್ತಾರೆ. ಈ ದುಶ್ಚಟಗಳಿಂದ ಹೇಗೆ ಹೊರಬರಬೇಕು? ಸೊ ಅದಕ್ಕೋಸ್ಕರ ನಾವು ಮೈಂಡ್ ಅನ್ನು ಕಂಟ್ರೋಲ್ ಮಾಡಬೇಕು. ಸೊ ಮೈಂಡ್ ಕಂಟ್ರೋಲ್ ತುಂಬಾ ಮುಖ್ಯ. ಮನಸ್ಸನ್ನ ನಿಯಂತ್ರಿಸಬೇಕು, ಯಾಕಂದ್ರೆ ಮನಸ್ಸಲ್ಲಿ ವೈರಸ್ ತುಂಬಿದೆ ಈಗ. ಮನಸ್ಸಲ್ಲಿ ಒಳ್ಳೆ ಯೋಚನೆಗಳು ಇರಬೇಕು, ಆದ್ರೆ ದುರ್ಭಾಗ್ಯವಶವಾಗಿ ದುಸ್ಸಂಗದಿಂದ, ರೈಟ್. ಸೊ ನೀವು ಮಾಡುವಂತಹ ಸಂಘದಿಂದ, ಕೆಟ್ಟ ಸಂಘದಿಂದ, ರೈಟ್. ಸೊ ಈ ಸ್ಕ್ರಿಪ್ಟ್ಸ್, ರಾಂಗ್ ಸ್ಕ್ರಿಪ್ಟ್ಸ್ ಬಂದಿರುತ್ತೆ, ರೈಟ್. ಕೆಲವರು ಕಾಲೇಜಲ್ಲಿ ನೋಡ್ತಾರೆ, ಕೆಲವು ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಹುಡುಗಿ ಬಗ್ಗೆ ಮಾತಾಡ್ತಾರೆ, ಅಥವಾ ಅಶ್ಲೀಲ ಚಿತ್ರಗಳನ್ನು ನೋಡ್ತಾರೆ. ಅಂತ ಒಂದು ಫ್ರೆಂಡ್ ಸರ್ಕಲ್ ಇಂದ ಇದು ಮನಸ್ಸಲ್ಲಿ ತುಂಬಿಕೊಂಡಿರುತ್ತೆ, ಅದನ್ನ ನಾವು ತೆಗಿಬೇಕು. ಇವೆಲ್ಲ ವೈರಸ್ಗಳು. ಹೇಗೆ ಕಂಪ್ಯೂಟರ್ ಅಲ್ಲಿ ವೈರಸ್ ಸೇರಿದಾಗ ಆಂಟಿ ವೈರಸ್ ರನ್ ಮಾಡ್ತೀವಿ, ಅದೇ ರೀತಿ ನಮ್ಮ ಮನಸ್ಸಲ್ಲಿ ಕೂಡ ವೈರಸ್ ಸೇರಿದಾಗ ಆಂಟಿ ವೈರಸ್ ಅನ್ನ ಓಡಿಸಬೇಕು. ಆಂಟಿ ವೈರಸ್ ಅಂದ್ರೆ ಏನು? ಫಸ್ಟ್ ಆಫ್ ಆಲ್ ಭಗವದ್ಗೀತೆ ಚಿಂತನೆ, ಮತ್ತೆ ಮಂತ್ರ ಜಪ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ. ಸೊ ಭಗವಂತನ ನಾಮ ಜಪದಿಂದ ಈ ವೈರಸಸ್ ನಾವು ತೆಗೆದುಹಾಕ್ಬಹುದು. ಸೊ ನೀವು ನಾಮ ಜಪವನ್ನು ಸ್ಟಾರ್ಟ್ ಮಾಡಿ, ರೈಟ್. ಭಗವದ್ಗೀತೆ ಪ್ರತಿನಿತ್ಯ ಓದೋದನ್ನು ಸ್ಟಾರ್ಟ್ ಮಾಡಿ, ಹಾಗೆ ಲೈಂಗಿಕ ವಾಸನೆಗಳು, ರೈಟ್, ಇದನ್ನ ನೀಗಿಸಬಹುದು. ಇನ್ಫ್ಯಾಕ್ಟ್ ಇಟ್ ಕ್ಯಾನ್ ಕಮ್ ಟು ಝೀರೋ ಆಲ್ಸೋ. ಸಂಪೂರ್ಣವಾಗಿ ಈ ಒಂದು ಚಟದಿಂದ ಮುಕ್ತರಾಗಬಹುದು. ಇಟ್ ಇಸ್ ಪಾಸಿಬಲ್, ರೈಟ್. ಅಸಾಧ್ಯವಲ್ಲ, ಇಟ್ಸ್ ಪಾಸಿಬಲ್.
So first commentary of Gita is written by Shankaracharya. How Madhvacharya came first? Yeah. So commentary on Gita is written by many people. Right? Divya Tejor ಕೇಳ್ತಾರೆ. Commentary on Gita is written by all acharyas. ಎಲ್ಲ ಆಚಾರ್ಯರು ಟೀಕೆಯನ್ನು ಬರೆದಿದ್ದಾರೆ, ಕಮೆಂಟ್ರಿಯನ್ನು ಬರೆದಿದ್ದಾರೆ. ಅದರ ಪ್ರಥಮ ಟೀಕಾಕಾರರು, ಪ್ರಥಮವಾಗಿ ರಚನೆ ಮಾಡಿದವರು ವ್ಯಾಸದೇವರು. ರೈಟ್. ಸೊ ವ್ಯಾಸರು ಇದನ್ನ ತಮ್ಮ ಶಿಷ್ಯರಿಗೆ ಕೊಟ್ಟರು 5,000 ವರ್ಷದ ಹಿಂದೆ. ಶಂಕರಾಚಾರ್ಯರು ಬಂದಿದ್ದು 800 ವರ್ಷದ ಹಿಂದೆ. 800 ಅಲ್ಲ, ಸುಮಾರು 1200 ವರ್ಷದ ಹಿಂದೆ, 8th century. ಸೊ ಮಧ್ವಾಚಾರ್ಯರು ಸುಮಾರು 800 ವರ್ಷದ ಹಿಂದೆ. ರಾಮಾನುಜಾಚಾರ್ಯರು ಕೂಡ ಟೀಕೆಯನ್ನು ಬರೆದಿದ್ದಾರೆ. ಅವರು ಬರೆದಿದ್ದು 1,000 ವರ್ಷದ ಹಿಂದೆ. ಸೊ ಈ ಪ್ರಾಮಾಣಿಕ ಪರಂಪರೆಯಲ್ಲಿ ಬರುವಂತಹ ಎಲ್ಲ ನಾವು ಟೀಕೆಗಳನ್ನ ನಾವು ಸ್ವೀಕರಿಸುತ್ತೇವೆ. ರೈಟ್. ಸೊ ಆಚಾರ್ಯರು ಬರ್ದಿರ್ಬೇಕು ಅದನ್ನ. ಸೊ ಯಾರೋ ಬರ್ದಿದ್ದನ್ನ ನಾವು ಸ್ವೀಕರಿಸಲು ಸಾಧ್ಯವಿಲ್ಲ. ಸೊ ವಿ ಶುಡ್ ಟೇಕ್ ಇಟ್ ಫ್ರಮ್ ಬೊನಫೈಡ್ ಆಚಾರ್ಯಸ್. ಸೊ ಮೇನ್ ಥಿಂಗ್ ಇಸ್ ವ್ಯಾಸರ ವಾಕ್ಯ. ವ್ಯಾಸರು ಯಾವ ರೀತಿ ಬರ್ತಿದ್ದಾರೆ, ಕೃಷ್ಣ ಅರ್ಜುನನಿಗೆ ಯಾವ ರೀತಿ ಹೇಳಿದ, ಅದು ಮುಖ್ಯ. ಯಾರು ಆ ವರ್ಷನ್ ಹೇಳ್ತಾರೆ ನಮಗೆ, ಅದು ನಿಜವಾದ ಭಗವದ್ಗೀತೆ. ಯಾರು ಕಲ್ಮಶವನ್ನ ತುಂಬಿ ತಮ್ಮ ಅನಿಸಿಕೆಗಳನ್ನ ಭಗವದ್ಗೀತೆಯಲ್ಲಿ ಬರೆದ್ರೆ ಅದು ಸರಿಯಲ್ಲ. ಓಕೆ. ರೀಸೆಂಟ್ಲಿ ಯಾರೋ ಬರ್ದಿದ್ದಾರೆ ಮೈ ಗೀತಾ ಅಂತ. ಇಸ್ ಕೃಷ್ಣಸ್ ಗೀತಾ. ಆದ್ರೆ ಕೃಷ್ಣನ ಗೀತೆಯನ್ನ ಉಪಯೋಗಿಸಿ ತಮ್ಮ ಅನಿಸಿಕೆಗಳನ್ನ ಬರೆದ್ರೆ ದಟ್ ಇಸ್ ನಾಟ್ ರೈಟ್. ರೈಟ್. ಸೊ ಕೃಷ್ಣ ಹೇಗೆ ಅರ್ಜುನನಿಗೆ ಹೇಳಿದ ಅದೇ ರೀತಿ ನಾವು ಕೂಡ ಅರ್ಥ ಮಾಡ್ಕೋಬೇಕು. ಸೊ ದಟ್ ಇಸ್ ರಿಯಲ್ ಭಗವದ್ಗೀತಾ. ಗುರುಜಿ, ನನಗೆ ಜೀವನದಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ತುಂಬಾ ಕಷ್ಟ ಆಗ್ತಾ ಇದೆ, ಹೇಗೆ ತೆಗೆದುಕೊಳ್ಳಬೇಕು? ನೈಸ್ ಕ್ವಶನ್. ಅರ್ಜುನ ಕೂಡ ಇದೇ ಸಿಚುವೇಶನ್ ಅಲ್ಲಿದ್ದ, ಗೊಂದಲದಲ್ಲಿದ್ದ. ಆದ್ರೆ ಭಗವದ್ಗೀತೆ ಕೇಳಿದ ಮೇಲೆ ನಿರ್ಧಾರಕ್ಕೆ ಬಂದ. ರೈಟ್. ನಷ್ಟೋ ಮೋಹ ಸ್ಮೃತಿರ್ಲಬ್ಧ್ವಾ ತ್ವತ್ಪ್ರಸಾದಾತ್ ಮಯಾಚ್ಯುತ ಸ್ಥಿತೋಸ್ಮಿ ಗತ ಸಂದೇಹ ಕರಿಷ್ಯೆ ವಚನಂ ತವ. ಭಗವದ್ಗೀತೆ ಹಂತದಲ್ಲಿ ಹೇಳ್ತಾನೆ, ನನ್ನ ಎಲ್ಲ ಮೋಹ ಮತ್ತೆ ಸಂಶಯ ನಾಶವಾಗಿದೆ, ನಾನು ನೀನು ಹೇಳಿದ್ದನ್ನ ಮಾಡ್ತೀನಿ ಅಂತ. ಆದ್ರೆ ಯುದ್ಧದ ಪ್ರಾರಂಭದಲ್ಲಿ, ಭಗವದ್ಗೀತೆ ಪ್ರಾರಂಭದಲ್ಲಿ ಐ ಆಮ್ ಕನ್ಫ್ಯೂಸ್ಡ್. ರೈಟ್. ಕಾರ್ಪಣ್ಯ ದೋಷೋಪಹತ ಸ್ವಭಾವ ಪೃಚ್ಛಾಮಿತಂ ಧರ್ಮ ಸಮ್ಮೂಢ ಚೇತ. ಗೊಂದಲದಲ್ಲಿದ್ದೀನಿ ನಾನು. ಕೃಷ್ಣ, ನಾನೇನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ. ರೈಟ್. ನಾನು ಯುದ್ಧ ಮಾಡ್ಬೇಕು ಮಾಡಬಾರ್ದು ಅನ್ನೋದು ಗೊತ್ತಾಗ್ತಾ ಇಲ್ಲ, ದಯವಿಟ್ಟು ಹೇಳು ಅಂತ ಕೇಳ್ತಾನೆ. ಆಗ ಭಗವದ್ಗೀತೆ ಸಂಪೂರ್ಣವಾಗಿ ಕೇಳಿದ ಮೇಲೆ ಅರ್ಜುನನ ಸಂದೇಹ ದೂರವಾಗುತ್ತೆ. ಸೊ ಯು ಆಲ್ಸೋ ಸ್ಟಾರ್ಟ್ ಸ್ಟಡಿಂಗ್ ಗೀತಾ, ಅಂಡ್ ಅಬೌವ್ ದಟ್ ಯು ಶುಡ್ ಆಲ್ಸೋ ನೀಡ್ ಎ ಗೈಡ್. ಒಬ್ಬ ಮಾರ್ಗದರ್ಶಿ ಕೂಡ ಬೇಕು. ಯಾಗ ಮಾರ್ಗದರ್ಶಕರಿದ್ದಾಗ ಅವರ ಮಾರ್ಗದರ್ಶನದಿಂದ ನಾವು ಗೊಂದಲದಿಂದ ಹೊರಬರಬಹುದು. ಓಕೆ. ಸೊ ನೀವು ಕ್ಲಾಸಸ್ ಅಟೆಂಡ್ ಆಗ್ತಾ ಇರಿ. ಮುಂದೆ ನಾವು ನಿಮ್ಮನ್ನ ಒಂದು ಸೂಕ್ತವಾದ ಮಾರ್ಗದರ್ಶನರಿಗೆ ಈ ಕೋರ್ಸ್ ಕಂಪ್ಲೀಟ್ ಆದ್ಮೇಲೆ ಇಲ್ಲಿ ಇಂಟ್ರೊಡ್ಯೂಸ್ ಯು ಮೆನಿ ಮೆಂಟರ್ಸ್. ಹಲವಾರು ನಮ್ಮ ಟೀಮ್ ಇದೆ. ಸೊ ಏನಾದರೂ ಸ್ಪೆಸಿಫಿಕ್ ಆಗಿ ನಿಮ್ಗೆ ಏನಾದ್ರು ಪ್ರಶ್ನೆಗಳಿದ್ರೆ, ಮಾರ್ಗದರ್ಶನಗಳಿರುತ್ತೆ, ಕೇಳ್ಬೋದು. ಓಕೆ. ತುಳಸಿ ಮಾಲೆ ಸ್ತ್ರೀಯರು ಹಾಕೋಬಹುದು, ನೋ ಪ್ರಾಬ್ಲಮ್. ಸೊ ಮುಕ್ತಿ ಅಂದರೆ ಏನು, ಅದನ್ನ ಹೇಗೆ ಪಡೆದುಬಹುದು? ಆಲ್ರೆಡಿ ಹೇಳಿದ್ದೀನಿ ನಾನು. ಮುಕ್ತಿ ಅಂದ್ರೆ ಎಲ್ಲಾ ಕರ್ಮಗಳಿಂದ ಮುಕ್ತಿ, ತೊಂದರೆಗಳಿಂದ ಮುಕ್ತಿ, ಭಗವದ್ಭಕ್ತಿಯಿಂದ ನಾವು ಮುಕ್ತಿಯನ್ನ ಪಡೆಯಬಹುದು. ನಮಸ್ತೆ ಪ್ರಭು, ನನ್ನ ಪ್ರಶ್ನೆ, ಭಗವದ್ಗೀತೆ ಪುಸ್ತಕದ ಕೊನೆಯ ಪುಟದಲ್ಲಿ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಅದರಲ್ಲಿ ಮಾಂಸಾಹಾರಿಗಳು ಇದನ್ನು ಓದಬಾರದು ಅಂತ ಇದೆ. ಇದರ ಬಗ್ಗೆ ನಿಮ್ಮ ಉತ್ತರವೇನು? ಓಕೆ. ಸೊ ಆಕ್ಚುಲಿ ಭಗವದ್ಗೀತೆಯನ್ನು ಎಲ್ಲರೂ ಓದ್ಬೇಕು. ಆದರೆ ಮಾಂಸಾಹಾರ ತಿಂದ್ರೆ ಭಗವದ್ಗೀತೆ ಅರ್ಥ ಆಗೋದಿಲ್ಲ. ರೈಟ್. ಹಿಂಸೆ ಮಾಡ್ತಾ ಇದ್ರೆ ಭಗವದ್ಗೀತೆಯ ಸೂಕ್ಷ್ಮ ತತ್ವಗಳು ಅರ್ಥ ಆಗೋದಿಲ್ಲ. ಯಾಕಂದ್ರೆ ಭಗವದ್ಗೀತೆಯ ತತ್ವಗಳು ತುಂಬಾ ಸೂಕ್ಷ್ಮ. ಅದು ಆ ಸೂಕ್ಷ್ಮ ತತ್ವನ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಮೈಂಡ್ ಸೆಟ್ ಬೇಕು. ಆ ಕ್ರೂರ ಮೈಂಡ್ ಸೆಟ್ ಇಂದ ನಾವು ಭಗವದ್ಗೀತೆಯನ್ನು ಅರ್ಥ ಮಾಡ್ಕೊಳ್ಳೋದು ಸಾಧ್ಯವಿಲ್ಲ. ಅದಕ್ಕೆ ಭಗವದ್ಗೀತೆ ಅರ್ಥ ಮಾಡ್ಕೊಳ್ಳಲು ನಾವು ಜೂಜಾಟ, ಮಾಂಸ, ಮದ್ಯ ಇದನ್ನ ಬಿಟ್ಟರೆ ಒಳ್ಳೇದು. ಯಾಕಂದ್ರೆ ಆಗ ಭಗವದ್ಗೀತೆ ಸೂಕ್ಷ್ಮ ತತ್ವಗಳು, ಆತ್ಮತತ್ವ, ಕರ್ಮತತ್ವ, ಈಶ್ವರ ತತ್ವ ಇದನ್ನ ಅರ್ಥ ಆಗ್ತವೆ. ಇಲ್ಲಾಂದ್ರೆ ಕಷ್ಟ ಆಗುತ್ತೆ. ಒಂದು ದೇಹದಲ್ಲಿ 2 ಆತ್ಮ ಇರೋಕೆ ಸಾಧ್ಯನಾ? ಎಲ್ಲ ಲಿಂಗ ಹೊಸರು ಕೇಳ್ತಾರೆ. ಹೌದು. ಒಂದು ಮನೆಯಲ್ಲಿ 2 ಇರೋಕೆ ಸಾಧ್ಯನಾ? ಇರ್ಬೋದು. 4 ಜನ ಇರ್ಬೋದಾ? ಇರ್ಬೋದು. ಅದೇ ರೀತಿ ಒಂದು ದೇಹದಲ್ಲಿ 2 ಆತ್ಮ ಇರ್ಬೋದು. ಆದ್ರೆ ಒಂದು ಮುಖ್ಯ ಆತ್ಮ, ಇನ್ನೊಂದು ಸೆಕೆಂಡರಿ ಆತ್ಮ ಇರುತ್ತೆ. ಈ ನಮ್ಮ ದೇಹದಲ್ಲಿ ಹಲವಾರು ಜೀವಾಣುಗಳಿವೆ, ಕ್ರಿಮಿಕೀಟಗಳಿವೆ, ಎಲ್ಲ ಇದೆ ದೇಹದಲ್ಲಿ. ಆದ್ರೆ ನಾನು ಈ ದೇಹದ ಒಡೆಯ, ನನ್ನ ಜೊತೆ ಹಲವಾರು ಜನ ಇದ್ದಾರೆ, ಆತ್ಮಗಳಿದ್ದಾವೆ. ದಟ್ಸ್ ಪಾಸಿಬಲ್. ವೆರಿ ಗುಡ್ ಕ್ವಶನ್. ಆದ್ರೆ ದೇಹದ ನಿಯಂತ್ರಕ ಒಬ್ಬನೇ ನಾನು. ಆದ್ರೆ ಕೆಲವೊಮ್ಮೆ ಭೂತ,
ಪ್ರೇತ ಅಟ್ಯಾಕ್ ಮಾಡುತ್ತೆ. ಸೊ ಅದ್ರ ಬಗ್ಗೆ ಏನು? ಕರೆಕ್ಟ್. ಸೊ ಸಪೋಸ್ ನೀವು ಮನೇಲಿ ಇದ್ದೀರಾ, ನಿಮ್ಮ ಮನೆಗೆ ಒಬ್ಬ ಕಳ್ಳ ಬರ್ತಾನೆ. ಕಳ್ಳ ಬಂದು ನಿಮ್ಮ ಕೈ ಕಾಲು ಕಟ್ಟಾಕಿ ಇಡೀ ಮನೆಯನ್ನ ಕಂಟ್ರೋಲ್ ಮಾಡ್ತಾನೆ. ಹೌದಲ್ಲ, ಆಗ್ಬೋದು ಹಾಗೆ, ರೈಟ್? ಸೊ ಇಡೀ ಮನೆಯನ್ನ ಕಂಟ್ರೋಲ್ ಮಾಡ್ತಾನೆ ನಿಮ್ಮನ್ನ ಕೈ ಕಟ್ಟಾಕಿ. ಅದೇ ರೀತಿ ದುಷ್ಟ ಆತ್ಮ ಅಂದ್ರೆ ಯಾರ ಆತ್ಮ ದುಷ್ಟ ಪ್ರವೃತ್ತಿಯನ್ನ ಬೆಳೆಸ್ಕೊಂಡಿದೆ, ಆ ಆತ್ಮಗಳು ಬೇರೆಯವರ ದೇಹದಲ್ಲಿ ಹೋಗಿ ಆ ಆತ್ಮದ ನಿಯಂತ್ರಣವನ್ನ ಕಟ್ ಮಾಡಿ ಇಡೀ ದೇಹವನ್ನ ಅವನು ನಿಯಂತ್ರಿಸಬಹುದು. ದಟ್ಸ್ ಕಾಲ್ಡ್ ವಶ. ಸೊ ಇನ್ನೊಂದು ಆತ್ಮಕ್ಕೆ ವಶೀಭೂತರಾಗ್ತಾರೆ ಅವರು. ಮೋಕ್ಷ ಇಸ್ ಆಫ್ಟರ್ ಡೆತ್? ಎಲ್ಲ ಸತ್ತ ಮೇಲೆ ಎಲ್ಲರಿಗೂ ಮೋಕ್ಷ ಸಿಗೋದಿಲ್ಲ. ಕರ್ಮಗಳ ಚಕ್ರದಿಂದ, ಕರ್ಮಗಳಿಂದ ಮುಕ್ತರಾದಾಗ ಮೋಕ್ಷವನ್ನು ಪಡಿಬಹುದು. ಅದು ಕರ್ಮದಿಂದ ಮುಕ್ತರಾಗೋದಕ್ಕೆ ಭಕ್ತಿ ಸೇವೆ ಮಾಡಲೇಬೇಕು. ಹೌ ಟು ಬಿಕಮ್ ಎ ಫೀಮೇಲ್ ಸನ್ಯಾಸಿ ಅಂತ ಕೇಳ್ತಾ ಇದ್ದಾರೆ. ಆಕ್ಚುಲಿ ಜನರಲಿ ಸನ್ಯಾಸ ಇರೋದು ಮೇನ್ಲಿ ಫಾರ್ ಮೆನ್. ಫೀಮೇಲ್ ಸನ್ಯಾಸಿಸ್ ಕಮ್ ಆರ್ ದೇರ್, ಕೆಲವೊಬ್ರು ಇದ್ದಾರೆ, ಶಂಕರಾಚಾರ್ಯ ಮಠದಲ್ಲಿ ಇದ್ದಾರೆ. ಬಟ್ ವೈಷ್ಣವ ಮತದಲ್ಲಿ ಹೆಚ್ಚು ಫೀಮೇಲ್ ಸನ್ಯಾಸಿಸ್ ಇಲ್ಲ, ಫೀಮೇಲ್ ವಾನಪ್ರಸ್ಥರಿದ್ದಾರೆ, ರೈಟ್? ಸೊ ವಯಸ್ಸಾದ್ಮೇಲೆ ಅವರು ವಾನಪ್ರಸ್ಥವನ್ನು ಸ್ವೀಕರಿಸಿ ಸಂಪೂರ್ಣವಾಗಿ ತಮ್ಮನ್ನು ತಾವು ಭಗವಂತನ ಸೇವೆಯಲ್ಲಿ ತೊಡಗಿಸಬಹುದು. ಸೊ ಫೀಮೇಲ್ ವಾನಪ್ರಸ್ಥಸ್ ಆರ್ ದೇರ್. ಸೊ ಅವರು ಸಂಪೂರ್ಣವಾಗಿ ಜೀವನವನ್ನ ಭಗವಂತನಿಗೆ ಸಮರ್ಪಣೆ ಮಾಡಿದಾಗ ಅದು ಸನ್ಯಾಸ. ಸತ್ ನ್ಯಾಸ. ಸತ್ ಅಂದ್ರೆ ಭಗವಂತನಿಗೋಸ್ಕರ ಎಲ್ಲವನ್ನ ತ್ಯಾಗ ಮಾಡುವುದು ಸತ್ನ್ಯಾಸ. ಓಕೆ. ಸೊ ಆ ರೀತಿ ನೋಡಿದ್ರೆ ನೀವು ನಿಮ್ಮ ಜೀವನದಲ್ಲಿ ಎಲ್ಲವನ್ನ ಭಗವಂತನಿಗೋಸ್ಕರ ಸಮರ್ಪಣೆ ಮಾಡಿದರೆ ನೀವು ಕೂಡ ಸನ್ಯಾಸಿ ಆಗಬಹುದು. ಓಕೆ. ಓಕೆ, ಸಮ್ ಕ್ವಶನ್ಸ್ ಆರ್ ರಿಪೀಟಿಂಗ್. ವಾಟ್ ದ ಮೇನ್ ಪರ್ಪಸ್ ಆಫ್ ಲೈಫ್? ಉತ್ತಮ ಜೀವನ ನಡೆಸುವುದು ಹೇಗೆ? ಎಸ್, ನೀವು ಭಗವದ್ಗೀತೆ ಓದಿ ಕಂಪ್ಲೀಟ್ ಆಗಿ. ಎಸ್, ಕೃಷ್ಣ ಹಲವಾರು ನಿಯಮಗಳನ್ನು ಕೊಡ್ತಾನೆ. ವಿಶೇಷವಾಗಿ ಭಗವದ್ಗೀತೆಯ 16, 15, 17, 18 ಲಾಸ್ಟ್ 3 ಚಾಪ್ಟರ್ಸ್ ಅಲ್ಲಿ ಸಾತ್ವಿಕ, ತಾಮಸಿಕ, ರಾಜಸಿಕ ಗುಣಗಳ ಬಗ್ಗೆ ಹೇಳ್ತಾನೆ. ಆಗ ನಿಮ್ಗೆ ಗೊತ್ತಾಗುತ್ತೆ, ನಾವು ಸಾತ್ವಿಕ ಜೀವನ ನಡೆಸಿದಾಗ ಅದು ಒಳ್ಳೆ ಜೀವನ, ಉತ್ತಮ ಜೀವನ. ರಾಜಸಿಕ ಜೀವನ, ತಾಮಸಿಕ ಜೀವನ ಅದು ಕೆಳಮಟ್ಟದ ಜೀವನ. ಸೊ ವಿ ಶುಡ್ ಲೀಡ್ ಸಾತ್ವಿಕ್ ಲೈಫ್. ಬೃಂದ ಅವ್ರು ಕೇಳ್ತಾರೆ, ಹರಿಕೃಷ್ಣ ಗುರು, ದೇ ಟೆಲ್ 7 ಜನ್ಮ. 7 ಜನ್ಮಗಳಿಲ್ಲ, ಎಷ್ಟೋ ಜನ್ಮಗಳು. ಬಹುನಾಂ ಜನ್ಮನಾಂ ಅಂತೆ. ಹಲವಾರು ಜನ್ಮಗಳ ನಂತರ ನಾವು ಈ ಮನುಷ್ಯ ದೇಹಕ್ಕೆ ಬಂದಿದ್ದೀವಿ. ಸೊ ಕಾನ್ಸೆಪ್ಟ್ ಆಫ್ 7 ಲೈಫ್ ಇಸ್ ನಾಟ್ ಟ್ರೂ. ಸರಿಯಲ್ಲ. ಆತ್ಮನ ಹತೋಟಿಯಲ್ಲಿ ಹೇಗೆ ಇಟ್ಕೊಳ್ಳೋದು ಅಂತ ಕೇಳ್ತಾರೆ. ಆಕ್ಚುಲಿ ನೀವು ಆತ್ಮ, ನೀವು ನಿಮ್ಮ ಮನಸ್ಸನ್ನ ಹತೋಟಿಯಲ್ಲಿ ತರಬೇಕು. ಓಕೆ, ಯುವರ್ ದ ಆತ್ಮ. ನೀವು ಮನಸ್ಸನ್ನ, ಇಂದ್ರಿಯಗಳನ್ನ ನಿಮ್ಮ ಹತೋಟಿಯಲ್ಲಿ ತರಬೇಕು. ದಟ್ ಇಸ್ ಯೋಗ ಸಾಧನ. ಓಕೆ, ಬಸವಣ್ಣನವರು ವರ್ಕ್ ಇಸ್ ವರ್ಷಿಪ್ ಅಂತ ಹೇಳಿದ್ದಾರೆ, ಕಾಯಕವೇ ಕೈಲಾಸ ಅಂತ ಹೇಳಿದ್ದಾರೆ. ಅದು ಹೇಗೆ? ಯಾವಾಗ ಕಾಯಕ ಭಗವಂತನಿಗೋಸ್ಕರ ಮಾಡ್ತೀವಿ ಅದು ಕೈಲಾಸ. ಯಾವಾಗ ನಾವು ಕರ್ಮವನ್ನ ಭಗವಂತನಿಗೋಸ್ಕರ ಮಾಡ್ತೀವಲ್ಲ ಆ ಕರ್ಮವೇ ಪೂಜೆ ಆಗುತ್ತೆ. ಬರೀ ಆಫೀಸಲ್ಲಿ ಕೆಲಸ ಮಾಡೋದು, ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡೋದು ಅದು ಪೂಜೆ ಆಗೋದಿಲ್ಲ, ಹೌದಲ್ವ? ಯಾವಾಗ ನಾವು ಎಲ್ಲ ಕೆಲಸವನ್ನ ಭಗವಂತನಿಗೋಸ್ಕರ ಮಾಡ್ತೀವಿ, ಆ ಭಗವಂತನಿಗೆ ಸಮರ್ಪಣೆ ಆದಂತಹ ಕೆಲಸ ಅದು ಅಂತಹ ಕಾಯಕೇನೆ ಅದು ಕೈಲಾಸವಾಗುತ್ತೆ. ಅದು ಅಥವಾ ಆ ಒಂದು ಕರ್ಮ ಹಿ ಪೂಜಾ ಹೇ. ಆ ಕರ್ಮ ಯಾವಾಗ ಪೂಜೆ ಆಗುತ್ತೆ, ಅದು ಭಗವಂತನಿಗೆ ಅರ್ಪಣೆ ಮಾಡಿದಾಗ ಅದು ಪೂಜೆ ಆಗುತ್ತೆ. ಕೇವಲ ಕರ್ಮ ಮಾತ್ರ ಪೂಜೆ ಆಗೋದಿಲ್ಲ. ಓಕೆ. Is there any rules to read Bhagavad Gita? Yes, we can read Bhagavad Gita. Anybody can read Bhagavad Gita. ಮತ್ತೆ ಮುಖ್ಯವಾಗಿ ನಾವು ತುಂಬಾ ಗೌರವಪೂರ್ವಕವಾಗಿ ಓದ್ಬೇಕು. ಶುಡ್ ಬಿ ರೆಸ್ಪೆಕ್ಟ್ಫುಲ್. ಮಲ್ಕೊಂಡು ಓದ್ಬಾರ್ದು, ಕೂತ್ಕೊಂಡು ಶುದ್ಧವಾದ ಪರಿಸರದಲ್ಲಿ ಕೂತ್ಕೊಂಡು ಓದ್ಬೇಕು. ಬೆಳಿಗ್ಗೆ ಸ್ನಾನ ಮಾಡಿ ಓದ್ಬೇಕು. ಸೊ ಇಸ್ ಲೈಕ್ ದಟ್. ಸೊ ಶುದ್ಧವಾಗಿ ಓದಿದಾಗ ಚೆನ್ನಾಗಿ ಅರ್ಥ ಕೂಡ ಆಗುತ್ತೆ. ಮತ್ತೆ ಬ್ರಹ್ಮ ಮುಹೂರ್ತದಲ್ಲಿ ಹೋದ್ರೆ ಇನ್ನೂ ಉತ್ತಮ. ಮಾರ್ನಿಂಗ್ 4:30 to 6 o'clock, ರೈಟ್? ಬೆಳಗಿನ ಜಾವ
ಓದಿದ್ರೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಟ್ರೈ ಟು ರೀಡ್ ಇನ್ ದ ಮಾರ್ನಿಂಗ್ ಇನ್ ಕ್ಲೀನ್ ಸ್ಟೇಟ್. ಮ್ಯಾನಿಫೆಸ್ಟೇಷನ್ ಎಂಬುದು ನಿಜನಾ, ವರ್ಕ್ ಆಗುತ್ತಾ? ಕ್ಯಾನ್ ಯು ಪ್ಲೀಸ್ ಎಕ್ಸ್ಪ್ಲೇನ್ ಮೋರ್ ಅಬೌಟ್ ದಿಸ್? ವಾಟ್ ಇಸ್ ಮ್ಯಾನಿಫೆಸ್ಟೇಷನ್? Okay, think of bad things is affecting us. Okay. Bad things affect us. How? Yeah, bad things do affect, but if you are spiritual, they will not affect you. ನಾವು ತುಂಬಾ ಆಧ್ಯಾತ್ಮಿಕ ಸ್ಟ್ರಾಂಗ್ ಆಗಿದ್ರೆ ಬಟ್ ನಮ್ಗೆ ಏನಾಗಲ್ಲ. ಓಕೆ, ನಾನ್ ವೆಜ್ ನ ಇವಾಗ ಕ್ವಿಟ್ ಮಾಡಿದ್ರೆ ಒಳ್ಳೇದಾ? ಇವತ್ತಿನವರೆಗೂ ತಿಂತಿದ್ದೆ, ಬಟ್ ಇನ್ ಮುಂದೆ ಬಿಟ್ರೆ ಅದು ಒಳ್ಳೇದಾ? ವೆರಿ ಗುಡ್, ವೆರಿ ಗುಡ್, ಡೂ ಇಟ್. ತುಂಬಾ ಒಳ್ಳೇದು. ಯಾಕಂದ್ರೆ ಅಲ್ಲಿ ಪ್ರಾಣಿ ಹಿಂಸೆ ನಿಲ್ಲುತ್ತೆ. ಸೊ ಇಟ್ಸ್ ಗುಡ್. ಮತ್ತೆ ನಿಮ್ಮ ಕರ್ಮಗಳು ಕೂಡ ಸ್ಟಾಪ್ ಆಗ್ತವೆ. ವೆರಿ ಗುಡ್. ಸೊ ಆದ್ರೆ ಬಿಟ್ಟ ಮೇಲೆ ರುಚಿ ಇರುತ್ತೆ ನಾಲಿಗೆಯಲ್ಲಿ, ಬೇಕು ಬೇಕು ಅನ್ಸುತ್ತೆ. ಸೊ ಯು ಹ್ಯಾವ್ ಟು ಟ್ರಾನ್ಸ್ಫರ್ ಟು ಶಾಕಾಹಾರಿ ಜೀವನ. ಯು ಕ್ಯಾನ್ ಟೇಕ್ ಪನೀರ್, ಯು ಕ್ಯಾನ್ ಟೇಕ್ ಏನಂತಾರೆ ದಾಲ್, ಉದ್ದಿನ ಬೇಳೆ, ಅದು ಹೈ ಪ್ರೋಟೀನ್ ಇರುತ್ತೆ. ಸೋಯಾಬೀನ್ಸ್ ತಗೋಬಹುದು, ಹೈ ಪ್ರೋಟೀನ್ ಇರುತ್ತೆ. ಸೊ ಹೈ ಪ್ರೋಟೀನ್ ನ ಸಬ್ಸ್ಟಿಟ್ಯೂಟ್ ಮಾಡಿ ವೆಜಿಟೇರಿಯನ್ ಇಂದ, ರೈಟ್? ಸೊ ನಾನ್ ವೆಜ್ ಅಲ್ಲಿ ಏನು ಪ್ರೋಟೀನ್ ಸಿಗ್ತಾ ಇತ್ತು ಅದನ್ನ ನೀವು ವೆಜಿಟೇರಿಯನ್ ಸಬ್ಸ್ಟಿಟ್ಯೂಟ್ ಮಾಡಿ. ಇನ್ಫ್ಯಾಕ್ಟ್ ಈವನ್ ಮೊಟ್ಟೆ ಅಥವಾ ನಾನ್ ವೆಜ್ಗಿಂತಲೂ ಹೆಚ್ಚು ಪ್ರೋಟೀನ್ ನಿಮ್ಮ ಬೇಳೆಗಳಲ್ಲಿದೆ. ಬೇಳೆ, ಸೋಯಾಬೀನ್ ಬೇಳೆಯಲ್ಲಿ ಮತ್ತೆ ಉದ್ದಿನ ಬೇಳೆಯಲ್ಲಿ ಹೆಚ್ಚು ಪ್ರಮಾಣದ ಪ್ರೋಟೀನ್, ಈವನ್ ನಾನ್ ವೆಜ್ಗಿಂತಲೂ ಹೆಚ್ಚು ಪ್ರಮಾಣ ಈ ಉದ್ದಿನ ಬೇಳೆಗಳಲ್ಲಿ, ಸೋಯಾಬೀನ್ ಅಲ್ಲಿ ಇರುತ್ತೆ. ಈವನ್ ಸೈಂಟಿಫಿಕ್ ರಿಸರ್ಚ್ ಕೂಡ ಇದೆ ಇದ್ರ ಬಗ್ಗೆ. ಓಕೆ, ಸೊ ಭಗವದ್ಗೀತೆ ಓದೋರು ನಾನ್ ವೆಜ್ ತಿನ್ನಬಾರ್ದು ಅಂತ ಯಾಕೆ ಅಂದ್ರೆ ಪ್ರಾಣಿ ಹಿಂಸೆ ಮಾಡಬಾರ್ದು ಅಂತ ನಿಮ್ಮ ಪ್ರಕಾರ? ಸಸ್ಯಗಳಲ್ಲಿ ಜೀವ ಇಲ್ಲ ಅಂತ ನಾ ಗುರುಜಿ. ಓಕೆ, ವೆರಿ ಗುಡ್ ಕ್ವಶನ್. ತುಂಬಾ ಬುದ್ಧಿವಂತ ಚತುರ ಪ್ರಶ್ನೆ ಇದು. ಸೊ ಸಸ್ಯಗಳಲ್ಲಿ ಕೂಡ ಜೀವ ಇದೆ, ಆದರೆ ಸಸ್ಯಗಳಲ್ಲಿ ಚೇತನ ಇಲ್ಲ. ಅಂದ್ರೆ ಚೇತನ ತುಂಬಾ ಸಂಕುಚಿತವಾಗಿದೆ. ಸೊ ನೋಡಿ, ಪ್ರಾಣಿ ಕೊಲ್ಲೋದು ಮತ್ತೆ ಒಂದು ಸಸ್ಯವನ್ನು ಕೊಲ್ಲೋದು ಅಥವಾ ತೆಗೆಯೋದು ವ್ಯತ್ಯಾಸ ಇದೆ ತಾನೆ? ಪ್ರಾಣಿ ಕೂಗುತ್ತೆ, ಅಳುತ್ತೆ, ನೋವಾಗುತ್ತೆ, ಒದ್ದಾಡುತ್ತೆ. ಆದರೆ ಸಸ್ಯಗಳಿರೋದು ಗೊತ್ತಾಗೋದಿಲ್ಲ. ಅದಕ್ಕೆ ಕೃಷ್ಣ ಏನ್ ಮಾಡಿದ್ದಾನೆ? ಜೀವೋ ಜೀವಸ್ಯ ಜೀವನ. ನಾವು ಜೀವನ ಮಾಡೋದಕ್ಕೆ ಇನ್ನೊಂದು ಜೀವನ ತಿನ್ನಲೇಬೇಕು. ಅದಕ್ಕೆ ಟೇಕ್ ಸಸ್ಯಾಹಾರಿ. ಸಸ್ಯಾಹಾರಿ ಉತ್ತಮವಾದದ್ದು ಅಂತ ಹೇಳ್ತಾರೆ, ಯಾಕಂದ್ರೆ ಅಲ್ಲಿ ನೋವು ಕಮ್ಮಿ ಆಗುತ್ತೆ. ಮತ್ತೆ ಅದೂ ಕೂಡ ಬೇಡ ಅಂದ್ರೆ ಹಣ್ಣನ್ನು ತಿನ್ನಿ. ಹಣ್ಣು ತಿಂದಾಗ ಅದಕ್ಕೆ ನೋವು ಆಗೋದಿಲ್ಲ, ಗಿಡ ಸಾಯೋದಿಲ್ಲ. ಅಥವಾ ಗಿಡದ ಎಲೆ ತೆಗೆದ್ರೆ ಗಿಡ ಸಾಯೋದಿಲ್ಲ, isn't it? ಸೊ ಹೈಯೆಸ್ಟ್ ಇಸ್ ದಟ್. ಅದಕ್ಕೆ ಕಾಡಿನಲ್ಲಿರುವ ಋಷಿ ಮುನಿಗಳೆಲ್ಲ ತುಂಬಾ ಸೂಕ್ಷ್ಮವಾದ ಏನಂತಾರೆ ನಿಯಮಗಳನ್ನ ಪಾಲನೆ ಮಾಡ್ತಾರೆ. ಅದಕ್ಕೆ ಅವರು ಹಣ್ಣನ್ನ, ಬೇರುಗಳನ್ನ ಮತ್ತೆ ಏನಂತಾರೆ ಎಲೆಗಳನ್ನ ಮಾತ್ರ ತಿಂತಾರೆ. ತುಂಬಾ ಸೆನ್ಸಿಟಿವ್ ಆಗಿರ್ತಾರೆ ಅವರು. ಓಕೆ, ಇನ್ನೊಂದು ಉತ್ತಮ ಪ್ರಶ್ನೆ ಬರ್ತಾ ಇದೆ. ಶ್ರೀಕೃಷ್ಣ ಅಹಿಂಸವಾದಿ ಆದರೂ ಯುದ್ಧದಲ್ಲಿ ಹಿಂಸೆ ಆಗಿದೆ ಅಲ್ವಾ ಗುರುಜಿ? ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಇದ್ರ ಬಗ್ಗೆ ಇನ್ನಷ್ಟು ಚರ್ಚೆ ಮಾಡ್ತೀವಿ ನಾವು ಈ ಮುಂದಿನ ಸೆಷನ್ಸ್ ಅಲ್ಲಿ. ಸೊ ಕೆಲವೊಮ್ಮೆ ಈಗ ನೋಡಿ, ಸಾಮಾನ್ಯವಾಗಿ ಅಹಿಂಸೆಯನ್ನ ಪಾಲನೆ ಮಾಡಬೇಕು. ಉದಾಹರಣೆಗೆ ಲೈಕ್ ಈಗ ರಾಷ್ಟ್ರದಲ್ಲಿ ಸಾಮಾನ್ಯವಾಗಿ ಅಹಿಂಸೆ ಎಲ್ಲರೂ ಪಾಲನೆ ಮಾಡ್ತಾರೆ. ಆದ್ರೆ ಬೇರೆ ಯಾರಾದ್ರೂ ಅಟ್ಯಾಕ್ ಮಾಡಿದಾಗ ಕೆಲವೊಮ್ಮೆ ಫೋರ್ಸ್ ಯೂಸ್ ಮಾಡಬೇಕಾಗುತ್ತೆ, ರೈಟ್? ಭಗವದ್ಗೀತೆ ಇಸ್ ನಾಟ್ ಪ್ರೊಪಗೇಟಿಂಗ್ ಓನ್ಲಿ ನಾನ್ ವೈಲೆನ್ಸ್, ಇಟ್ ಇಸ್ ಪ್ರೊಪಗೇಟಿಂಗ್ ವೈಲೆನ್ಸ್ ವೆನ್ ಇಟ್ ಇಸ್ ನೆಸೆಸರಿ. ಯಾವಾಗ ಅವಶ್ಯಕ ಆವಾಗ ಮಾತ್ರ ಹಿಂಸೆಯನ್ನೇ ಉಪಯೋಗಿಸಬೇಕು. ಇಲ್ಲ ಅಂದ್ರೆ ಸಾಮಾನ್ಯವಾಗಿ ಕೇವಲ ಅಹಿಂಸಾ ಜೀವನವನ್ನು ನಡೆಸಬೇಕು ನಾವು, ರೈಟ್? ಉದಾಹರಣೆಗೆ ನಿಮ್ಮ ಊರಿಗೆ ಯಾರು ಟೆರರಿಸ್ಟ್ ಬಂದಿದ್ದಾರೆ, ರೈಟ್? ಟೆರರಿಸ್ಟ್ ಬಂದಿದ್ದಾರೆ, ಅಲ್ಲಿ ವ್ಯವಸ್ಥೆಯನ್ನು ಕೆಡಿಸೋದಕ್ಕೆ ಬಂದಿದ್ದಾರೆ, ಬಾಂಬ್ ಹಾಕೋದಕ್ಕೆ ಬಂದಿದ್ದಾರೆ. ಪೊಲೀಸರಿಗೆ ಗೊತ್ತಾಯ್ತು ಟೆರರಿಸ್ಟ್ ಬಂದಿದ್ದಾರೆ. ಅವ್ರು ಹೋಗಿ ಟೆರರಿಸ್ಟ್ ಅನ್ನ ಹಿಡಿಬೇಕು ಅಥವಾ ಅವ್ರು ಕೊಲ್ಲಬೇಕು? ಕೊಲ್ಲಬೇಕು, ರೈಟ್? ಅಲ್ಲಿ ಹಿಂಸೆ, ಅದು ಆ ಹಿಂಸೆ ಮಾಡಿದಾಗ ಏನಂತ ಊರಿನಲ್ಲಿ, ರಾಷ್ಟ್ರದಲ್ಲಿ ಶಾಂತಿ ಇರುತ್ತೆ, ಕರೆಕ್ಟ್? ಸೊ ಹಿಂಸೆ ಕೆಲವೊಮ್ಮೆ ಉಪಯೋಗಕ್ಕೆ ಬರುತ್ತೆ, ಬಟ್ ಸಾಮಾನ್ಯವಾಗಿ ನಾವು ಅಹಿಂಸೆಯನ್ನ ಪಾಲಿಸಬೇಕು.
ಮುಕ್ತಿಗೆ ಮದುವೆ ಗೆಳತಿ ಅಡ್ಡಿ ಆಗುತ್ತಾ ಸಂಸಾರಿಕ ಜೀವನದ? ಓಕೆ, ಗುಡ್ ಕ್ವಶನ್. ಸೊ ಸಾಂಸಾರಿಕ ಜೀವನದಲ್ಲಿ ಇದ್ಕೊಂಡು ಕೂಡ, ಮದುವೆ ಮಾಡಿಕೊಂಡು ಕೂಡ, ಸಂಸಾರದಲ್ಲಿ ಇದ್ಕೊಂಡು ಕೂಡ ಭಕ್ತಿ ಸೇವೆ ಮಾಡ್ಬೋದು, ಯೋಗಾಭ್ಯಾಸ ಮಾಡ್ಬೋದು ಅಂತ. ಭಗವದ್ಗೀತೆಯನ್ನು ಯಾರಿಗೆ ಹೇಳಿದ್ರು? ಸನ್ಯಾಸಿಗಳಿಗೆ ಹೇಳಿಲ್ಲ, ಅರ್ಜುನನಿಗೆ ಹೇಳಿದ್ರು. ಅರ್ಜುನ ಯಾರು? ಗೃಹಸ್ಥ, ಮದುವೆ ಮಾಡ್ಕೊಂಡವನು, ರಾಜ, ಅಂತವರಿಗೆ ಹೇಳಿದ್ದು. ಸೊ ಗೃಹಸ್ಥ ಜೀವನ ಒಂದು ಅಡಚಣೆ ಅಲ್ಲ. ಓಕೆ, ಸೊ ಗೃಹಸ್ಥ ಜೀವನದಲ್ಲಿ ಇದ್ಕೊಂಡು ಕೂಡ ಭಕ್ತಿ ಸೇವನೆ ಮಾಡ್ಬೋದು, ಭಗವದ್ಗೀತೆಯನ್ನು ಓದಿ ಜೀವನವನ್ನ ಸಾರ್ಥಕಗೊಳಿಸ್ಕೋಬಹುದು. ಇಟ್ಸ್ ಪಾಸಿಬಲ್. Hare Krishna Guruji, Vaishnav is asking, will anyone from the team start in detail teaching Bhagavad Gita in English or Kannada? Would the team help us to connect more? Yes. So we'll be connected after this course is over. We'll connect you to further courses. Okay. So ಪದೇ ಪದೇ ಸೇಮ್ ಕ್ವಶನ್ಸ್ ಬರ್ತಾ ಇದೆ. ಭಗವದ್ಗೀತೆಯನ್ನು ಓದುವ ರೀತಿ, ನಿಯಮಗಳು, ಷರತ್ತುಗಳು ಏನೇನಿವೆ ಅಂತ. ರೈಟ್, ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಕ್ಕೆ ಹೋಗ್ಬೇಡಿ. ಫಸ್ಟ್ ಓದಕ್ಕೆ ಸ್ಟಾರ್ಟ್ ಮಾಡಿ. ನೀವು ಯಾರೇ ಆಗಿರ್ಲಿ, ಹೇಗೆ ಆಗಿರ್ಲಿ, ಏನೇ ಮಾಡ್ತಾ ಇರ್ಲಿ, ಓದಕ್ಕೆ ಸ್ಟಾರ್ಟ್ ಮಾಡಿ. ಓದ್ತಾ ನಿಮ್ಗೆ ಗೊತ್ತಾಗುತ್ತೆ ಹೇಗೆ ಓದ್ಬೇಕು ಅಂತ. ಸೊ ಭಗವದ್ಗೀತೆಯಲ್ಲಿಯೇ ಗೀತೆಯನ್ನು ಹೇಗೆ ಓದ್ಬೇಕು ಅನ್ನೋದು ಕೊಟ್ಟಿದ್ದಾರೆ. ರೈಟ್, ಫಸ್ಟ್ ಅನುಸೂಯವೇ ಭಕ್ತೋಸಿಮೆ ಸಖಾಚೇತಿ ರಹಸ್ಯಂ ಯತೋತ್ತಮ. ಕೃಷ್ಣ ಅರ್ಜುನನಿಗೆ ಯಾಕೆ ಹೇಳಿದೆ? ಯಾಕೆಂದ್ರೆ ಅರ್ಜುನ ಕೃಷ್ಣನಿಗೆ ತುಂಬಾ ನಿಕಟ ಸ್ನೇಹಿತನಾಗಿದ್ದ. ಅಂಡ್ ಹಿ ವಾಸ್ ಎ ಭಕ್ತ. ಸೊ ಯಾರು ಕೃಷ್ಣನ ಭಕ್ತರು, ಕೃಷ್ಣನ ಬಗ್ಗೆ ಸ್ವಲ್ಪ ಪ್ರೀತಿ ಇದೆ, ವಿಶ್ವಾಸ ಇದೆ, ಅವರು ಭಗವದ್ಗೀತೆಯನ್ನು ಅರ್ಥ ಮಾಡ್ಕೋಬಹುದು. ಓಕೆ, ಓಕೆ. ಸೊ ಈ ರೀತಿ ಹಲವಾರು ಪ್ರಶ್ನೆಗಳಿವೆ. ಗುರುಜಿ, ರುದ್ರಾಕ್ಷಿ ಧರಿಸಿ ಮೊಟ್ಟೆ ತಿನ್ನಬಹುದಾ? ಎಷ್ಟಕ್ಕೆ ಮೊಟ್ಟೆ ತಿನ್ನಬಹುದು ಅಂತ ಪ್ರಶ್ನೆ ಇಲ್ಲಿ. ಮೊಟ್ಟೆ ಏನು? ಮೊಟ್ಟೆ ಲೈಕ್ ತುಂಬಾ ಜನ ಪ್ರೋಟೀನ್ ಇರುತ್ತೆ ಅಂತ ತಿಂತಾರೆ ಮೊಟ್ಟೆಯಲ್ಲಿ. ಮೊಟ್ಟೆಗಿಂತ ಹೆಚ್ಚು ಪ್ರೋಟೀನ್ ನಮ್ಮ ಬೇಳೆಗಳಲ್ಲಿ ಸಿಗುತ್ತೆ. ರೈಟ್, ಸೊ ಮೊಟ್ಟೆ ಅದು ಹೊಡೆದ್ರೆ ಮೊಟ್ಟೆ ಅದು ಪರಿಪಕ್ವವಾದಾಗ ಅಲ್ಲಿಂದ ಒಂದು ಪಕ್ಷಿ ಬರುತ್ತೆ. ರೈಟ್, ಸೊ ಅದು ಮನುಷ್ಯರಿಗೆ ಸೂಕ್ತವಾದ ಆಹಾರ ಅಲ್ಲ. ಮತ್ತೆ ಈಗಿನ ಕಾಲದಲ್ಲಿ ನಾವು ನೋಡಿದ್ರೆ ಡಾಕ್ಟರ್ಸ್ ಕೂಡ ಹೇಳ್ತಾರೆ, ಮೊದಲು ಮೊಟ್ಟೆ ತಿನ್ನಿ ಅಂತ ಹೇಳ್ತಾ ಇದ್ರು. ಈಗ ಹೇಳ್ತಾರೆ ಮೊಟ್ಟೆ ತಿನ್ನೋದ್ರಿಂದ ಕ್ಯಾನ್ಸರ್ ಆಗುತ್ತೆ. ನಾನ್ ವೆಜ್ ತಿನ್ನೋರಲ್ಲಿ ಹೆಚ್ಚು ಕ್ಯಾನ್ಸರ್ ಪ್ರಮಾಣ ಇದೆ, ಮತ್ತೆ ಹೆಚ್ಚು ಹಾರ್ಟ್ ಡಿಸೀಸಸ್ ಕೂಡ ಇದಾವೆ ಅಂತ ಹೇಳ್ತಾರೆ. ಸೊ ಆರೋಗ್ಯಕ್ಕೆ ಅಷ್ಟು ಒಳ್ಳೇದಲ್ಲ. ಸೊ ಆದಷ್ಟು ಸಸ್ಯಾಹಾರಿ ನಾವು ತಿಂದರೆ ಆರೋಗ್ಯಕ್ಕೆ ಹೆಚ್ಚು ಒಳ್ಳೇದು ಅಂತ ಹೇಳ್ತಾರೆ. ಓಕೆ, ಓಕೆ, ಐ ಥಿಂಕ್ ವಿಲ್ ಸ್ಟಾಪ್ ಹಿಯರ್. ಆಲ್ರೆಡಿ 9:40 ಆಯ್ತು. ಸೊ ಇನ್ನಿಷ್ಟು ಪ್ರಶ್ನೆಗಳಿದೆ. ಇನ್ನು 100 ಜನ ಇದ್ದೀರಾ ಇಲ್ಲಿ ಝೂಮಲ್ಲಿ. ಸೊ ಹಲವಾರು ಪ್ರಶ್ನೆಗಳಿರ್ಬೋದು. ಮತ್ತೆ ನಾಳೆ ಸಿಗೋಣ. ನಾಳೆ ಈ ಚರ್ಚೆಯನ್ನು ಮುಂದುವರಿಸೋಣ. ನಾಳೆ ನಾನು ಮುಖ್ಯವಾಗಿ ಪುನರ್ಜನ್ಮ ಮತ್ತೆ ಕರ್ಮದ ಬಗ್ಗೆ ಚರ್ಚೆ ಮಾಡ್ತೀನಿ. ಓಕೆ, ಸೊ ಇನ್ನಿಷ್ಟು ಪ್ರಶ್ನೆಗಳನ್ನ ನಾವು ನಾಳೆ ತಗೊಳ್ಳೋಣ. ಓಕೆ, ಮಂಜುನಾಥ್, ಏನಾದ್ರು ಅನೌನ್ಸ್ಮೆಂಟ್ಸ್ ಇದೆಯಾ ಅಥವಾ ಏನಾದ್ರು? ಎಸ್ ಪ್ರಭು, ಇವಾಗ ಗ್ರೂಪ್ ಅಲ್ಲಿ ನಾವು ಕ್ವಿಜ್ ಅನ್ನ ಅನೌನ್ಸ್ ಮಾಡಿದ್ವಿ ಪ್ರಭು. ಕ್ವಿಜ್ ಅಲ್ಲಿ ಅವರು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಅವ್ರ ಆನ್ಸರ್ಸ್ ನ ಇದನ್ನ ಮಾಡಿದ್ರೆ ಅವರ ಫೈನಲ್ ಯಾರು ಜಾಸ್ತಿ ಸ್ಕೋರ್ ಮಾಡಿರ್ತಾರೆ ಅವ್ರಿಗೆ ಇಸ್ಕಾನ್ ಕನ್ನಡ ಯೂತ್ಸ್ ಕಡೆಯಿಂದ ಒಂದು ಗಿಫ್ಟ್ ಅನೌನ್ಸ್ ಮಾಡಿದೀವಿ ಪ್ರಭು. ಎಲ್ರು ಅದನ್ನ ಪಾರ್ಟಿಸಿಪೇಟ್ ಮಾಡಿ, ಎಲ್ರು ಕ್ವಿಜ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕು ಅಂತ ಒಂದು ಕೇಳ್ಕೊತೀವಿ. ಓಕೆ, ಸೊ ವಾಟ್ಸಪ್ ಅಲ್ಲಿ ಒಂದು ಲಿಂಕ್ ಬರುತ್ತೆ. ಆ ಲಿಂಕ್ ಅಲ್ಲಿ ಪ್ರಶ್ನೆಗಳಿರ್ತವೆ. ಆ ಪ್ರಶ್ನೆಗಳನ್ನು ಉತ್ತರಿಸಿ ಯಾರು ಹೆಚ್ಚು ಅಂಕಗಳನ್ನ ಗಳಿಸ್ತೀರಾ ಅವರಿಗೆ ಒಂದು ಬಹುಮಾನಗಳನ್ನು ಇಟ್ಟಿದ್ದಾರೆ. ಓಕೆ, ಥ್ಯಾಂಕ್ ಯು. ಸೊ ತಮಗೆಲ್ಲ ಇಷ್ಟ ಆಯ್ತಾ ಈ ಸೆಷನ್? ಓಕೆ, ಸೊ ಇವತ್ತಿನ ವಿಷಯ ಆತ್ಮಜ್ಞಾನವಾಗಿತ್ತು ಮತ್ತು ಭಗವದ್ಗೀತೆ ಪರಿಚಯವಾಗಿತ್ತು. ಸೊ ಇನ್ನು ಹೆಚ್ಚು ವಿಷಯಗಳನ್ನು ನಾವು ನಾಳೆ ಚರ್ಚೆ ಮಾಡೋಣ. ಓಕೆ, ಹರೇ ಕೃಷ್ಣ. ಎಲ್ಲರಿಗೂ ತುಂಬಾ ತುಂಬಾ ಧನ್ಯವಾದಗಳು. ಹರೇ ಕೃಷ್ಣ. ಪ್ರವಚನ ಕೊಟ್ಟಂತಹ ನಿಮ್ಗೂ ಸಹ ಧನ್ಯವಾದಗಳು. ದಯವಿಟ್ಟು ಎಲ್ಲ ಪಾರ್ಟಿಸಿಪೇಟ್ಸ್ಗಳು ಸಹ ಇನ್ನು 4 ದಿನ ಇದೇ ಸಮಯಕ್ಕೆ 8 ಗಂಟೆಯಿಂದ 9 ಗಂಟೆ 9:30ವರೆಗೂ ಪ್ರತಿದಿನ ಇದೇ ರೀತಿಯ ಪ್ರವಚನ ಇರುತ್ತೆ. ದಯವಿಟ್ಟು ಮಿಸ್ ಮಾಡದೆ ಭಾಗವಹಿಸಿ.
ಮತ್ತೆ ರೆಕಾರ್ಡಿಂಗ್ ಸಹ ಅವೈಲೇಬಲ್ ಇರುತ್ತೆ. ಯೂಟ್ಯೂಬ್ ಚಾನಲ್ನು ಸಹ ನಾವು ಗ್ರೂಪ್ ಅಲ್ಲಿ ಶೇರ್ ಮಾಡಿದೀವಿ. ದಯವಿಟ್ಟು ಆ ಯೂಟ್ಯೂಬ್ ಚಾನಲ್ ನಲ್ಲಿ ನಿಮ್ಗೆ ಏನಾದ್ರು ಅರ್ಥ ಆಗ್ಲಿಲ್ಲ ಅಂತಂದ್ರೆ ಮತ್ತೆ ಆ ವಿಡಿಯೋನ ನೋಡಿ ನೀವು ಅರ್ಥ ಮಾಡ್ಕೋಬಹುದು. ದಯವಿಟ್ಟು ಎಲ್ರಿಗೂ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ.